ನಾನು ಹೇಳ್ತಾ ಇದ್ದಿದ್ದೆಲ್ಲ ಏನಂದರೆ ಅಣ್ಣೋರ್ಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಬರೆದಿಟ್ಕೊಳ್ಳಿ, 1,00,000 ಜನ ತಮಿಳರು, ಅದು ಯಾವಾಗ ಒಂದು 10-15 ಲಕ್ಷ ಜನ ಇಲ್ಲಿದ್ದಾರೆ, 1,00,000 ಜನ ಸಾಯ್ತಾರೆ ತಮಿಳರು. ಹೆಂಗೆ ಸಾಯ್ತಾರೆ ಏನು ಅಂತ ಗೊತ್ತಿಲ್ಲ, 100% ಸಿವಿಲ್ ವಾರ್ ಥರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಆ ಥರ ಭಯ ಬೀಳಿಸ್ತಾ ಇದ್ದೆ ಅವ್ರಿಗೆ. ಅವರು ಅರುಳ್ಮಣಿ ಅಂತ ಹೇಳಿ ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸೀನಿಯರ್, ಅವರು ಮೇಯ್ನ್ ಐ ವಿಟ್ನೆಸ್ಸು. ಇದುವರೆಗೂ ಗೌರ್ಮೆಂಟಿಗೆ ಗೊತ್ತೇ, ಹೊರಗಡೆ ಪ್ರೆಸ್ಗೆ ಯಾರಿಗೂ ಗೊತ್ತಿಲ್ಲ ಅವರು ಈಸ್ ಎ ವಿಟ್ನೆಸ್ ಅಂತ. 91 ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ರು ಲೈಸೆನ್ಸ್ಗೆ, ಅದನ್ನು ಮಾಡಿಸಿಟ್ಕೊಂಡಿದ್ದೆ. ಅದನ್ನು ಆ ಕಾರ್ಡ್ ನಿಂಗೆ ತೋರಿಸ್ಬಿಟ್ಟು ಪ್ರೆಸ್ ಅಂತ ಹೇಳ್ತೀನಿ, ನನ್ನ ಬಿಟ್ಬಿಡ್ತಾನೆ ಒಳಗಡೆ. 4 ಡೇಸ್ ಆದಮೇಲೆ ನನಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಓದ್ನೋ ಅದೇ ರೀತಿ ರಾಜೀವ್ ಗಾಂಧಿನ ಕೊಲ್ಲೋಕ್ಕೆ ಶಿವರಾಸನ್ ಹೋಗಿರ್ತಾನೆ. ಸೈನೈಡ್ ಫಿಲ್ಮ್ ರಿಲೀಸ್ ಆಗೋಕ್ಕೆ ಮುಂಚೆ ಒಂದು ಟೇಪ್, ಅದು ಹೆಂಗೋಯ್ತು ಗೊತ್ತಿಲ್ಲ, LTT ಪ್ರಭಾಕರನ್ನು ಕಳಿಸಿದೆ. ಯಾರು ಕೊಟ್ಟರು ಅಂತ ಇದುವರೆಗೂ ನಂಗೆ ಗೊತ್ತಿಲ್ಲ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಡೈರೆಕ್ಷನ್ನು, ಸಿನಿಮಾ ರಂಗ, ಅದರಲ್ಲೇ ಒಂದು ಜೀವನನ ಕಟ್ಕೊಳ್ಳೋದು ಹೇಗಿರುತ್ತೆ ಅನ್ನೋ ಸಾಕಷ್ಟು ಕುತೂಹಲಕಾರಿ ವಿಚಾರಗಳು ನಿಮಗೆ ಇವತ್ತು ತಿಳಿಯುತ್ತೆ. ಯಾಕೆಂದರೆ ನನ್ನ ಜೊತೆ ಸ್ಟುಡಿಯೋನಲ್ಲಿದ್ದಾರೆ AMR ರಮೇಶ್ ಅವರು. ಸರ್, ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಯೂಶಲಿ ಡೈರೆಕ್ಟರ್ಸ್ಗಳು ಹೇಗಂದರೆ ನಿಮ್ಮ ಹೆಸರಿಗಿಂತ ನೀವು ಹೆಸರಿಟ್ಟಿರೋ ಸಿನಿಮಾಗಳ ಹೆಸರು ಜೋರಾಗಿರುತ್ತೆ. ಉದಾಹರಣೆಗೆ ಸೈನೈಡ್ ಆಗಿರಲಿ, ಮಿಂಚಿನ ಊಟ ಆಗಿರಲಿ, ಈಗ ಆಲ್ಸೋ ವೀರಪ್ಪನ್ ಸೀರೀಸ್, ವೆಬ್ ಸೀರೀಸ್ ಇವಾಗ ಮಾಡ್ತಾ ಇದ್ದೀರಾ, ಅಟ್ಟಹಾಸ. ಸೊ ಇದು ಆ್ಯಕ್ಚುಲಿ ನಿಮ್ಮ ಐಡೆಂಟಿಟಿ. ವೆಲ್ಕಮ್ ಟು ದ ಸ್ಟುಡಿಯೋ ಸರ್, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀರಾ? ಏನು ಸರ್, ರೀಲ್ ಮುಂದೆ ಇಷ್ಟಿಷ್ಟುದ ಬೇಕಾದ್ರೆ ನೀವು ಸೆರೆ ಹಿಡಿಯೋರು, ಮೈಕ್ ಮುಂದೆ ನಮಸ್ಕಾರ ಚೆನ್ನಾಗಿದ್ದೀನಿ ಅಂದ್ಬಿಟ್ರೆ ಹೇಗೆ? ಸ್ವಲ್ಪ ಸ್ಟಾರ್ಟಿಂಗ್ ದಾನ ಇರಲಿ ಅಂತನಾ? ಈಗ ನೀವು ತಾವು ಕೇಳಿದ್ದಕ್ಕೆ ನಾರ್ಮಲಾಗಿ ಕಮ್ಮಿ ಸ್ವಲ್ಪ ಮಾತಾಡೋದು, ನಾನು ಅದಕ್ಕೋಸ್ಕರ ಆಗಂದೆ. ಯೂಶಲಿ ಡೈರೆಕ್ಟರ್ಸ್ಗಳ ಆಲೋಚನೆಗಳು ಹೆಚ್ಚು ಮಾತಾಡ್ತಾ ಇರುತ್ತೆ, ನೀವು ಸ್ವಲ್ಪ ಕಮ್ಮಿ ಅಂತ. ಬಟ್ ನೀವು ಜಸ್ಟ್ ಕ್ಯೂರಿಯಸ್ಗೆ ಬಂದಮೇಲೆ ನಿಮ್ಮನ್ನು ಮಾತಿಗೆ ಇಳಿಯೋದಂತೂ ನಮ್ಮ ಧರ್ಮ. ಮೊದಲನೇದಾಗಿ ಎಲ್ಲಿಂದ ಬರ್ತಾ ಇದ್ದೀರಾ? ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾಗ ಕಷ್ಟ ಸ್ವಲ್ಪ ಟ್ರೈ. ಅರೇ ಸರ್, ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಸರ್, ಫಸ್ಟ್ಲಿ ನಿಮ್ಮ ಬಗ್ಗೆ ಓದ್ತಾ ಗೊತ್ತಾಗಿದ್ದು ನೀವು ಹನುಮಾನ್ ನಗರದವರು, ಬಸವನಗುಡಿ ಸುತ್ತಮುತ್ತ ಅಂತ. ನಾವು ಕ್ಯಾಮ್ರಾ ಆನ್ ಆಗೋಕ್ಕೂ ಮುಂಚೆ ಅದೇ ಮಾತಾಡ್ಕೋತಾ ಇದ್ರಿ, ನಾನು ಅಲ್ಲಿ ಒಳ್ಳೆ ಅಂತಲ್ಲ. ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಎಲ್ಲೆಲ್ಲೋ ನಮ್ಮ ರೂಟ್ಸ್ಗಳು ಅಲ್ಲಿರುತ್ತೆ. ನನಗೆ ಸೈನೈಡ್ ಬಗ್ಗೆ, ನಿಮ್ಮೆಲ್ಲ ಸಿನಿಮಾಗಳ ಬಗ್ಗೆ, ರಿಲೀಸಿಗೆ ಬೇರೆ ಬಂದಿದೆಯಲ್ಲ, ಎಲ್ಲ ಮಾತಾಡೋದಕ್ಕೂ ಮುಂಚೆ ಆ್ಯಸ್ ಅ ಡೈರೆಕ್ಟರ್ ನಿಮ್ಮ ತಲೆ ಹೇಗೆ ಓಡುತ್ತೆ, ಮತ್ತು ನಿಮ್ಮ ದಿನಚರಿ ಇವೆಲ್ಲ ಹೇಗಿರುತ್ತೆ ತಿಳ್ಕೊಳ್ಳೋ ಒಂದು ಕುತೂಹಲ. ಏನು ಮಾಡ್ತೀರಾ? ಲೈಕ್ ಎಲ್ಲಿಂದ ಬರ್ತಾ ಇದ್ದೀರಾ? ಮನೆಯಿಂದ ನನ್ನ ಮಗಳು ಫಿಕ್ಸ್ ಮಾಡಿದ್ದಕ್ಕೆ ಓಕೆ ಸೈನೈಡ್ ರಿಲೀಸ್ ಮಾಡ್ತಿದ್ರೋದ್ರಿಂದ ಓಕೆ ರ್ಯಾಪಿಡ್ ಶೋಗೆ ಹೋಗ್ತೀಯ ಪಾಪ, ಆಯಿತು ಓಕೆ ಮಾತಾಡಿ ನೋಡು, ಅವ್ರು ಒಪ್ಕೊಂಡ್ರೆ ಹೋಗ್ತೀನಿ ನಾನು ಅಂತ ಅಂದೆ. ದೆನ್ ಫಿಕ್ಸ್ ಆಯಿತು, ಓಕೆ ಬಂದೆ. ಬಸವನಗುಡಿ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನನಗೆ ಒಂದು ಇಟ್ ವಾಸ್ ವೆರಿ ನೈಸ್ ಫೀಲ್ ಆ್ಯಕ್ಚುಲಿ. ಏನಂದರೆ ಈ ನಮ್ಮ ಏರಿಯಾನೇ ಒಂಥರ, ಈ ಓಲ್ಡೆಸ್ಟ್ ಬ್ಯಾಂಗ್ಳೂರಲ್ಲಿ ಬಸವನಗುಡಿ ಮತ್ತು ರಾಜಾಜಿನಗರ, ಮಲ್ಲೇಶ್ವರಂ ಅಂದರೆ ಎಲ್ರಿಗೂ ಒಂಥರ ಐಬ್ರೋ ಓಪನ್ ಆಗೋ ಥರ ನಾವೆಲ್ಲ ಇರೋದು ಬಸವನಗುಡೀಲಿ. ವೇರ್ ಆಲ್ ಬಸವನಗುಡಿ ಕಿಡ್ಸ್ ಅಂತಲೇ ಫೇಮಸ್ಸು. APS ಗ್ರೌಂಡ್ಸ್ ಆಗ್ಬೋದು, ನ್ಯಾಷನಲ್ ಗ್ರೌಂಡ್ಸ್ ಆಗ್ಬೋದು. ಹೌದಾ? ನಾನು APS ಕಾಲೇಜೇ ಓದಿದ್ದು. ಇಲ್ಲಿ ಆಟ ಆಡೋದೆಲ್ಲ ಇತ್ತಲ್ಲ ನಮ್ಮದು. ಇವತ್ತಿನ ಜನ್ರೇಷನ್ ಎಲ್ಲ ನೀವು ಮಾತಾಡ್ತಾ ಕೇಳೋದು ನೋಡಿದ್ರೆ ಎಲ್ಲ ಡಿಜಿಟಲಿನೇ ಮುಗಿಸ್ಕೊತಾ ಇದ್ದಾರೆ ಅಂತ. ನಮ್ಮ ಥರ ಅವಾಗ ಬರೀ ನಾವು ಗ್ರೌಂಡಲ್ಲೇ ಇರ್ತಿದ್ದಿದ್ದು, ಇಲ್ಲ ರೋಡಲ್ಲಿ ಇರ್ತಿದ್ವಿ, ಇಲ್ಲ ಕಾಲೇಜ್ಗಳ ಮುಂದೆ ಇರ್ತಿದ್ವಿ 4-5. ಅದು ಬಿಟ್ಟರೆ ನೀನು ಜಗತ್ತಿಲ್ವಲ್ಲ ಅವಾಗ, ಇಲ್ಲಾಂದರೆ ಸಿನಿಮಾ ಅಷ್ಟೆ. ಸೊ ಇದು ಎಲ್ಲೋ ಒಂದು ಕಡೆ ಒಂದು ಎಳೆ ಆಯಿತು, ಬಸವನಗುಡಿ ಬ್ಯಾಕ್ಗ್ರೌಂಡ್ ಅನ್ನೋ ಆಲ್ ಆಫ್ ದ್ಯಾಟ್. ಶೋಗೆ ಹೆಂಗೆ ಬಂದ್ರಿ ಅವೆಲ್ಲ ಹೇಳಿದ್ರಿ. ಬಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ದಿನ ಬೆಳಗಾದರೆ ಆ್ಯಸ್ ಅ ಡಿರೆಕ್ಟರ್ ನಿಮ್ದು ಏನಾದ್ರು ರುಟೀನ್ ಇದೆಯಾ? ಲೈಕ್ ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ಪೇಪರ್ ಓದೋದು ಅಥವಾ ಸಿನಿಮಾ ರಿಲೇಟೆಡ್ ಇದು ಆ್ಯಸ್ ಅ ವ್ಯಕ್ತಿ ನಿಮ್ಮ ದಿನಚರಿ ಹೇಗಿರುತ್ತೆ? ನಾವು ಅಲ್ಲಿಗೆ ನಾನು 12 ಗಂಟೆಗೆ ಮಲಗಿದ್ರು ಬೆಳಗ್ಗೆ ಒಂದು 4:45 ಗಂಟೆಗೆ ಎದ್ಬಿಡ್ತೀನಿ. 4:30, 5 o'clock ಎದ್ಬಿಡ್ತೀನಿ. ನಾನು ಬರ್ಕೊಳ್ಳೋದು ಜಾಸ್ತಿ. ಬರ್ಕೊಳ್ಳೋದು ಅಂದರೆ ಅವತ್ತಿಂದು ಪ್ರೋಗ್ರಾಮ್ನ ಹಿಂದಿನ ದಿವಸ ರಾತ್ರಿ ಬರಿತೀನಿ, ಇಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕೂತ್ಕೊಂಡು ಬರ್ಕೊಂಡು ಏನೇನು ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ಬರಿತೀನಿ. ಆಮೇಲೆ ಸ್ಕ್ರಿಪ್ಟ್ ಬರೆಯೋದು ಬೆಳಗ್ಗೆ ಹೊತ್ತಲ್ಲೇ ನಾನು. ಅರ್ಲಿ ಮಾರ್ನಿಂಗ್ ನನಗೇನೋ ಅದೊಂದೇ ಟೈಮು. ನನ್ನ ಅಸಿಸ್ಟೆಂಟ್ಸ್ ಎಲ್ಲ ನನ್ನ ಹತ್ರ ಸ್ವಲ್ಪ ಅಳ್ತಾರೆ. ಮಾರ್ನಿಂಗ್ 4:30ಗೆ ಬರೋಕ್ಕೆ ಹೇಳ್ತೀನಿ, 4 to 7 ಒಳಗೆ ನಮ್ಮದು ಡಿಸ್ಕಷನ್ ಮುಗಿದೋಗ್ಬೇಕು ಅಂತೀನಿ. ಸುಮಾರು ಜನ ಕಷ್ಟಪಡ್ತಾರೆ ಅದೊಂದು ವಿಷಯಕ್ಕೆ ನನ್ನ ಹತ್ರ.
ಬೆಳಿಗಿನ ಜಾವ 4:30 to 7. 4:30 to 7 ಒಳಗೆ ಮುಗಿದೋಗ್ಬೇಕು. ಆಮೇಲೆ ಅದಾದಮೇಲೆ ಯಾಕೋ ಗೊತ್ತಿಲ್ಲ, ನಂಗೆ ಬೇರೆ ಬೇರೆ ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ. ದುಡ್ಡಿಂದು, ಪ್ರೊಡಕ್ಷನ್ ಚಿಂತೆಗಳು, ಈ ಥರದ್ದೆಲ್ಲ ಬರುತ್ತೆ. ಬಟ್ ಅರ್ಲಿ ಮಾರ್ನಿಂಗ್ ಐ ವಿಲ್ ಬಿ ವೆರಿ ಫ್ರೀ ಟು ವರ್ಕ್ ಆನ್ ಸ್ಕ್ರಿಪ್ಟ್ಸ್. ಐ ಲವ್ ದಟ್ ಟೈಮ್. ಅದು 4 AM ಬ್ರಾಹ್ಮಿ ಮುಹೂರ್ತ ಅಂತಾರೆ. ಆ್ಯಂಡ್ ಆಲ್ಸೋ ಸೈನ್ಸ್ ಮೂಲಕ ನೋಡಿದ್ರೆ ಮೆಡಿಟೇಷನ್ಗೆ ಬೆಸ್ಟ್ ಟೈಮ್ ಅಂತಲೂ ಹೇಳ್ತಾರೆ. ನಾನು ಇನ್ಫ್ಯಾಕ್ಟ್ ಇದು ರಿಸರ್ಚ್ ಮಾಡ್ಬೇಕಾದ್ರೆ ಆಯುರ್ವೇದ ಡಾಕ್ಟ್ರಿಗೆ ಸಂಬಂಧಪಟ್ಟಂತೇನೋ ವಿಚಾರಗಳು ಅಂತ ಬಂದಾಗ ಆಯುರ್ವೇದದ ಪ್ರಕಾರನೇ ಹೇಳುತ್ತೆ ಸರ್, ಬೆಳಗ್ಗೆ ರಾತ್ರಿ 10 ಗಂಟೆಯಿಂದ 2 ಗಂಟೆ ಒಳ್ಳೆ ನಿದ್ದೆ, ಅದಾದಮೇಲೆ 2ರಿಂದ 4 ಇನ್ನೇನೋ ಒಂದಿದೆ, 4 ಗಂಟೆಯಿಂದ ಯು ವಿಲ್ ಹ್ಯಾವ್ ಟು ಬಿ ಅಪ್ ಆ್ಯಂಡ್ ದೆನ್ ಮೆಡಿಟೇಷನ್ಗಾಗಿರಲಿ. ಸೊ ನೀವು ಹೇಳಿದಾಗ ನಂಗೆ ಗೊತ್ತಿಲ್ಲ ನಿಮ್ಮ ಪ್ರಾಕ್ಟೀಸ್ ಇದಕ್ಕೆ ಏನು ಕಾರಣನೋ, ಕೆಲವುದೆಲ್ಲ ನೀವು ಹಳೇ ಒಂದು ನಮ್ಮ ಏನ್ಷಂಟ್ ಪ್ರಾಕ್ಟೀಸಸ್ಗೆ ತಕ್ಕಂತೆಯೇ ನಿಮ್ಮ ದಿನಚರಿ ಇದೆ ಅಂತ ಕಾಣ್ತಾ ಇದೆ. ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಹಾಗೆ ಇತ್ತು. ಐ ವಾಸ್ ದ ಲಾಸ್ಟ್ ಟು ಸ್ಲೀಪ್, ಐ ವಾಸ್ ದ ಫಸ್ಟ್ ಟು ಗೆಟ್ ಅಪ್. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಓದ್ಬೇಕಾದ್ರೆ ಚೆನ್ನೈಗಲೂ ಹಾಗೆ ಇದ್ದೆ ನಾನು. ಇಫ್ ಐ ಸ್ಲೀಪ್ ಅಟ್ 12 o'clock ಆಲ್ಸೋ ಐ ಗೆಟ್ ಅಪ್ ಅಟ್ 4:30. ಅಂದರೆ ಇದೇ ನಿಮ್ಮ ಮನೆಯಿಂದ ಚಿಕ್ಕಂದಿನಿಂದ ಆ ಥರ ಬೆಳೆಸಿರೋದೇ ಹಾಗೇನಾ ಅಥವಾ ನೀವು ಬೆಳೆದಿದ್ದು ಹಾಗೆ ಬೆಳ್ಕೊಂಬಂದಿದ್ದು? ಇಲ್ಲಿರಬೇಕಾದ್ರೂ ಅಷ್ಟೇ, ಆಟ ಆಡೋಕ್ಕೆ ಗ್ರೌಂಡ್ಗೆಲ್ಲ 6 o'clock ಹೊರಟೋಗ್ತಿದ್ವಿ, ಅರ್ಲಿ ಮಾರ್ನಿಂಗ್ ಕ್ರಿಕೆಟ್ ಆಡೋಕ್ಕೆಲ್ಲ. ಬಟ್ ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿದಾಗ ಒಳಗಡೆ ನಾವೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀವಿ, ಯಾರ್ದೋ ಮನೇಲಿ ಕೆಲಸ ಮಾಡ್ತಾ ಇರ್ತೀವಿ, ಅವರು ಮನೆ ಕೆಲಸ ಎಲ್ಲ ನಾನು ಮಾಡಬೇಕಾಗ್ತದೆ. ಅದಾದಮೇಲೆ ಎಲ್ಲ ಥರ ಮಾಡೋ. ಬಟ್ ಐ ವಾಸ್ ಯೂಸ್ ಟು ದಟ್. ಮಾರ್ನಿಂಗ್ 4 o'clock ಎದ್ದು ಅವ್ರ ಕೆಲಸ ಮಾಡಿ ನನ್ನ ಕೆಲಸ ಮಾಡಿಕೊಂಡು ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಾಗ್ತದೆ. ಆವಾಗ ಅದು ನನಗೆ ಸೊ ಬೇರೆ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತಿದ್ರಿಂದಾಗಿ ಅದು ಅನಿವಾರ್ಯವಾಗಿ ಶುರುವಾಗಿ ಆಮೇಲೆ ಅದೇ ಅಭ್ಯಾಸ ಆಗಿ ಸ್ಕ್ರಿಪ್ಟು ಆಮೇಲೆ ಡಿಸ್ಕಷನ್ನು ಎಲ್ಲ ಆ ಟೈಮ್ಗೆ ಮಾಡಬೇಕು ಅಂತ ನನ್ನ ಆಸೆ. ಏನಾದರೂ ಸ್ಪಾರ್ಕ್ ಬರುತ್ತೆ ಅನ್ನೋ ಟೈಮ್ ಅಂತ ನನಗನ್ಸುತ್ತದು. ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಐ ಡೋಂಟ್ ರಿಸರ್ಚ್ ಆನ್ ದ್ಯಾಟ್ ಸೈಡ್, ಬಟ್ ನನ್ನ ವಾಡಿಕೆ ಅದಾಗೋಗಿದೆ, ಅದು ಅಭ್ಯಾಸ ಜಾಸ್ತಿ. ದಿಸ್ ಇಸ್ ಹೌ ಯು ಸ್ಟಾರ್ಟ್ ಯುವರ್ ಡೇ ಆ್ಯಂಡ್ ಬರೆಯೋದು ಏನಾದರೂ ಕ್ರಿಯೇಟಿವ್ ಸ್ಪೇಸ್ ಆ ಟೈಮ್ಗೆ ಆಫ್ಟರ್ 7 ಮತ್ತು ಆ ಪ್ರಾಬ್ಲಮಿಂದನೇ ಮಿಸ್ಸಸ್ ಎಲ್ಲ ನಮ್ಮ ಜೊತೆಲಿ ಮಲಗಲ್ಲ, ಲೈಟ್ ಹಾಕ್ಕೊಂಡು ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತೇಳಿ ಅವರೆಲ್ಲ ಪಾಪ ಆರಾಮಾಗಿರೋಕ್ಕೆ ಫೀಲ್ ಮಾಡ್ಕೊಳ್ತಾರೆ. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಎಲ್ಲ ಡೈರೆಕ್ಟರ್ಗಳದ್ದು ಒಂದು ಜರ್ನಿ ಇರುತ್ತೆ ಸರ್. ಒಂದಷ್ಟು ಜನ ಅಸಿಸ್ಟೆಂಟ್ಸ್ ಆಗಿ ಬರ್ತಾರೆ, ಇನ್ನೊಂದಷ್ಟು ಜನ ಏನೂ ಆಗದೆ ಓವರ್ನೈಟ್ ಸಕ್ಸಸ್ ಆಗ್ತಾರೆ, ಕೆಲವರು ಏನೇನೋ ಮಾಡೋಕ್ಕೆ ಹೋಗಿ ಕೊನೆಗೆ ಏನೂ ಆಗದೆ ಒಂದು ಕಡೆ ಇರ್ತಾರೆ. ನಿಮ್ಮ ಬಗ್ಗೆ ನನಗೆ ರಿಸರ್ಚ್ ಅಂತ ಮಾಡಿದಾಗ ಅಕಾಡೆಮಿಕಲಿ ನೀವು ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಅದನ್ನು ಒಂದು ಹೇಗೆ ನಾವೆಲ್ಲ BCom BSc ಅಂತ ಓದ್ತೀವೋ ಅಥವಾ ಇವತ್ತೇನು MBA ವಾಟ್ ಎವರ್, ನೀವು ಇದನ್ನು ತೊಗೊಂಡು ಯು ಆರ್ ಆಲ್ಸೋ ಗೋಲ್ಡ್ ಮೆಡಲಿಸ್ಟ್ ಇನ್ 1991 ಅಂತ. ವಾವ್, ಸಿನಿಮಾ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಟಲ್ಲಿ ಗೋಲ್ಡ್ ಮೆಡಲ್. ಕ್ಯೂರಿಯಸ್ ಟು ನೋ ಹೇಗೆ ತಾ ಜರ್ನಿ ಅಂತ. ಇಟ್ ವಾಸ್ ಎ ವೆರಿ ಟಫ್ ಜರ್ನಿ. ಆವಾಗ ಅಲ್ಲಿ ಕರ್ನಾಟಕಕ್ಕೆ ಅಂತ ಒಂದೇ ಸ್ಟೂಡೆಂಟ್ಗೆ ಅವಕಾಶ ಅಲ್ಲಿ. ಹೌದಾ? 1 yearಗೆ. ಯಾಕಂದರೆ ಅವ್ರು ಹೆಂಗೆ ಮಾಡಿದ್ರು ಅಂದರೆ ಕರ್ನಾಟಕಗೊಂದು, ಆಂಧ್ರಾಗೊಂದು, ಕೇರಳಗೊಂದು, ಮಿಕ್ಕಿದ್ದೆಲ್ಲ ಅವರು 7 ಸ್ಟೂಡೆಂಟ್ಸು ತಮಿಳ್ನಾಡಿಂದ ತೊಗೊಳ್ತಿದ್ರು. ಬಿಕಾಸ್ ಇಟ್ ವಾಸ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳ್ನಾಡು. ಬಟ್ ಸೌತ್ ಇಂಡಿಯಾಯಿಂದ ನಾವೆಲ್ಲ ಅಲ್ಲಿ ಹೋಗ್ತಿದ್ದು. ಅದು ನಮಗೆ ಸೀನಿಯರ್ಸ್ ಅಂದರೆ ರಜನಿ ಸರು ಸೀನಿಯರೇ, ಚಿರಂಜೀವಿ ಸೀನಿಯರು, ರಘುವರನ್ನು, ಸುಹಾಸಿನಿ, ದೆನ್ ನಮ್ಮ ದೊಡ್ಡ ದೊಡ್ಡ ಕ್ಯಾಮ್ರಾಗಳಂತೂ ತುಂಬ ಜನ ಇದ್ದಾರೆ. ಕನ್ನಡದಿಂದ ಅಂತ ಅಂದಾಗ ಶಿವಣ್ಣ ಮತ್ತು ಕುಮಾರ್ ಬಂಗಾರಪ್ಪ ಅವರು, ನಂದಾದಮೇಲೆ ದರ್ಶನ್ ಆದಮೇಲೆ ವಿಜಯ ರಾಘವೇಂದ್ರ. ಇದು ನಾವು 5 ಜನ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಗೊತ್ತಾಗಿರೋದಿಲ್ಲ ಇಂಡಸ್ಟ್ರಿನಲ್ಲಿ ಅಂತ ಹೇಳಕ್ಕೆ. ಸೊ ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದು ಬ್ಯಾಕ್ಗ್ರೌಂಡ್ ಗೊತ್ತಾಯ್ತು ಅಂದರೆ ಎಂತೆಂಥವರು ಅಲ್ಲಿ ಪಳಗಿದ್ದಾರೆ, ಎಂತೆಂಥವರು ಅದರ ಮೂಲಕ ಒಂದು ಐಡೆಂಟಿಟಿ ಅಂತ ಆಚೆಗೆ ಬಂದವರು ಇವತ್ತು ಏನೋ ಜೀವನದಲ್ಲಿ ಯಶಸ್ವಿ ಆಗಿರೋರು ಅಂತ. ಇಂಡಿಯಾನಲ್ಲೇ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ 2. ಒಂದು FTIT ಇತ್ತು, ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆ, ಮತ್ತು ನಮ್ಮದು. ಅದಾದಮೇಲೆ NSD ಸ್ಟಾರ್ಟ್ ಆಗುತ್ತೆ ಡೆಲ್ಲಿಲಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಅದು ಡೆಲ್ಲಿಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಚೆನ್ನೈದು ಮಾತ್ರ ಇವಾಗಲೂ ಟಾಪ್ ಸೌಂಡ್ ಇಂಜಿನಿಯರ್ಸು, ಟಾಪ್ ಕ್ಯಾಮ್ರಾಮನ್ಸ್ ಎಲ್ಲನೂ ಫಿಲ್ಮ್ ಇನ್ಸ್ಟಿಟ್ಯೂಟ್ ಚೆನ್ನೈ. ಒಂದು ಕುತೂಹಲ, ಯೂಶಲಿ ಅಲ್ಲೆಲ್ಲ ಎಂಟ್ರಿಗೆ ಎಷ್ಟು ಫೀಸ್ ಇರ್ತಿತ್ತು ಅವತ್ತಿನ ಕಾಲದಲ್ಲಿ, ಇವತ್ತೇ ಹೇಗಿದೆ? ನಮ್ಮೆಲ್ಲ ಒಂದು 700 ರೂಪಾಯಿ ನಾವು ಸೇರ್ಕೊಂಡಿದ್ದು ವರ್ಷಕ್ಕೆ. ಇದು ಎಷ್ಟು ವರ್ಷದ ಕೋರ್ಸ್ ಆ್ಯಕ್ಚುಲಿ? 1991 ನೀವು ಆಚೆಗೆ ಬಂದಿದ್ದಲ್ವಾ? 2 years 89 ಸ್ಟಾರ್ಟ್ ಮಾಡಿದ್ರು. 700 ರೂಪೀಸ್ ಏನಾಯಿತು. ಇಟ್ಸ್ ಗೌರ್ಮೆಂಟ್ ಫೀಸ್ ಅಲ್ಲಿ, ಇನ್ನು ಅಷ್ಟೇ 700 ರೂಪಾಯಿಗೆ ವರ್ಷ. ಆಮೇಲೆ ಅಲ್ಲಿ
ನಾನು ಸೇರ್ಕೊಂಡ್ಮೇಲೆ ಗೋಲ್ಡ್ ಮೆಡ್ಲು, 10,000 ಪ್ರೈಸು, ಒಂದು 5 ಅವಾರ್ಡ್ ಹೊಡೆದೆ. ಆ 5 ಅವಾರ್ಡು ವಿಜಯಕಾಂತ್ ಅವರೇ ಕೊಟ್ಟಿದ್ದು, ಬೇರೆ ಯಾರು ಇಲ್ವೇನೋ ಇನ್ಸ್ಟಿಟ್ಯೂಟಲ್ಲಿ ಅಂತ ಬೈದರು ನನಗೆ. ಅದು ತಗೊಡ್ಬೇಕಾರೆ ಎಲ್ಲ ಸರಿ ನನ್ನ ಹೆಸರೇ ಕರಿತಿದ್ರು. ಓ ನೈಸ್. ಸೊ ಬ್ಯಾಚಲ್ಲಿ 11 ಜನ ಹಂಗಿದ್ರೆ ನೀವು ಹೇಳಿದ್ರೆ 10 ಜನ. 10. ಓಕೆ. ಹಾಂ, 7 ಫ್ರಮ್ ತಮಿಳ್ನಾಡು, 1 ಕರ್ನಾಟಕ, ಕೇರಳ, ಇನ್ನೊಂದು ಆಂಧ್ರನಾ? ಆಂಧ್ರ. ಸರಿ. ಸೊ ಹೆಂಗಿರ್ತಾ ಇತ್ತು ಕೋರ್ಸ್ ಎಲ್ಲ? ಏನೇನು ಸಬ್ಜೆಕ್ಟ್ಸ್ಗಳಿರೋದು, ಎಷ್ಟು ಹೊತ್ತು, ಏನು ನಾವು ತೊಗೊಂಡಿದ್ದು ಆ್ಯಕ್ಟಿಂಗ್ ಕೋರ್ಸು. ನಾವೆಲ್ಲ ಆ್ಯಕ್ಟಿಂಗ್ ಕೋರ್ಸ್ನವರು. ಟೆಕ್ನಿಕಲ್ ಸೈಡು ತುಂಬ ಯಾರು ಇಲ್ಲಿಂದ ಒಂದು 2-3 ಬಂದಿದ್ದಾರೆ ಅಷ್ಟೇ ಚೆನ್ನೈಗೆ ಆ್ಯಕ್ಟಿಂಗ್ ಕೋರ್ಸಲ್ಲಿ ನಾವೆಲ್ಲ. ಬಟ್ ನಾನು ಅವಾಗ ಆ್ಯಕ್ಟಿಂಗ್ ಸೇರ್ಕೋಬೇಕಾದ್ರೆ ಉಡುಪಿ ಜಯರಾಮ್ ಮಾಸ್ಟ್ರ್ ಇದ್ರಲ್ಲ, ಡ್ಯಾನ್ಸ್ ಮಾಸ್ಟ್ರು, ಅವ್ರ ಮನೇಲಿದ್ದೆ ನಾನು. ಅವ್ರ ಮಗನ ಮನೇಲಿದ್ದೆ. ಅದಾದಮೇಲೆ ಇಲ್ಲಿಂದನೇ ಪರಿಚಯ ಆದರು ಅವರು. ಯಾಕಂದರೆ ನಾನು ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಎ ಡ್ಯಾನ್ಸರ್. ಭರತನಾಟ್ಯಂ ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತ್ಕೊಂಡು ಆಮೇಲೆ ಫಿಲ್ಮ್ ಡ್ಯಾನ್ಸ್ಗೋಸ್ಕರ ಹೋದಾಗ ನನಗೆ ಎವ್ರಿ ಮಂತು ಒಂದು ಡ್ಯಾನ್ಸ್ಗೆ ಹೋಗ್ತಿದ್ದೆ. 800 ರೂಪೀಸ್ ಕೊಡೋರು, ಅದೇ ನನಗೆ ಅಲ್ಲಿ ದುಡ್ಡು. ಆವಾಗ ನಮ್ಮ ಮಾಸ್ಟ್ರ್ ಮನೇಲೇ ಇರ್ತಿದ್ದೆ ನಾನು. ಮಾಸ್ಟ್ರು ಮತ್ತು ಅವ್ರ ಮಗನ ಮನೇಲಿ ಇರ್ತಿದ್ದೆ. ಅಲ್ಲಿ ಕೆಲಸಗಳೆಲ್ಲ ಮಾಡ್ಕೊಂಡು ಅವಾಗ R.V. ಉದಯಕುಮಾರ್ ಅಂತ ಅನ್ನೋದು ಫೇಮಸ್ ಡೈರೆಕ್ಟರ್ ಅವರು. ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ ನಾನು. ಇನ್ಸ್ಟಿಟ್ಯೂಟ್ಗೆ ಹೋಗೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದು, ಈ ಥರದ್ದೆಲ್ಲ ಮಾಡಿಕೊಂಡು ಅವ್ರ ಜೊತೆಲೇ ಇದ್ದಿದ್ದರಿಂದ ಅವರು ಯಾವುದೇ ಕತೆ ಹೇಳಿದ್ರು ಕ್ಲೀನಾಗಿ ಸ್ಕ್ರೀನ್ ಪ್ಲೇ ಮಾಡ್ತಾಯಿದ್ದೆ. ನೀಟಾಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರ. ಅವ್ರು ತುಂಬ ಆಸೆ ಪಡೋರು, ನೀನು ಕಂಟಿನ್ಯೂ ಡೈರೆಕ್ಷನ್ ಮಾಡು ಅಂತ. ನಾನು ಇಲ್ಲ ಸರ್, ಒಂದು ಸ್ವಲ್ಪ ಹೊರಗಡೆ ಆ್ಯಕ್ಟಿಂಗ್ ಟ್ರೈ ಮಾಡಿಬಿಟ್ಟು ಆಮೇಲೆ ಬರಲ್ಲ ಅಂದರೆ ಬೈಯೋರು. ನಿಂಗೆ ಡೈರೆಕ್ಷನ್ ಅಂದರೆ ಅಷ್ಟು ಕೇವಲನಾ, ಆ್ಯಕ್ಟಿಂಗ್ ಮಾಡಿ ಆ್ಯಕ್ಟಿಂಗ್ ಸಿಕ್ಕಲಿಲ್ಲ ಅಂದರೆ ಡೈರೆಕ್ಷನ್ಗೆ ಬರ್ತೀಯ ನೀನು ಅನ್ನೋರು. ಅವ್ರು ಏನು ಹೇಳಿದ್ರು ಅದು ಹಂಗೆ ಆಯಿತು, ಡೈರೆಕ್ಷನ್ಗೆ ಮಾಡಬೇಕಾಯ್ತು ಲಾಸ್ಟ್ಗೆ. ಬಿಕಾಸ್ ಅವ್ರಿಗೆ ಆ ಜಡ್ಜ್ಮೆಂಟ್ ಇರುತ್ತೆ. ಒಬ್ಬರು ದೊಡ್ಡ ಡೈರೆಕ್ಟರ್ ಆದವರು, ವಿ ಕ್ಯಾನ್ ಫೀಲ್ ಇಟ್. ಓಕೆ, ಇವನ ಹತ್ರ ಸ್ಪಾರ್ಕ್ ಬಂದಿದ್ದಿದೆ, ಈ ಕಡೆಗೆ ಬಂದರೆ ಇವ್ನು ಗೆಲ್ತಾನೆ ಅನ್ನೋ ಥರ ಅವರು ಫೀಲ್ ಮಾಡಿದರು ಅನಿಸುತ್ತೆ. ಅದನ್ನು ಯಾವಾಗಲೂ ನನಗೆ ಹೇಳೋರು, ಯು ಗಾಟ್ ಎ ವೆರಿ ಗುಡ್ ಕಮಾಂಡ್ ಆನ್ ದ ಸ್ಟೋರಿ, ಚೆನ್ನಾಗಿ ಇದು ಮಾಡ್ತೀಯ ನೀನು, ಡೈರೆಕ್ಷನಲ್ಲೇ ಇರು ಅಂತ. ನಾನು ಯಾವಾಗಲೂ ಸ್ವಲ್ಪ ಆ್ಯಕ್ಟಿಂಗ್ ಕಲ್ತ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಅದು ಮಾಡ್ಕೊಂಡಿದ್ದು ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಕೆಲವು ಸತಿ ನಮ್ಮ ಲೆಕ್ಕ ಒಂದು, ಡೆಸ್ಟಿನಿದು ಲೆಕ್ಕನೇ ಬೇರೆ, ಫೇಟು ಇದೆಲ್ಲ. ಸೊ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ರಿ. ಕಥೆ ಇಲ್ಲದೆ ಜೀವನ ಇಲ್ಲ, ಜೀವನದಲ್ಲಿ ಕಥೆಗಳಿಲ್ಲದೆ ಇರೋಕ್ಕೂ ಸಾಧ್ಯನೇ ಇಲ್ಲ. ಅಷ್ಟು ಇಂಪಾರ್ಟೆಂಟ್ ಆಗಿರೋ ಒಂದು ಸ್ಟೋರಿ, ನಮ್ಮ ಲೈಫ್ ಸ್ಟೋರಿ ಮೇಲಿರೋನಿಗೆ ಗೊತ್ತು ಅನ್ನೋದು ಒಂದು ನಂಬಿಕೆ. ಆದರೆ ಭೂಮಿ ಮೇಲಿರೋ ಸ್ಟೋರೀಸ್ಗಳ ಹಿಂದೆ ಆ ನಂಬಿಕೆಗಳು ಹೇಗೆ ಹುಟ್ಕೊಳ್ತಾ ಹೋಗುತ್ತೆ. ಯಾಕಂದರೆ ಇವತ್ತು ಆಡಿಯನ್ಸ್ ಹೆಂಗಿದ್ದಾರೆ ಅಂದರೆ, ಫಸ್ಟು ಥಿಯೇಟ್ರಿಂದ ಆಚೆಗೆ ಬಂದಾಗ ಏನು ಸ್ಟೋರಿನೇ ಇಲ್ಲ ಅಂದ್ಬಿಡ್ತಾರೆ, ಇಲ್ಲ ಏನು ಸ್ಟೋರಿ ಗುರು ಅಂತಾರೆ, ಇಲ್ಲ ಹಳೆ ಸ್ಟೋರಿನೇ ಬಟ್ ಸಖತ್ತಾಗಿ ತೋರಿಸಿದ್ದಾರೆ. ವಿಚ್ ಮೀನ್ಸ್ ಟು ಸೇ ಸ್ಟೋರಿ ಈಸ್ ಎವ್ರಿಥಿಂಗ್. ಸೊ ಐ ಆಮ್ ಕ್ಯೂರಿಯಸ್ ಟು ನೋ, ಅಂದರೆ ಆ್ಯಸ್ ಎ ಡಿರೆಕ್ಟರ್ ಸ್ಟೋರಿಗಳನ್ನು ಆಯ್ಕೆ ಮಾಡೋದ್ರಲ್ಲೂ ಒಂದು ಕಲೆ ಅಲ್ವಾ? ಇದನ್ನು ನಾನೊಂದು 3 ಅವರ್ ಅಥವಾ 1.5 ಗಂಟೆ ಸಿನಿಮಾಗೆ ಎಳೆಯಾಗಿ ಹೇಳಬಲ್ಲೆ, ಇದು ಇವತ್ತಿಗೂ ಇದು ಪ್ರಸ್ತುತ ಅಂತ. ಸೊ ಹೇಗೆ ಇವೆಲ್ಲ ನೋಡ್ತೀರಾ? 91 ಐ ವಾಸ್ ವರ್ಕಿಂಗ್ ವಿತ್ ಹಿಮ್. ಆವಾಗ ದಿಢೀರಂತ ನಾನು ಇನ್ಸ್ಟಿಟ್ಯೂಟಿಂದ ಒಂದು ಸೀರಿಯಲ್ ಮಾಡೋಣ, ತೊಲೆಂದು ಪೊನ್ನರುಗಳು ಅಂತ ಹೇಳಿ 4 ಜನ ಹುಡುಗರು ಕಾಣೆ ಆಗ್ತಾರೆ. ಆ 4 ಜನ 25 ವರ್ಷ ಆದಮೇಲೆ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಒಬ್ಬೊಬ್ಬರು ರಿಯಾಕ್ಷನ್, ಅವಾಗ ತುಂಬ ಕ್ಲೋಸ್ ಫ್ರೆಂಡ್ಸು, ಅವರೆಲ್ಲ ಸಪ್ರೇಟಾಗಿ ಹೋಗ್ತಾರೆ. 10th ಆದಮೇಲೆ 25 ಇಯರ್ಸ್ ಆದಮೇಲೆ ಅವರೆಲ್ಲ ಮತ್ತೆ ಸೇರಿದಾಗ ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೆ ಅನ್ನೋದೇ ಕತೆ. ಅದು ತುಂಬ ಫೇಮಸ್ ಆಗೋಯ್ತು ದೂರದರ್ಶನಲ್ಲಿ. ಆ ಟೈಮಲ್ಲಿ ವೆನ್ ಐ ವಾಸ್ ದೇರ್ ಇನ್ ಫಿಲ್ಮ್ ಇನ್ಸ್ಟಿಟ್ಯೂಟ್, ಅವಾಗ ತಾನೇ ಮುಗಿಸ್ಕೊಂಡು ಎಲ್ಲ ನಡೀತಾ ಇರಬೇಕಾದ್ರೆ ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ. ಅವತ್ತು ನಾನು ಅಲ್ಲೇ ಇದ್ದೀನಿ. ನೈಟ್ 11 ಗಂಟೆಗೆ ನನಗೆ ಗೊತ್ತಾಗುತ್ತೆ. 2 ವೀಲರ್ ಇತ್ತು ನನ್ನ ಹತ್ರ ಅವಾಗ. ಆ 2 ವೀಲರಲ್ಲಿ ಏನು ಮಾಡ್ತೀನಿ, ಚೆನ್ನೈ ರೌಂಡ್ ಹಾಕಬೇಕು ಅಂತ ಹೋಗ್ತೀವಿ. ಅಲ್ಲಲ್ಲಿ ಗಲಾಟೆಗಳು ಅದು ಇದು ನಡೀತಾ ಇದೆ. ಇನ್ನೊಬ್ಬ ನನ್ನ ಜೊತೆ ಕಮಲ್ನಾಥನ್ ಅಂತ ಒಬ್ಬ ಇದ್ದ ಡೈರೆಕ್ಷನ್ ಸ್ಟೂಡೆಂಟ್, ಅವನ್ನ ಜೊತೆಲಿ ಕುಣಿಸ್ಕೊಂಡು ಕರ್ಕೊಂಡೆಲ್ಲ ಹೋಗ್ತೀನಿ. ಅದಾದಮೇಲೆ 2 ಗಂಟೆಗೆ 2:45 ಆಗಿತ್ತು. GH ಹಾಸ್ಪಿಟಲ್, ಜನರಲ್ ಹಾಸ್ಪಿಟಲ್ಗೆ ಬಾಡೀಸ್ ಬರುತ್ತೆ ಅಲ್ಲಿಗೆ. ನಾನು ನೋಡ್ಬೇಕು ಅದನ್ನು, ಬಾ ಅಂತೇಳಿ ಅವನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಆವಾಗ ಫಸ್ಟ್ ಟೈಮು ಬ್ಯಾಂಗ್ಳೂರಿನಲ್ಲಿ 91 ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ರು ಲೈಸೆನ್ಸ್ಗೆ. ಅದನ್ನು ಮಾಡಿಸಿಟ್ಕೊಂಡಿದ್ದೆ. ಅದನ್ನು ಹಿಂಗೆ ಕ್ಲೋಸ್ ಮಾಡ್ಕೊಂಡು ಅದು ತುಂಬ ಚೆನ್ನಾಗಿ ಕಾಣೋದು. ಅದನ್ನು ಆ ಕಾರ್ಡ್ ಹಿಂಗೆ ತೋರಿಸ್ಬಿಟ್ಟು ಪ್ರೆಸ್ ಅಂತ ಹೇಳ್ತೀನಿ, ನನ್ನ ಬಿಟ್ಬಿಡ್ತಾನೆ ಒಳಗಡೆ. ಆವಾಗ ಅವ್ನಿಗೆ ಹೇಳ್ತೀನಿ, ಏನೋ ಸುಮ್ಮನೆ ಪ್ರೆಸ್ ಅಂತ ಹೇಳ್ತಾ ಇದ್ದೀನಿ, ಅವ್ನು ಏನು ಚೆಕ್ ಮಾಡಲಿಲ್ಲ, ನಮ್ಮನ್ನು ಹಿಂಗೆ ಬಿಟ್ಬಿಟ್ಟ ಅಂತ ಅಂದ್ಬಿಟ್ಟು ಅವ್ನಿಗೆ ಹೇಳ್ಕೊಂಡು ಹೋಗ್ತೀನಿ. 4 ಡೇಸ್ ಆದಮೇಲೆ ನನಗೆ ಗೊತ್ತಾಗುತ್ತೆ, ನಾನು ಯಾವ ರೀತಿ ಓದ್ನೋ ಅದೇ ರೀತಿ ರಾಜೀವ್ ಗಾಂಧಿನ ಕೊಲ್ಲೋಕ್ಕೆ ಶಿವರಾಸನ್ ಹೋಗಿರ್ತಾನೆ ಪ್ರೆಸ್ ಅಂತ ಹೇಳ್ಕೊಂಡು.
That made me more curiosity. That went into my mind. ಏನಿದು ಹೆಂಗೆ ನಾನು ಹೆಂಗೆ ಗೇಜ್ ಮಾಡಿದ್ನು, ಇನ್ನು ಇದು ಎಷ್ಟು ಫ್ರೀಯಾಗಿ ನಾನು ಬಿಟ್ಟರು ಹಂಗೆ ಹೋಗಿರ್ತಾವ ಅವನು. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ, ಮೆಟೀರಿಯಲ್ಸ್ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 90th ಡೇಗೆ ಅವನು ಎಲ್ಲೋದ ಏನೋದ ಹುಡುಕ್ತಾನೆ ಇರ್ತಾರೆ. 90th ಡೇಗೆ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಇವರೆಲ್ಲ ಸಿಗಾಕೊಂಡ್ರು ಅಂತ. ಬೆಂಗಳೂರಿನಲ್ಲಿ ಸಿಗಾಕೊಂಡ್ರ ಅವರೆಲ್ಲ. ಅಯ್ಯೋ ದೇವ್ರೆ, ಹೆಂಗಪ್ಪ ಬಂದರು ಬೆಂಗಳೂರಿಗೆ ಅಂತ ನೋಡ್ತೀವಿ. ಯಾರ್ಯಾರು ಅವ್ರ ಜೊತೇಲಿ ಇನ್ವಾಲ್ವ್ ಆಗಿದ್ರೋ ಅವ್ರ ಜೊತೆಲೇ ಇದ್ದೀನಿ ನಾನು. ಯಾರ ಮನೇಲಿದ್ದರೋ ಶಿವರಾಸನ್ನು, ರಂಗನಾಥ್, ಮೃದುಲಾ, ಐ ನೋ ದೆಮ್ ಫ್ರಮ್ ಪಾಸ್ಟ್ 35 years. ನೀವು ಯಾವ ಮನೆ ಹೇಳ್ತಿದ್ದೀರೋ ನಿಮ್ಮ ಮನೆ ಅಲ್ಲಿ ಇದ್ರ ಹತ್ರ, ಅದರಿಂದ ಒಂದು 200 ಮೀಟರ್ಸಲ್ಲೇ ರಂಗನಾಥ್ ಮನೆ, ಮೃದುಲನ ಮನೆ. ಸುಂಕಿನಹಳ್ಳಿ, ಹೌದು ಸುಂಕಿನಹಳ್ಳಿ ಇದೆಯಲ್ಲ, ಈಗ ದೊಡ್ಡ ಗಣಪತಿ ದೇವಸ್ಥಾನ ಇದೆಯಲ್ಲ, ಆ ಸುಂಕಿನಹಳ್ಳಿಗೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ರೋಡ್ ಇದೆಯಲ್ಲ ಒಂದು, ಮೌಂಟ್ ಜಾಯ್ ರೋಡ್ ಅಂತ ಹೇಳ್ತೀವಿ, ಆ ರೋಡಲ್ಲೇ ಮೃದುಲನ ಮನೆ. ಅಲ್ಲಿ ಕ್ರಿಕೆಟ್ ಆಡ್ತಿರ್ತೀವಿ ಡೈಲಿ. ಆ ಮೃದುಲ ಅವ್ರ ಬ್ರದರ್ಸ್ ಎಲ್ಲ ನನ್ನ ಕ್ಲೋಸ್ ಫ್ರೆಂಡು. ರಂಗನಾಥು ಅಲ್ಲೇ ಇದ್ದಿದ್ದು. ಅವರಿಬ್ಬರು ಮದುವೆಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ. CBIನವರು ಆ ಕ್ಯಾಸೆಟ್ ತೊಗೊಂಡೋಗಿದ್ದಾರೆ ಅನ್ನೋರು. ಹಂಗಾರೆ ನಮ್ಮನ್ನು ವಿಚಾರಣೆ ಕರೀತಾರ ಅಂತ ನಾವು ಈ ಥರ ಇದ್ದಿದ್ದು ಟೈಮ್ ಅದು. ದೆನ್ ಇಟ್ ವಾಸ್ ಎ ವೆರಿ ಬಿಗ್ ಸರ್ಪ್ರೈಸ್. ಬಟ್ ಯಾಕೆ ನನಗಷ್ಟು ಸರ್ಪ್ರೈಸು ಆಗಲಿಲ್ಲ ಅಂದರೆ 85ಗೆ 86ಅಲ್ಲೆಲ್ಲ ವೆನ್ ಇಟ್ ವಾಸ್ ಇನ್ ಅ ಪೀಕ್, LTTದು ಪೀಕ್ ಆಗಿರಬೇಕಾದ್ರೆ ವಿ ಯೂಸ್ ಟು ಸಿ ದ ಫೋಟೋಸ್ ಆಫ್ ಪ್ರಭಾಕರನ್ ಇನ್ ಹಿಸ್ ಪಾಕೆಟ್. ರಂಗನಾಥ್ ಪಾಕೆಟಲ್ಲಿ ಯಾವಾಗಲೂ ನೋಡ್ತಿದ್ವಿ. ಸ್ವಲ್ಪ ಕ್ಯೂರಿಯಸ್ ಜಾಸ್ತಿ ನಮಗೆ, ತಿಳ್ಕೊಳ್ಳೋಣ ಅಂತ. ಆವಾಗ ಇಂಡಿಯನ್ ಗೌರ್ಮೆಂಟೇ LTTನ ಟ್ರೈನ್ ಮಾಡ್ತಾಯಿತ್ತು. LTT ಆರ್ಮಿ ಎಲ್ಲ ರೆಡಿಯಾಗಿದ್ದು ಇಲ್ಲೇನೆ. ಅದು ಅವ್ರಿಗೆಲ್ಲ ಟ್ರೈನ್ ಮಾಡ್ತಿದ್ದಿದ್ದು ನಮ್ಮ ಆರ್ಮಿನವರು. ತಮಿಳ್ನಾಡಲ್ಲೇ ಟ್ರೈನಿಂಗ್ಸ್ ಮಾಡ್ತಾಯಿದ್ರು ಅವರು, LTTನವರು. LTT ಮಾತ್ರ ಅಲ್ಲ, ಬೇರೆ ಗ್ರೂಪ್ಸು ಇತ್ತು, EPLRF, TNL, ಟೆಲೋ, ಅವ್ರನ್ನೆಲ್ಲ ಇಲ್ಲೇ ಟ್ರೈನ್ ಮಾಡ್ತಿದ್ರು. ಆ ಥರ ಒಂದು ಟೈಮ್ ಇತ್ತು. ಅದಾದಮೇಲೆ ಕಟ್ಟಾಗತ್ತದು. ಫಸ್ಟ್ ಬ್ಯಾಚ್ ಎಲ್ಲ 83, 84, 85 ಬ್ಯಾಚಸ್ ರೆಡಿಯಾಗಿದ್ದು ಇಂಡಿಯಾಲೇ. ಅದು ಬ್ಯಾಚ್ 1, ಬ್ಯಾಚ್ 2, ಬ್ಯಾಚ್ 3 ಅಂತಾರೆ ಅದನ್ನು. ಈ ಫಸ್ಟ್ 3 ಬ್ಯಾಚಸ್ ಇಲ್ಲೇ ರೆಡಿಯಾಗಿದ್ದು. 85 ಮೇಲೆ ಇಂಡಿಯನ್ ಗೌರ್ಮೆಂಟ್ಗೂ ಮತ್ತು ಸ್ವಲ್ಪ ಕಟ್ಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು LTTಗೆ. ದೆನ್ ದೇ ಆಲ್ ಗೋ ಬ್ಯಾಕ್ ಟು ಶ್ರೀಲಂಕಾ. ಇದು ನಡೆದಿದ್ದು ಇದನ್ನು. ಬಟ್ 91ಅಲ್ಲಿ ನನಗೆ ರಂಗನಾಥ್ ಪರಿಚಯ ಆಗಿದ್ದು. ನನಗೆ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ರಂಗನಾಥ್ ಹೆಂಗಿಟ್ಟ ಮನೆಯೊಳಗೆ ತೊಗೊಂಬಂದು ಅಂತ ಹೇಳಿ ಕ್ಯೂರಿಯಸ್ಸು. ಆವಾಗ ಮೃದುಲಾ ಒಂದು ಸ್ವಲ್ಪ ದಿವಸ ಆದಮೇಲೆ ಸಿಕ್ಕಲಿಲ್ಲ ನನಗೆ. ಮೃದುಲನ ತುಂಬ ಹುಡ್ಕಕ್ಕೆ ಟ್ರೈ ಮಾಡಿದೆ, ಯಾಕಂದರೆ ಪೊಲೀಸಲ್ಲಿ ಇದರಲ್ಲಿದ್ದರವರು ಅವ್ರಿಗೆ. ದೆನ್ ಪೊಲೀಸ್ನಲ್ಲಿ ಅವ್ರಿಗೆ ಕೆಲಸ ಕೊಡ್ತಾರೆ ಸ್ಕೂಲಲ್ಲಿ. ದೆನ್ ಇಮಿಡಿಯೇಟಾಗಿ ಏನು ಮಾಡಿದೆ, 86ಅಲ್ಲಿ ನಮ್ಮ ಇವರು ಚಿನ್ನೇಗೌಡರನ್ನ ಹಿಡ್ಕೊಂಡು ಕೆಂಪಯ್ಯನವ್ರ ಹತ್ರ ಹೋಗ್ತೀನಿ. ಕೆಂಪಯ್ಯ ಸ್ಟಾರ್ಟೆಡ್ ಟೆಲಿಂಗ್ ಮೀ ಕಂಪ್ಲೀಟ್ ಡೀಟೇಲ್ಸ್. ಲೈಕ್ ದಟ್ ಇಟ್ ಆಲ್ ಕೇಮ್ ಟು ಮೀ. 86 ಇದರಲ್ಲಿ 91ಅಲ್ಲಿ 96ಅಲ್ಲಿ. ಸೊ ನೀವು ಹೇಳಿದ 86 ಅಂದರೆ ಯಾವಾಗಲೂ 96 ಬಗ್ಗೆ ಹೇಳ್ತಾ ಇದ್ದೀರಾ? 96ಅಲ್ಲಿ ಅಲ್ಲ, 86ದು LTT ಅವ್ರ ಕತೆ. ಕರೆಕ್ಟ್. 96ಅಲ್ಲಿ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಆಚೆ ಚಿನ್ನೇಗೌಡರ ಹತ್ರ ಹೋಗಿ 96ಅಲ್ಲಿ. ದೆನ್ ಅವರು ಕೆಂಪಯ್ಯನವ್ರನ್ನ ಹತ್ರ ಕರ್ಕೊಂಡೋಗಿ 96ಅಲ್ಲಿ ಐ ಟೇಕ್ ಕಂಪ್ಲೀಟ್ ಡೀಟೇಲ್ಸ್ ಫ್ರಮ್ ಕೆಂಪಯ್ಯ. ಅವ್ರು ಯಾರು ಕೆಂಪಯ್ಯ ಅವರು? ಅವರೇ ಕಂಪ್ಲೀಟ್ ಅವಾಗ DCP ಆಗಿರ್ತಾರೆ. ದೆನ್ ಹಿ ವಾಸ್ ದ ಪರ್ಸನ್ ಹೂ ಇನ್ವೆಸ್ಟಿಗೇಟೆಡ್ ದ ಹೋಲ್ ರಾಜೀವ್ ಗಾಂಧಿ ಕೇಸ್ ಇನ್ ದಿಸ್ ಥಿಂಗ್ ಇನ್ ಬ್ಯಾಂಗ್ಳೂರಲ್ಲಿ. ಹಿ ವಾಸ್ ಎ IPS ಆಫೀಸರು, ಕನ್ನಡದವರು. ಹಿ ಎಕ್ಸ್ಪ್ಲೇನ್ಸ್ ಮೀ ವಾಟ್ ಆಲ್ ಹ್ಯಾಪಂಡ್. ಆಮೇಲೆ ಅದ್ರ ಜೊತೆಯಲ್ಲಿ ಅವತ್ತಿನ ದಿನಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ ಇನ್ನೊಬ್ರು ಇದ್ದರು, ನಾಗು ಅಂತ, ರಾಜ್ಕುಮಾರ್ ಸಂಘದಲ್ಲಿದ್ದರವರು. ಅವ್ರ ಅಣ್ಣನೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ. ಆಮೇಲೆ ನನ್ನ ಫ್ರೆಂಡೇ ಕಾರ್ ಕೊಟ್ಟಿರೋದು. ಎಲ್ಲನೂ ನನ್ನ ಜೊತೇಲಿದ್ದವ್ರದ್ದೇ ಆ ಇನ್ಸಿಡೆಂಟ್ಸ್ ಎಲ್ಲ. ಅದಕ್ಕೋಸ್ಕರ ನನಗೆಲ್ಲ ಇನ್ಸಿಡೆಂಟ್ಸ್ ಕೊಟ್ಟರು. ಆವಾಗ BK ಶಿವರಾಮ್ ಅವರಿದ್ದರು. ಎಲ್ಲರೂ ನನ್ನ ಕ್ಲೋಸ್ ಫ್ರೆಂಡ್ಸೇ ಆಗಿದ್ದರಿಂದ ಐ ಗಾಟ್ ಆಲ್ ದ ಇನ್ಫಾರ್ಮೇಷನ್ ಫ್ರಮ್ ದೆಮ್. ನರಸಿಂಹಮೂರ್ತಿ, ನಮ್ಮ ಕೆಂಪಯ್ಯನವರು, ಎಲ್ಲರ ಹತ್ರನೂ ಅವಾಗ ಮೆಟೀರಿಯಲ್ ತೊಗೊಂಡೆ. 97ಅಲ್ಲಿ 97 ಎಂಡ್ ಆರ್ 98 ತಮಿಳ್ನಾಡಲ್ಲಿ ಅವರೆಲ್ಲ ಬಿಡುಗಡೆ ಆಗ್ತಾರೆ. ಯಾರು? ರಂಗನಾಥ್ ಎಲ್ಲ ಜೈಲಿಂದ ಬರ್ತಾರೆ. ದೆನ್ ಐ ಆಮ್ ವಿತ್ ರಂಗನಾಥ್. ಇನ್ಸೈಡ್ ಒಳಗಡೆ ಏನು ನಡೀತು ಅಂತ ಅವ್ರ ಹತ್ರ ಎಲ್ಲ ತೊಗೊಂಡೆ. ಮನೆ ಒಳಗೆ ಏನು ನಡೀತು, ನೀನೇನು ಮಾಡ್ತಿದ್ದೆ ರಂಗನಾಥ್ ಅಂತ ಹೇಳಿ ಅವ್ರ ಹತ್ರ ತೊಗೊಂಡೆ. ಸುಸೀಂದ್ರನ್ ಅಂತ ಇನ್ನೊಬ್ಬರಿದ್ದರು, ಅವ್ರ ಹತ್ರ ಬೇರೆ ಮೆಟೀರಿಯಲ್ಸ್ ಎಲ್ಲ ತೊಗೊಂಡೆ. ಆವಾಗ ಮ್ಯಾಚ್ ಮಾಡೋಕ್ಕಾಯಿತು ನನಗೆ.
ಇದು ಇನ್ನರ್ದು ಮತ್ತು ಔಟರ್. ಎಲ್ಲ ಸೈಡ್ ಆಫ್ ದ ಸ್ಟೋರಿ. ಬಿಕಾಸ್ ನಾವು ಇವಾಗ ಏನಂದ್ರೆ ಪೊಲೀಸವ್ರು ತೊಗೊಂಡಾಗ ಬರೀ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಗೊತ್ತಾಗುತ್ತೆ. ಇವರು ರಂಗನಾಥ್ ಮತ್ತು ಮೃದುಲನ ಹತ್ರ ತೊಗೊಂಡಾಗ ಇನ್ನರ್ ಪಾಯಿಂಟ್ ಆಫ್ ವ್ಯೂ ಗೊತ್ತಾಯಿತು, ಒಳಗಡೆಯಿಂದ ಏನು ನಡೀತಾ ಇತ್ತು ಅಂತ. ಇದಕ್ಕೂ ಒಂದು ಮೇಲೆ ಲೇಯರ್ ಬಂದು LTT ಸೈಡಿಂದ ಅಂತ ಹೇಳಿದಾಗ ನಾನು ಸುಸೀಂದ್ರನು ಅವರು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಒಳಗಡೆ ಹೊರಗಡೆ ಎಕ್ಸ್ಟೀರಿಯರ್ ಲೇಯರ್ ವಿಚ್ ಪೊಲೀಸ್ ಡಸನ್ನೋ ಆ್ಯಂಡ್ ದಿಸ್ ಗೈ ಡಸನ್ನೋ ಅದು ಎಲ್ಲ ಸಿಕ್ತು. ದಟ್ ಕ್ರಿಯೇಟೆಡ್ ದ ಸೈನೈಡ್. 15 ವರ್ಷ ತಗೊಳ್ತೀರಾ ಟು ರೈಟ್ ಸೈನೈಡ್? 15 ವರ್ಷ ಟು ಸ್ಕ್ರಿಪ್ಟ್ ಮಾಡೋಕ್ಕೆ ನನಗೆ 91 ಸ್ಟಾರ್ಟ್ ಮಾಡಿದ್ರೆ ನನಗೆ 2006ಗೆ ಬರೋಷ್ಟರೊಳಗೆ ವೆಲ್ ವರ್ಸ್ಟ್ ಆಗೋದೆ LTT ಬಗ್ಗೆ. ಆ್ಯಕ್ಚುಲಿ ಈಗ ಅಲ್ಲಿ ಯಾರ್ಯಾರನ್ನ ಮಾತಾಡಿಸ್ಬೇಕು, ಇನ್ವೆಸ್ಟಿಗೇಷನ್ಗೆಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇದೊಂದು ದೊಡ್ಡ ಕೇಸ್ ಅಲ್ವಾ. ಒಂದು ಫಿಲ್ಮ್ ಮೇಕರ್ ಆಗಿ ಅವತ್ತೆಲ್ಲ ನಿಮ್ಗೆ ಅಷ್ಟು ಈಸಿಯಾಗಿ ಆ್ಯಕ್ಸಸ್ ಎಲ್ಲ ಇರ್ತಿತ್ತು ಅಂದರೆ ಅವತ್ತು ನಿಮ್ಗಿನ್ನೂ ಐಡೆಂಟಿಟಿನೂ ಇರಲಿಲ್ಲ ಅನ್ಸತ್ತಲ್ವಾ? ಬಿಕಾಸ್ ದೇ ಆರ್ ಮೈ ಕ್ಲೋಸ್ ಫ್ರೆಂಡ್ಸ್, ಐ ವಾಸ್ ಅಬೌಟ್ ಟು ಎಕ್ಸ್ಟ್ರಾಕ್ಟ್ ಫ್ರಮ್ ದೆಮ್. ಇವಾಗ ಎಲ್ಲರ ಜೊತೆಲೂ ಒಡನಾಟ ಇತ್ತಲ್ಲ ಮೊದಲಿಂದನೇ, ಅದು ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಯಾಕಂದರೆ ರಂಗನಾಥ್ ಗೊತ್ತಿತ್ತು, ಮೃದುಲ ಗೊತ್ತಿತ್ತು, ಅವ್ರ ಅಣ್ಣ ಗೊತ್ತಿತ್ತು, ಈ ಕಡೆ ಕೆಂಪಯ್ಯನವ್ರು ಗೊತ್ತಿತ್ತು, ಮತ್ತು ನರಸಿಂಹಮೂರ್ತಿ ಗೊತ್ತಿತ್ತು, BK ಅವರು ಶಿವರಾಮ್ ಅವ್ರಿಗೆ ಪರಿಚಯ ಇದ್ದರು. ಅದಾದಮೇಲೆ ಕಾರ್ ಕೊಟ್ಟ ಮಹಾಲಿಂಗಂ ಪರಿಚಯ ಇದ್ದರು, ನಮ್ಮ ಧರಣಿ ಪರಿಚಯ ಇದ್ರು. ಎಲ್ಲರೂ ನಮ್ಮ ಒಂದು ದೊಡ್ಡ ಸರ್ಕಲ್ ಅದು. ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪರ್ಸ್ನಲಾಗೆ ನನಗೆ ಟಚ್ಚಲ್ಲಿದ್ದರು. 80s ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕೆ ಮುಂಚೆಯಿಂದನೂ ಇವರೆಲ್ಲ ಟಚ್ಚಲ್ಲೇ ಇದ್ದಿದ್ದರಿಂದ ನಂಗೆ ಈಸಿ ಆಯಿತು, ಆ್ಯಕ್ಸಸ್ ಸಿಕ್ಬಿಡ್ತು ಎಲ್ಲರ ಜೊತೆನೂ. ಎಲ್ಲರೂ ಹೇಳಿದ್ರು. ಬಟ್ ಕತೆ ಬರ್ದಾದ್ಮೇಲೆ ನನಗೆ ನೆಗೆಟಿವ್ ಇದು ಸಿಕ್ತು, ಶೇಡ್ಸು. ನೀನು ಇದನ್ನು ಮಾಡಿದ್ರೆ ನಿನ್ನ ಫಿಲ್ಮ್ ರಿಲೀಸ್ ಆಗಲ್ಲ, ಬ್ಯಾನ್ ಆಗಿಬಿಡುತ್ತೆ ಅಂತ ಬಂತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನಗೆ ತಲೆ ಎಲ್ಲ ಕೆಟ್ಟೋಗೋದು. ಅಷ್ಟೊತ್ತಿಗೆ ಆಲ್ರೆಡಿ ಏನಾಗಿತ್ತು, ಕುಟ್ರ ಪತ್ರಿಕೆ ಅಂತ ಒಂದು ತಮಿಳಲ್ಲಿ ಫಿಲ್ಮ್ ಮಾಡಿದ್ರು ಇದ್ರ ಬಗ್ಗೆನೇ, ಅದು ಬ್ಯಾನ್ ಆಗೋಗಿತ್ತು. ನೀನು ಮಾಡಿದ್ರೆ ನಿಂದು ಬ್ಯಾನ್ ಆಗುತ್ತೆ ಅಂದರು. ಅವಾಗ ಅದೇ ನನಗೆ ತುಂಬ ತಲೆ ಕೆಡ್ಸ್ಕೊಂಡು ಏನು ಮಾಡಿದೆ, ಓಕೆ ಬೇರೆ ಇನ್ನೊಂದು ಕತೆ ಮಾಡೋಣ ಅಂಥೇಳಿ ಗುಜರಾತಲ್ಲಿ ಭೂಕಂಪ ಆಗಿತ್ತೆ, ಅದನ್ನು ಇಟ್ಕೊಂಡು ನಾನು ಬೇಸ್ ಮಾಡಿ ಇಟ್ಕೊಂಡು ಒಂದು ಕತೆ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಫಸ್ಟ್ ಸಂತೋಷ ಅಂತ ಹೇಳಿ ಫಿಲ್ಮ್ ಲಾಂಚ್ ಮಾಡಿದೆ. ಫಾರ್ ದಟ್ ಫಿಲ್ಮ್ ದುಡ್ಡೆಲ್ಲ ಹೊರ್ಟೋಯ್ತು, ಒಂದು ಮನೆನೂ ಹೊರ್ಟೋಯ್ತು. ಬಟ್ ಐ ಗಾಟ್ ಎ ಸ್ಟೇಟ್ ಅವಾರ್ಡ್. ಏನು ಸರ್, ಎಷ್ಟೊಂದು ತಮಾಷೆಯಾಗಿ ಕೆಲವು ಸತಿ ಲೈಫ್ನ ಕಷ್ಟದ ದಿನಗಳನ್ನು ಹಂಗೆ ನೋಡ್ಬೇಕಂತೀರಾ? ಆಗ ಆಮೇಲೆ ಏನು ಮಾಡಿದ್ವಿ, ಸರಿ ಏನು ಮಾಡೋದು ಏನು ಗೊತ್ತಿಲ್ಲ. ಓಕೆ, ಮನೆ ಎಲ್ಲ ಮಾರಾಯಿತು. ಎಷ್ಟು ಮಿಕ್ಕಿತ್ತು? 1 ಲಕ್ಷ ಮಿಕ್ಕಿತ್ತು. ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈಗ ತುಂಬ ಸ್ಟ್ರೆಸ್ ಆಗಿದೆ ಅನಿಸುತ್ತೆ. ಈ 1 ಲಕ್ಷ ತೊಗೊಂಡು ಬ್ಯಾಂಕಾಕ್ ಟ್ರಿಪ್ ಹೊಟ್ಟೋಗೋಣ ಅಂತೇಳಿ ನಾನು ನನ್ನ ಮಿಸ್ಸಸ್ ಬ್ಯಾಂಕಾಕ್ ಟ್ರಿಪ್ ಹೊಟ್ಟೋದ್ವಿ. ಆ ದುಡ್ಡನ್ನು ಅಲ್ಲೇ ಎಂಜಾಯ್ ಮಾಡ್ಕೊಂಬ. ಯಾವ ವರ್ಷ ಅದು? ಇದು 2002ನಲ್ಲಿ. ದೆನ್ ಅಲ್ಲಿ ಹೋದ್ವಿ. ಅಲ್ಲಿಂದ ಬಂದಾದಮೇಲೆ ಮತ್ತೆ ಫ್ರೆಶ್ ಆಗಿ ನಾನು ಸ್ಕ್ರಿಪ್ಟ್ 15 ವರ್ಷದಿಂದ ಬರೆದಿರೋ ಸ್ಕ್ರಿಪ್ಟ್ ಇದು. ಇದನ್ನು ಬಿಟ್ಟು ನಾನು ಯಾಕೆ ಅದನ್ನು ಮಾಡಿದೆ ಅಂತ ಅವಾಗ ಯೋಚನೆ ಮಾಡಿದೆ. ಮತ್ತೆ ಹೋಗಿದ್ರೆ ಬ್ಯಾನ್ ಆಗಿದ್ರು ಇದರಲ್ಲೇ ಆಗಿರ್ಬೋದಾಯ್ತಲ್ವಾ, ಏನು ಅದೇ ತಾನೇ ಇಲ್ಲ ಇವಾಗ ಆಗಿದ್ದು ಅಂಥೇಳಿ ಸೈನೈಡ್ನ ರಿಸ್ಕ್ ತೊಗೊಂಡು ಸ್ಟಾರ್ಟ್ ಮಾಡಿದೆ. ಆವಾಗ ಮತ್ತೆ ನನ್ನ ಫ್ರೆಂಡ್ಸ್ನೆಲ್ಲ ಇಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಮುರಳಿದಾರಲ್ಲಪ್ಪ ಮತ್ತು ಕೆಂಚಪ್ಪಗೌಡ್ರನ್ನೆಲ್ಲ ಇಟ್ಕೊಂಡು ಒಂದು 28 lakhs ನಾವು ಮಿಸ್ಸಸ್ಸು ನಾನು ಅಡ್ಜಸ್ಟ್ ಮಾಡಿದ್ವಿ. ಅದಾದಮೇಲೆ ಅವರೆಲ್ಲ ಒಂದು 20 lakhs ಹಾಕಿದ್ರು. 68 lakhsಲ್ಲಿ ಸ್ಟಾರ್ಟ್ ಮಾಡಿದಂಥ ಪ್ರಾಜೆಕ್ಟು ಸೈನೈಡ್. ಆವಾಗ ರ್ಯಾಂಡಿ ರತ್ನವೇಲು, ಅವನು ಕ್ಲಾಸ್ಮೇಟು, ಇವರೆಲ್ಲ ಒಂದೊಂದು ಟಾಪ್ ಟೆಕ್ನಿಷಿಯನ್ಸು, ಆ್ಯಂಟೋನಿ ಅವರೆಲ್ಲ ಬಂದು ಐಬ್ರೋ ಓಪನ್. ಬಟ್ ಅವ್ರಿಗೇನಂದರೆ ಇದು ಆಚೆ ಬರುತ್ತಾ ಅಂದರೆ ಆಚೆ ಬರೋ ಥರ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ, ಪ್ರಾಮಿಸ್ ಮಾಡಿದೆ. ಐ ಪ್ರಾಮಿಸ್ ದಮ್. ಯಾಕೆ ಅಂದರು, ನಾನು ಅಷ್ಟೊತ್ತಿಗೆ ಆಲ್ರೆಡಿ ಸೆನ್ಸರ್ದು ಗೈಡ್ಲೈನ್ಸು ಸೆಂಟ್ರಲ್ ಗೌರ್ಮೆಂಟಿಂದ ಏನೇನಿದೆ ಅಂತ ತರೋಗಿ ಓದ್ಕೊಂಬಿಟ್ಟೆ. ಏನು ಹೇಳಿದ್ರೆ ಬ್ಯಾನ್ ಮಾಡ್ತಾರೆ, ಏನು ಹೇಳಲಿಲ್ಲ ಅಂದರೆ ಬಿಡ್ತಾರೆ ನಮ್ಮನ್ನು ಅಂತ ಗೊತ್ತಾಯ್ತು ನನಗೆ. ಅದನ್ನ ಇಟ್ಕೊಂಡು ಏನು ಮಾಡಿದೆ, ಆ ಬೇಸ್ಡ್ ಇಟ್ಕೊಂಡು ಫ್ರೆಂಡ್ಲಿ ನೈಬರಿಂಗ್ ಕಂಟ್ರೀಸ್ನ ಬೈಬಾರ್ದು ನಾವು ಅಂತ ಗೊತ್ತಾಯಿತು. ಒಂದು ವರ್ಡು ಅದ್ರ ಬಗ್ಗೆ ತೊಗೊಳ್ಳಿಲ್ಲ. ಯಾರ್ದು ಪರ್ಸ್ನಲಾಗಿ ನಿಂದನೆಗಳು ಮಾಡಿದಾಗ ನಮ್ಮ ಮೇಲೆ ಕೇಸ್ ಹಾಕಕ್ಕೆ ಬರ್ತಾರೆ ಅಂತ ಗೊತ್ತಾಯಿತು. ಅದ್ರನ್ನ ಫಾಲೋ ಮಾಡಿದೆ. ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಕ್ಲೀನಾಗೆ ಮಾಡಿದೆ. ರ್ಯಾಂಡಿ ರತ್ನವೇಲು ಕ್ಯಾಮ್ರಾಮೆನ್ನು. ನಿಮ್ಮ ಮನೆಯಿಂದ 4ನೇ ಮನೆ ಅವ್ರ ಮನೆ, ಇಲ್ಲೇ ಬಸವನಗುಡಿಲಿ. ಅಲ್ಲಿ ಒಂದು ಮೆಟ್ಲೆ ಹಿಂಗಿದೆ, ಸ್ಲೋಪಾಗಿ ಬರುತ್ತೆ. ದ್ವಾರಕಾ ಹೋಟ್ಲಿಂದ ಕೆಳಗಡೆಗೆ 5ನೇ ಮನೆ ಅವ್ರದ್ದು. ಅಲ್ಲಿಂದ ಅವ್ರ ಮನೆ.
ಅವ್ರ ಮಾವ ಅವರು ಇಲ್ಲಿ ಫೇಮಸ್ ಆಗಿದ್ದು, ಮದುವೆ ಇಲ್ಲೇ ಆಗಿತ್ತು ರತ್ನವೇಲ್ ರ್ಯಾಂಡಿಗೆ. ಅವ್ರ ಮಾವ ಅವರು ಇದನ್ನು ಇದು ಬರೋದೇ ಇಲ್ಲ, ಯಾಕೆ ಮಾಡ್ತಿದ್ಯಾ ನೀನು ಅಂತ ಅವ್ರಿಗೆ ಅಂದಿದ್ದಾರೆ. ಅದಾದಮೇಲೆ ಏನು ಮಾಡಿದಾನೆ, ಅವ್ನು ನನ್ನ ಹತ್ರ ಹೇಳಿಲ್ಲ. ನಾನೇನು ಮಾಡಿದೆ, ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ದೆ. ಬರೀ IPS ಆಫೀಸರ್ಸು ಇದಕ್ಕೆ ಫಂಕ್ಷನ್ಗೆ ಓಪ್ನಿಂಗ್ಗೆ ಅದನ್ನು ಇನ್ವಿಟೇಷನ್ ಕೊಟ್ಟೆ. ಅವರು ಇಮಿಡಿಯೇಟಾಗಿ ಅವ್ರು ಹೇಳಿದ್ದಾರೆ ಇನ್ವಿಟೇಷನ್ ನೋಡ್ಬಿಟ್ಟು, ಇದಕ್ಕೆ ತೊಂದರೆನೇ ಬರಲ್ಲ, ರಿಲೀಸ್ ಆಗುತ್ತೆ, ಈಗ ಮಾಡು ಅಂದಿದ್ದಾರೆ. ಬಿಕಾಸ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡಿಬಿಟ್ಟಿದ್ರು ಅಂದರೆ ಬರೀ ತಮಿಳವರು ಅವರು ಇವರು ಇರ್ತಾರೆ, ಇದನ್ನು ಬೇರೆ ಥರನೂ ಏನೋ ಕಾಂಟ್ರವರ್ಸಿಲಿ ಹೋಗುತ್ತಿದ್ದು ಅಂದರು. ಐ ವಾಸ್ ಮೇಕಿಂಗ್ ವಿತ್ ಓನ್ಲಿ ಪೊಲೀಸ್ ಆಫೀಸರ್ಸ್. ಇನ್ನರ್ ವರ್ಷನ್ ನಾನು ಹೇಳಲೇ ಇಲ್ಲ ಯಾರಿಗೂ. ರಂಗನಾಥ್ ಎಲ್ಲ ಯಾರಿಗೂ ಅಷ್ಟು ಎಕ್ಸ್ಪೋಸ್ ಮಾಡಲೇ ಇಲ್ಲ ನಾನು ಅವಾಗ. ಈ ಒಳಗಡೆ ಏನೇನಿತ್ತು ಅಂತೆಲ್ಲ ಯಾರಿಗೂ ಹೇಳಲೇ ಇಲ್ಲ. ಪಿಕ್ಚರ್ ಬರ್ತಿದ್ದಂಗೆ ಅವರೆಲ್ಲ ನನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೆನ್ಸಾರ್ ಬೋರ್ಡಲ್ಲಿ ಅವರು ಒಂದು ದೊಡ್ಡ ಸೆಮಿನಾರೇ ಮಾಡಿಬಿಟ್ರು ಇದ್ರ ಬಗ್ಗೆ. ಸರ್ಟಿಫಿಕೇಟ್ ಕೊಟ್ಟರು ಈ ಫಿಲ್ಮ್ಗೆ. ಆವಾಗ ಅವರೇ ಬಂದು ಮುಂದೆ ನಿಂತ್ಕೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಫಿಲ್ಮ್ ಇಂಡಸ್ಟ್ರಿಯಿಂದ ಅವ್ರ ಮೇಲೆ ಅಗೇನ್ಸ್ಟಾಗಿ ಇದು ಮಾಡ್ತಿದ್ರು. ಆವಾಗ ಅವರು ಚಂದ್ರಶೇಖರ್ ಅಂತ ಅವ್ರು ಹೇಳಿದ್ರು, ನೀವು ಅಂದ್ಕೊಳ್ತೀರಾ ನಾವು ಸೆನ್ಸಾರ್ ಬೋರ್ಡ್ನವರು ನಿಮ್ಗೆ ಹೆಲ್ಪ್ ಮಾಡಲ್ಲ ಅಂತೇಳಿ ಸೈನೈಡ್ ಅಂತ ಒಂದು ಚಿತ್ರಕ್ಕೆ ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನಾವು ಸರ್ಟಿಫಿಕೇಟ್ ಕೊಡ್ತೀವಿ, ನೀವು ಮಾಡೋ ಕೆಲಸದ ನೋಡ್ಕೊಂಡು ನಾವು ಯು ಕೊಡಬೇಕಾ, ಎ ಕೊಡಬೇಕಾ, ಎ ಕೊಡಬೇಕಾ ಅಂತ. ಬಟ್ ಈ ಫಿಲ್ಮ್ ಇಷ್ಟು ಸೆನ್ಸಿಟಿವ್ ಇದ್ರೂ, ಇಷ್ಟು ಸೆನ್ಸಿಟಿವ್ ಮ್ಯಾಟ್ರ್ ಆದರೂ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತ ಹೇಳಿ ಯು ಕೊಡ್ತಾರೆ ಅವರು. ಅದು ದೊಡ್ಡ ಚರ್ಚೆ ಅದು ಅವಾಗ. ದಟ್ ಮೀನ್ಸ್ ವಿ ಶುಡ್ ನೋ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಡೂಯಿಂಗ್, ಹೂಮ್ ವಿ ಆರ್ ಹರ್ಟ್ ಮಾಡಬಾರ್ದು ಸಿನಿಮಾಲಿ, ಬಟ್ ಕತೆ ಹೇಳಬೇಕು. ನಮ್ಮ ಕತೆ ಏನು ನಡೀತಿದೆ ಅದನ್ನು ಕನ್ವೆ ಮಾಡಬೇಕು. ಇದನ್ನು ಇಟ್ಕೊಂಡು ಮಾಡಿದಂಥ ಚಿತ್ರ ಅದು ಸೈನೈಡ್. ಆಲ್ಮೋಸ್ಟ್ ಸೆನ್ಸಾರ್ವರೆಗೂ ಹೋಗ್ಬಿಡ್ರಿ. ನನಗೆ ಇರೋ ಕುತೂಹಲ, ಸ್ಟೋರಿನಲ್ಲೇ ಕೆಲವು ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅಂತ ಒಂದು 15 ವರ್ಷ ತೊಗೊಂಡ್ರಲ್ಲ, ಅಲ್ಲಿ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಫೈಂಡ್ಸ್ ಏನು? ಎಲ್ಲೂ ಇವತ್ತು ನಮ್ಮ ಆಚೆಗೆ ಬರ್ದೇ ಇರೋ ಎಷ್ಟೋ ವಿಚಾರ ನಿಮ್ಮ ಹತ್ರ ಕೆಲವು ಉಳ್ಕೊಂಡ್ಬಿಡುತ್ತೆ. ಇನ್ನೂ ತುಂಬ ಇದೆ. ನನಗಾಗಿದ್ದ ಅನುಭವ ಎಲ್ಲಿ ಅಂದರೆ, ಸೈನೈಡ್ ಫಿಲ್ಮ್ ರಿಲೀಸ್ ಆಗೋಕ್ಕೆ ಮುಂಚೆ ಒಂದು ಟೇಪ್, ಅದು ಹೆಂಗೋಯ್ತು ಗೊತ್ತಿಲ್ಲ, LTT ಪ್ರಭಾಕರನ್ನು ಕೈ ಸೇರಿದೆ. ಎಲ್ಲಿಂದ ಅದು, ಯಾಕಂದರೆ ತಮಿಳ್ನಾಡಲ್ಲಿ ವರ್ಕ್ ಮಾಡ್ತಿದ್ವಿ, ಒಂದು ಕಾಪಿ ಅವ್ರಿಗೆ ರೀಚ್ ಆಗಿದೆ. ಏನು ಟೇಪ್ಸ್? ಇದು ನಮ್ಮ ಫಿಲ್ಮ್ದು ವರ್ಷನ್, ತಮಿಳ್ನ ಡಬ್ ಮಾಡಿರ್ತೀನಿ, ತಮಿಳ್ನ ರೀಶೂಟ್ ಮಾಡಿ ಡಬ್ ಮಾಡ್ತೀನಿ, ಆ ವರ್ಷನ್ ಅವ್ರ ಕೈ ಸೇರಿದೆ ರಿಲೀಸಿಂಗ್ ಮುಂಚೆ. ಯಾರು ಕೊಟ್ಟರು ಅಂತ ಇದುವರೆಗೂ ನಂಗೆ ಗೊತ್ತಿಲ್ಲ. ಏನಾಯ್ತು ಆಮೇಲೆ? ಅದಾದಮೇಲೆ ನನಗೆ ಅಲ್ಲಿಂದ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ತಮಿಳವರ ಅಂತಾರೆ, ಇಲ್ಲ ಅಂತೀನಿ. ದೆನ್ ಇದು ಹೆಂಗೆ ಮಾಡಿದ್ರಿ ಅಂದರೆ, ಇಲ್ಲ ಇದರಲ್ಲಿ ಪೇಯ್ನ್ ನೋಡಿದ್ದೆ ನಾನು, ಎರಡೂ ಕಡೆ ಪೇಯ್ನ್ ಇತ್ತು ನನಗೆ. ಈ ಕಡೆ ರಾಜೀವ್ ಗಾಂಧಿದು ಮತ್ತು ಈ ಕಡೆ ನಿಮ್ಗಳ ಪೇಯ್ನ್ ನೋಡಿದ್ನಲ್ಲ, ಇದನ್ನು ನನಗೆ ಹೊರಗಡೆ ತರಬೇಕು ಅಂತ ಅಂದ್ಕೊಂಡು ನಾನು ತಂದಿದ್ದೀನಿ ಅಂತಂದೆ. ಅದಾದಮೇಲೆ ಓಕೆ, ಯಾರ್ಯಾರು ನಿಮಗೆ ಮಕ್ಕಳು ಎಷ್ಟು ಜನ ಅಂದರು. ಆವಾಗ ನನ್ನ ಮಗಳು ಚಿಕ್ಕಳು, ದೆನ್ ಮಗ ಅವಾಗ ತಾನೇ ಸ್ವಲ್ಪ ಹುಟ್ಟಿದ ಜಸ್ಟ್. ಓಕೆ, ಅವನ್ನ ಅದಾದಮೇಲೆ ನೀವು ಇಲ್ಲಿಗೆ ಬರೋಕ್ಕಾಗತ್ತಾ? ಫೋನ್ ಸ್ಟಾರ್ಟ್ ಆಯ್ತು ಅಲ್ಲಿಂದ, ತಮಿಳ್ ಸೆಲ್ಲನ್ನು ಮತ್ತು ಚೇರನ್ನಿಂದ ಎಲ್ಲ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು 6 ತಿಂಗಳು ಮಾತುಕತೆನೇ ನಡೀತಿತ್ತು. ದೆನ್ ಕರೆದಾಗೆಲ್ಲ ಏನಾಗ್ತಾಯಿತ್ತು, ಅವ್ರು ಮಾತಾಡೋರು. ಆಮೇಲೆ ನಂಗೆ ಗೊತ್ತಾಗೋಯ್ತು. ನಾನು ಅವ್ರಿಗೆ ಹೇಳಿದೆ, ನನ್ನ ಫೋನ್ ಟ್ಯಾಪ್ ಆಗಿದೆ, ಖಂಡಿತವಾಗಿ ನಂಗೆ ಗೊತ್ತಾಗತ್ತದು. 9th ಮಿನಿಟ್, ಎವ್ರಿ 9th ಮಿನಿಟ್ ಕಟ್ಟಾಗ್ತಿದೆ, ಬಟ್ ನಾನು ನಂಬರ್ ಚೇಂಜ್ ಮಾಡಲ್ಲ, ನಾನು ಮಾತಾಡ್ತೀನಿ. ಆ್ಯಸ್ ಎ ಡೈರೆಕ್ಟರ್ ಐ ಗಾಟ್ ಎವ್ರಿ ರೈಟ್ಸ್ ಟು ಟಾಕ್ ಟು ಯು, ಕತೆ ತಿಳ್ಕೊಳಕ್ಕೆ. ಆಮೇಲೆ ಕೇಳಿದ್ರು, ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ನೆಕ್ಸ್ಟು ಅಂದರು. ನೀವು ಪರ್ಮಿಷನ್ ಕೊಟ್ಟರೆ ಐ ವಾಂಟ್ ಟು ಮೇಕ್ ಎ ಫಿಲ್ಮ್ ಆನ್ ಪ್ರಭಾಕರನ್, ಒಮರ್ ಮುಕ್ತರ್ ಥರ ಮಾಡಿಕೊಡ್ಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ ನಂಗೆ ಒಮರ್ ಮುಕ್ತರ್ ಆ್ಯಂಟನಿ ಒಂದು ತುಂಬ ಇಷ್ಟವಾದ ಫಿಲಮ್. ಟಿಲ್ ಟುಡೇ ನನಗೆ ಶೋಲೆ ಅದು ತುಂಬ ಇಷ್ಟವಾದ ಫಿಲ್ಮ್. ಶೋಲೆ ಒಂದು 100 ಟೈಮ್ಸ್ ಮೇಲೆ ನೋಡಿರ್ತೀನಿ, ಅದೊಂದು 100 ಟೈಮ್ಸ್ ಮೇಲೆ ನೋಡಿರ್ತೀನಿ. ಆ ಫಿಲ್ಮ್ ಅಷ್ಟು ಒಳಗಡೆ ಹೊಟ್ಟೋಗಿದೆ ನನಗೆ. ಆ ಫಿಲ್ಮ್ಸು ಅದು ನಾನು ಉಮರ್ ಮುಕ್ತರ್ ಅಂತ ಹೇಳಿದ್ನ, ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅವ್ರಿಗೂ ಇಷ್ಟ ಆಯಿತು. ದೆನ್ ಮಾಡೋಕ್ಕೆ ಬನ್ನಿ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು. 97ನಲ್ಲಿ ಇದು 97ನಲ್ಲಿ. ದೆನ್ ದೇ ಪ್ಲ್ಯಾನ್ಡ್ ಆ್ಯಂಡ್ ದೇ ವಾಂಟೆಡ್ ಟು ಟೇಕ್ ಮಿ. ನಾನು ಒಂದೇ ಹೇಳಿದೆ, ನಾನು ಬರ್ತೀನಿ, ನಂಬರ್ 2 ದಾರಿಲಿ ಬರಲ್ಲ ನಾನು ಅಂದೆ. ದಟ್ ಮೀನ್ಸ್ ಕಳ್ತನವಾಗೆಲ್ಲ ನಾನು ಬೋಟ್ ಹತ್ಕೊಂಡೆಲ್ಲ ಬರೋದು ಅದೆಲ್ಲ ಮಾಡಲ್ಲ. ಕ್ಲೀನಾಗಿ ನಾನು ಏರ್ಪೋರ್ಟಿಗೆ ಬರ್ತೀನಿ, ಕೊಲಂಬೋಗೆ, ನನ್ನ ಕರ್ಕೊಂಡೋಗಿ ಅಂತ ಹೇಳಿದ್ದೆ ನಾನು. ಯಾವ ಥರ ಆಗೋಯ್ತು ಅಂದರೆ, ಅದೆಲ್ಲ ಆಗಿ ಒಂದು 6 ಮಂತ್ಸು ಮತ್ತೆ ತಿರ್ಗಾ ಇದಾಗೋಯ್ತು. ಅಲ್ಲಿ ವಾರ್ ಸ್ಟಾರ್ಟ್ ಆಗೋಗಿದೆ
ಆಲ್ರೆಡಿ. ಇಮ್ಮಿಡಿಯೇಟಾಗಿ ನಾನು ಕರ್ಕೋಬೇಕು, ಏನೋ ಹೇಳಬೇಕು ಅಂತ ಅವ್ರು ನನ್ನ ಆಸೆ ಪಟ್ಟಿದ್ದಾರೆ ಅನಿಸುತ್ತೆ. ಸರಿ ಓಕೆ, ಫ್ಯಾಮಿಲಿಂಗೆ ಕರ್ಕೊಂಬರಕ್ಕೆ ಫಸ್ಟ್ ಆಫರ್ ಬಂದಿದ್ದು ನನಗೆ. ಮಿಸ್ಸಸ್ನ ಮಗಳನ್ನ ಕರ್ಕೊಂಡು ಬಂದ್ಬಿಡಿ, ಯಾಕಂದರೆ ಅವ್ರಿಗೂ ಒಂದು ಮಗ ಇದ್ದ, ಅವ್ರ ಜೊತೆಲಿರಲಿ 15 ಡೇಸ್ ನೀವು ನನ್ನ ಜೊತೆಯಲ್ಲಿರಬೇಕು ಅಂತ ಹೇಳಿದರು. ಸರಿ ಅಂತ ಒಪ್ಕೊಂಡ್ಬಿಟ್ಟಿದೆ. ಆ ವಾರು ಅದು ಇದು ಆಗಿ ಇದೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಯಿತು, ಆಗಲಿಲ್ಲ. ಸ್ವಿಟ್ಜರ್ಲ್ಯಾಂಡಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಹೆಸರು ಪ್ರಭಾಕರನ್. ಅವರು ನಾನು ಅವ್ರ ಟಚ್ಚಲ್ಲೇ ಇದ್ದೆ. ಅವ್ರೇನು ಮಾಡಿದ್ರು, ಚೆನ್ನೈಗೆ ಬಂದಿದ್ದಾರೆ. ನಾನು ಅಲ್ಲೇ ಇದ್ದೀನಿ. ನನಗೆ ಇಮಿಡಿಯೇಟಾಗೆ ಮೀಟ್ ಮಾಡ್ತಾರೆ. ಮೀಟ್ ಮಾಡಿಬಿಟ್ಟು ಏನು ಪ್ಲ್ಯಾನು ಅಂತ ಅಂದರು. ನನಗೇನಿದೆ, ನಾನು ಕರ್ಕೊಂಡೋದ್ರೆ ಬರ್ತೀನಿ, ಕೂಪಿಟ್ಟು ಪೋನ ಹೊರವೆ ಅಂತ ನಾನು ತಮಿಳಲ್ಲಿ ಅವ್ರಿಗಂತ. ಸರಿ ಓಕೆ, ಒಂದು ಕೆಲಸ ಮಾಡೋಣ, ಕಾಲ್ ಮಾಡ್ತೀನಿ ವಾಪಸ್ಸು ಅಂದರು. ಯಾರ ಹತ್ರ ಮಾತಾಡಿದ್ರು ಗೊತ್ತಿಲ್ಲ. ಓಕೆ, ಫಿಕ್ಸ್ ಆಯಿತು ಪ್ರೋಗ್ರಾಮು, ಹೋಗೋಣ ಅಂತ ಅಂದರು. ಸರಿ, ಪಾಸ್ಪೋರ್ಟ್ ಇಲ್ಲಿ ಅಂದರು. ಪಾಸ್ಪೋರ್ಟ್ ಬೆಂಗಳೂರಲ್ಲಿ ಇಟ್ಟಿದ್ದೀನಿ ಅಂದರು. ತರ್ಸೋಕ್ಕಾಗ್ತಾ ಇಮಿಡಿಯೇಟಾಗೆ ಅಂದರು. ನಾನು ಇಮಿಡಿಯೇಟಾಗಿ ಮಿಸ್ಸಸ್ಗೆ ಫೋನ್ ಮಾಡಿದೆ. ಮಿಸ್ಸಸ್ ಏನು ಮಾಡಿದ್ರು, ಹೆಂಗೆ ಕಳಿಸೋದಂತ ಗೊತ್ತಿಲ್ಲ, ಇಲ್ಲಿಂದ ಒಂದು ಬಸ್ಸಲ್ಲಿ ಕಳಿಸ್ತಾರೆ ನೈಟು. ನಾನು ಬೆಳಗ್ಗೆ ಅಲ್ಲಿ ರಿಸೀವ್ ಮಾಡ್ಕೊಳ್ತೀನಿ. ಇಮಿಡಿಯೇಟಾಗಿ ಟಿಕೆಟ್ ಹಾಕ್ಕೊಳ್ತೀವಿ. ಟಿಕೆಟ್ ಹಾಕ್ಕೊಂಡು ಇನ್ನೇನು ಹೊರಡಬೇಕು, ಏರ್ಪೋರ್ಟ್ಗೆ ಹೋಗ್ತೀವಿ. ಏರ್ಪೋರ್ಟ್ಗೆ ಹೋದರೆ ಸುಸೀಂದ್ರನ್ ಅಂತ ಹೇಳಿದ್ನಲ್ಲ, ರಾಜೀವ್ ಗಾಂಧಿ ಮರ್ಡರ್ ಕೇಸಲ್ಲಿದ್ದರು, ಅವರು ನನ್ನ ಜೊತೆಲೇ ಇರ್ತಾರೆ. ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ಬಂದಿರ್ತಾರೆ ಅವರು. ಪ್ರಭಾಕರನ್ ಹೋಗ್ತಾರೆ. ಪ್ರಭಾಕರನ್ ಆಲ್ರೆಡಿ ಅಲ್ಲಿರ್ತಾರೆ. ನಮ್ಮ ಮುಂದೆನೇ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಅಯ್ಯೋ, ಇಂಡಿಯನ್ ಪೊಲೀಸ್ ಅರೆಸ್ಟ್ ಮಾಡಿ ಅವ್ನು ಇಟ್ಕೊಳ್ತಾರೆ. ನನ್ನ ಮುಟ್ಟಲ್ಲ. ನನಗೆ ಆಸೆ ಹಿಡ್ಕೊಳ್ಳಿ ಅಂತ. ಹಿಡ್ಕೊಂಡ್ರೆ ಪಬ್ಲಿಸಿಟಿ ಆಗುತ್ತಲ್ಲ. ಓಕೆ, ಅಲ್ಲಿಗೆ ಯಾಕೆ ಹೋಗ್ತಿದ್ದ, ಅಷ್ಟೊತ್ತಿಗೆ ಆಲ್ರೆಡಿ ಸೈನೈಡ್ ಬೇರೆ ರಿಲೀಸ್ ಆಗಿತ್ತಲ್ಲ. ಒಂಥರ ಚೆನ್ನಾಗಿ ನನಗೆ ಕತೆ ಹೆಂಗೆಂಗೋ ಸಿಗುತ್ತೆ ಇದನ್ನು ಅಂತ ನಾನು ಓಕೆ ಅರೆಸ್ಟ್ ಮಾಡೋದು ನಂಗೆ ಚೆನ್ನಾಗಿರುತ್ತೆ. ಆಮೇಲೆ ನಂದ್ರಲ್ಲಿ ಏನಿದೆ, ಇದರಲ್ಲಿ ಪಾತ್ರ ಏನಿಲ್ವಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಇದ್ದೆ. ಬಟ್ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ನಾವು ಹೋಗೋಕ್ಕೆ ಆಗಲಿಲ್ಲ. ಇಮಿಡಿಯೇಟಾಗಿ ಅವ್ರನ್ನ 1-2 ದಿನ ಇಟ್ಕೊಂಡು ಅವ್ರನ್ನ ಶ್ರೀಲಂಕಾಗೆ ಕಳಿಸ್ಲಿಲ್ಲ, ಸ್ವಿಟ್ಜರ್ಲ್ಯಾಂಡಿಗೆ ಕಳಿಸ್ತಾರೆ. ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ಮೇಲೆ ಅಲ್ಲಿಂದ ಫೋನ್ ಮಾಡ್ತಾರೆ ನಂಗೆ ಅವರು. என்ன ஆச்சு ಪ್ರಭಾ? ಇಲ್ಲಣ್ಣ, ನಾವು ಅವ್ರು ತಪ್ಪು பண்ணிட்டே ಅಂದರು. ಏನು ಮಾಡಿದ್ರಿ ಅಂತ ಕೇಳಿದೆ. ಕರುಣಾನಿಧಿ ಮನೆಯಿಂದ ಆಚೆ ಬಂದಿದ್ದಾರೆ ಅವರು. ಬರ್ಬೇಕಾದ್ರೆ ಏನು ಮಾಡಿದ್ದಾರೆ, ಯಾವಾಗ ಚೀಫ್ ಮಿನಿಸ್ಟರ್ ಆಗಿದ್ದರು, ಆವಾಗ ಆಚೆ ಬರಬೇಕಾದ್ರೆ ಅವ್ರು ಏನು ಮಾಡಿದ್ದಾರೆ, ನಾನು ರೆಡಿಯಾಗಿದ್ದೀನಿ, ನೀವು ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ಯಾವ ಥರ ಹೇಳಿದ್ದಾರೆ ಅವರು, ಪೇಷಂಟ್ ರೆಡಿಯಾಗಿದ್ದಾರೆ, ನೀವು ಆ್ಯಂಬುಲೆನ್ಸ್ ರೆಡಿ ಮಾಡ್ಕೊಳ್ಳಿ ಕರ್ಕೊಂಡು ಹೋಗೋಕ್ಕೆ ಅಂತ. ಅವ್ರು ಕೋಡ್ ವರ್ಡಲ್ಲಿ ಹೇಳಿರೋದು, ಪೇಷಂಟ್ ರೆಡಿಯಾಗಿದ್ದಾರೆ, ನೀವು ಆ್ಯಂಬುಲೆನ್ಸ್ ರೆಡಿ ಮಾಡ್ಕೊಳ್ಳಿ. ನಾನು ಅಂತ ಹೇಳಿಲ್ಲ ಅವರು, AMR ರಮೇಶ್ ಡೈರೆಕ್ಟ್ರು ಅದೆಲ್ಲ ಹೇಳಲ್ಲ ಅವರು. ಕೋಡ್ ವರ್ಡ್ಸ್ ಅದು, ಪೇಷಂಟ್ ರೆಡಿ ಆರ್ಕರ್ ನೀವು ಆ್ಯಂಬುಲೆನ್ಸ್ ರೆಡಿ ಪಣಿಕಂಗೆ ಅಂತ ಹೇಳಿದ್ದಾರೆ. ಅದು ಯಾರಿಗೂ ಅಲ್ಲಿ ಪೊಲೀಸವ್ರಿಗೆ ಟ್ಯಾಪ್ ಆಗಿದೆ, ಗೊತ್ತಾಗಿದೆ. ಬಂದು ಅದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹತ್ರ 2 DVD ಸಿಕ್ಕಿದೆ. ಒಂದು ಸೈನೈಡ್ DVD ಅವ್ರ ಹತ್ರ ಇದೆ. ಆಮೇಲೆ ಇದು ಇದೆ, ಒಂದು ಹಾಣಿವೇರ್ ಅಂತ LTT ಅವರೇ ಮಾಡಿದ್ದಂಥ ಒಂದು ಫಿಲ್ಮ್ ಇತ್ತು. ಅದನ್ನು ಅವರು ಇಟ್ಕೊಂಡು ಸೈನೈಡ್ ಇದು ನಾವು ನೋಡಿದ್ದೀವಿ, ಇದನ್ನು ತೊಗೊಂಡೋಗಿ ನೀವು ಅಂತೇಳಿ ಅದನ್ನು ಕೊಟ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ಗೆ ಅವ್ರನ್ನ ಶ್ರೀಲಂಕಾ ಕಳಿಸಿಲ್ಲ, ಅವ್ರನ್ನ ಇದಕ್ಕೆ ಕಳಿಸಿದ್ದಾರೆ. ಈ 20th ಬರ್ತಾ ಇದ್ದಾರೆ ಅವರು ಬೆಂಗಳೂರಿಗೆ. ಸ್ವಿಸ್ ಪ್ರಭಾ ಬರ್ತಾ ಇದ್ದಾರೆ ಈಗ. ಈ 20th ಈಸ್ ಕಮಿಂಗ್. ಈ ಥರ ಆಗಿ ಲೇಟ್ ಆಯಿತು. ಅದಾದಮೇಲೆ ವಾರ ಆಗಿ ಅವ್ರದ್ದು ಕೆಲಸ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ತಿರ್ಗಾ ನಾನು ಮಿಸ್ಸಸ್ಸು ಪ್ರೆಸ್ ಅಂದ್ಕೊಂಡೆ ಹೋಗಿ ಅಲ್ಲಿರೋದೆಲ್ಲ ಶೂಟ್ ಮಾಡ್ಕೊಂಬಂದ್ವಿ. ಏನೇನು ವಾರದಾಗಿತ್ತು ಅದನ್ನೆಲ್ಲ ಶೂಟ್ ಮಾಡ್ಕೊಂಬಂದಿದ್ವಿ. ಇದು ಯಾವ ಮೂವಿ ಪ್ರಾಜೆಕ್ಟ್ಗಾಗೇನಿದು? ಇದು ಸೈನೈಡ್ ಪ್ರೀಕ್ವೆಲ್ಗೋಸ್ಕರ ಮಾಡಿ ಇಟ್ಕೊಂಡಿದ್ದೀನಿ. ವಿಚ್ ಹ್ಯಾಸ್ ಟು ನಾವು ಬಂದರೆ ಆಚೆಗೆ ಪ್ಲಾನ್ ಆದರೆ ಬರಬೇಕಂತ. ಸೊ ಸೈನೈಡ್ ಟೈಮಲ್ಲಿ ಐ ಥಿಂಕ್ ಏನೇನೆಲ್ಲ ಡಿಸ್ಕವರೀಸಲ್ಲಿ ಇವೆಲ್ಲ ನಿಜಾನ? ಈಗ ಉದಾಹರಣೆಗೆ ಕೆಮಿಕಲ್ ಟ್ಯಾಂಕರ್ಸ್ಗಳ ಮೂಲಕ ಒಂದಷ್ಟೆಲ್ಲ ಐಟಮ್ಸ್ಗಳು ಬೆಂಗಳೂರಿಗೆ ಬರುತ್ತಂತೆ. ಮತ್ತಿನ್ನೇನು ಹರಿಬಾಬು ಅವರ ಕ್ಯಾಮ್ರಾ ವಿಚ್ ವಾಸ್ ಫೌಂಡ್ ಎಲ್ಲಿ ನರಹಂತಕರ ಏನೋ ಸಾರಿ ಹರಿಬಾಬು ಅನ್ನೋನು ಕ್ಯಾಮ್ರಾ ಸಿಕ್ಕಿದ್ದು ನಿಜ. ಆ ಕ್ಯಾಮ್ರಾ ಅವತ್ತು ಸಿಕ್ಕಲಿಲ್ಲ ಅಂದಿದ್ರೆ ಇಟ್ ವುಡ್ ಹವ್ ಬಿನ್ ಎ ಬ್ಲೈಂಡ್ ಗೆಸ್. ಇಟ್ಸ್ ಎ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಎ ಮ್ಯಾನ್ ಕೈಂಡ್ ಹ್ಯೂಮನ್ ಬಾಂಬ್. ಅಲ್ಲಿವರೆಗೂ ಹ್ಯೂಮನ್ ಬಾಂಬ್ ಅಂತಲೇ ಒಂದಿಲ್ಲ. ವಾರಲ್ಲಿತ್ತು, ಜಪಾನ್ ವಾರಲ್ಲೆಲ್ಲ ಅವ್ರ ಕಾಲ್ಗೆ ಕಟ್ಕೊಂಡು ಟ್ಯಾಂಕರ್ ಕೆಳಗಡೆ ಮಲಗಿದ್ದು ಹಿಸ್ಟ್ರಿ ಉಂಟು. ಒಂದು ಪೊಲಿಟಿಕಲ್ ಲೀಡರ್ನ ಅಸಾಸಿನೇಟ್ ಮಾಡೋಕ್ಕೆ ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಯೂಸ್ ದ ಹ್ಯೂಮನ್ ಬಾಂಬ್. ಅದಕ್ಕೆ ಯಾರಿಗೂ ಒಂದಿನ ಗೊತ್ತಾಗಲೇ ಇಲ್ಲ. ಅನ್ಕ್ಲೈಮ್ಡ್ ಬಾಡೀಸ್ ಇತ್ತಲ್ಲಿ, ದನದು. ಆ ಬಾಡಿನ ಯಾರೂ ಕ್ಲೈಮ್ ಮಾಡಿರಲಿಲ್ಲ.
ಆ ಸತ್ತಿದ್ದ ಇದರಲ್ಲಿ. ಅದಾದಮೇಲೆ ಆ ವೆಲ್ಕ್ರೋ ಬೆಲ್ಟ್ಸ್ದು ಅದು ಇದು ಎಲ್ಲ ಸಿಕ್ಕಿದಾಗ ಅದಾದಮೇಲೆ ಈ ಪೋರ್ಷನ್ ಇಲ್ಲ ಅವ್ರಿಗೆ, 2 ಕಾಲು 2 ಕೈ ತಲೆ ಮಾತ್ರ ಸಿಕ್ಕಿದೆ. ಅಯ್ಯಪ್ಪ. ಅದನ್ನು ಸೇರಿಸಿ ಮತ್ತೆ ಸಿಕ್ಕಿದಾಗ, ಯಾಕಂದರೆ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ಕಾರ್ಪೆಟ್ನೆಲ್ಲ ಎತ್ತು ನೋಡ್ತಾ ಇರ್ತಾರೆ, ಬಾಂಬ್ ಎಲ್ಲಾದರೂ ಪ್ಲ್ಯಾಂಟ್ ಮಾಡಿದ್ರೆ ಕೆಳಗಡೆ ದೂರದಿಂದ ಎಲ್ಲ ಬಂತ, ಈ ಥರ ಎಲ್ಲ ಇದು ನಡೆದಿದ್ದಂಥ. ಅದು ಸೆಕೆಂಡ್ ಡೇ ಆದಮೇಲೆ ಗೊತ್ತಾಗೋದವ್ರಿಗೆ ಇಟ್ಸ್ ಎ ಹ್ಯೂಮನ್ ಬಾಂಬ್ ಅಂತ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಎ ಮ್ಯಾನ್ಕೈಂಡ್. ಅಲ್ಲಿವರೆಗೂ ಹ್ಯೂಮನ್ ಬಾಂಬ್ ಅನ್ನೋ ಕಲ್ಚರ್ ಇರಲಿಲ್ಲ ವರ್ಲ್ಡಲ್ಲಿ. ದಿಸ್ ವಾಸ್ ದ ಫಸ್ಟ್ ಟೈಮ್ ಇಟ್ ಹ್ಯಾಪನ್. ಈ ಥರ ಆಗಿದ್ದು ಕೇಸ್ ಅದು. ಅದು ಕ್ಯೂರಿಯಾಸಿಟಿ. ಇದುವರೆಗೂ ಕಾರ್ತಿಕೇಯನ್ CBI ಡೈರೆಕ್ಟ್ರು ಅವ್ರ ಜೊತೇಲಿ ಅವತ್ತಲ್ಲಿ ಯಾರ್ಯಾರಿದ್ದರು. ಅದಾದಮೇಲೆ ರಾಜೀವ್ ಗಾಂಧಿ ಜೊತೇಲಿ ಬಂದಂಥ ನೀನಾ ಗೋಪಾಲ್ ಅಂತ ಹೇಳಿ, ಶಿ ವಾಸ್ ಇನ್ ಎ ಗಲ್ಫ್ ನ್ಯೂಸಲ್ಲಿದ್ದರು. ಶಿ ವಾಸ್ ಟ್ರಾವೆಲಿಂಗ್ ಇನ್ ರಾಜೀವ್ ಗಾಂಧೀಸ್ ಕಾರ್. ಅವರ ಇಂಟರ್ವ್ಯೂಸು ಎಲ್ಲ ಒಂದು 300 ಜನ ಜೊತೆಲಿ ಇಂಟರ್ವ್ಯೂಸ್ ಮಾಡಿದ್ದೀನಿ ನಾನು. ಅವರೆಲ್ಲ ಏನೇನು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಹೆಂಗೆಲ್ಲ ವಿಚಾರನ ಆಚೆಗೆ ತೆಗಿತಾ ಇದ್ರಿ? ಇವಾಗ ತಾವು ಏನು ಕೇಳ್ತಿದ್ರು ಇದೇ ಥರನೇ, ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಥರ ನಾನು ಐ ಯೂಸ್ ಟು ವರ್ಕ್. ಎಕ್ಸಾಕ್ಟ್ಲಿ ಏನು ನಡೀತು. ಅದಾದಮೇಲೆ ನನಗೆ ಯಾರಾದರೂ ಅವ್ರು ಹಂಗಾಯ್ತು ಹಿಂಗಾಯ್ತು ಅಂದರೆ ನಾನು ನಂಬ್ತಾ ಇರಲಿಲ್ಲ. ನೀವು ಅವತ್ತು ಅಲ್ಲಿದ್ರಾ, ನಿಮ್ಮ ಕಣ್ಮುಂದೆ ಏನಾಯಿತು ಅಷ್ಟು ಮಾತ್ರ ಹೇಳಿ ಅಂತಿದ್ದೆ. ಹಿಯರ್ ಆ್ಯಂಡ್ ಸೇಗೆ ನಾನು ಕಿವಿ ಕೊಡಲ್ಲ. ನಾನಿದ್ದೆ, ನನ್ನ ಕಣ್ಮುಂದೆ ಇದಾಯಿತು ಅಂದರೆ ಐ ಬಿಲೀವ್. ಅದನ್ನು ಆಪೋಸಿಟ್ ಸೈಡ್ ಇನ್ವೆಸ್ಟಿಗೇಷನಲ್ಲಿ ರಿಪೋರ್ಟ್ ಬಂದಿರುತ್ತಲ್ಲ, ಅವ್ರು ಹೇಳಿ ಟ್ಯಾಲಿ ಆದರೆ ಮಾತ್ರ ಐ ಬಿಲೀವ್. ಅಗೇನ್ ಸೊ 4-5 ಲೇಯರ್ಸ್ ಹೆಂಗಿರುತ್ತಲ್ಲ, ಅವ್ರ ವರ್ಷನ್ ಇವ್ರ ವರ್ಷನ್ ಸಿಕ್ಕಿದಾಗಲೇ ನಮ್ಗೆ ಗೊತ್ತಾಗೋದು. ಅದು ಮ್ಯಾಚ್ ಆಗಬೇಕು, ಡೇಟ್ಸು ಎಲ್ಲನೂ ಸಿಂಕ್ನೈಸ್ ಆದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ದಿಸ್ ಇಸ್ ದ ಫ್ಯಾಕ್ಟ್ ಅಂತ. ಅವತ್ತು ರಾಜೀವ್ ಗಾಂಧಿ ಜೀವಂತವಾಗಿ ಇದಾರ ಅಂಥೇಳಿ ಮತ್ತೆ ಸಾಯಿಸೋಕ್ಕೆ ಗನ್ ತೊಗೊಂಡು ಒಳಗಡೆ ಒಬ್ರು ಹೋಗ್ತಾರೆ. ಅದು ನನಗೆ ಗೊತ್ತಾಯಿತು. ಅದು ಕಾರ್ತಿಕೇಯನವ್ರಿಗೆ ಗೊತ್ತಿರಲಿಲ್ಲ. ನೀವೆಲ್ಲ ಒಂದು ಹೂನಾರ ಇಟ್ಕೊಂಡಿರ್ತಾರೆ ಧನು, ಬಿಫೋರ್ ಅಸಾಸಿನೇಟ್ ಅವ್ರದ್ದೊಂದು ಫೋಟೋ ಬರುತ್ತೆ. ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ 3 ಮಿನಿಟ್ಸು ಸ್ಮೋಕು ಅದು ಇದೆಲ್ಲ ಹೋದ್ಮೇಲೆ ಬಾಡಿ ಎಲ್ಲ ಸಿಗತ್ತೆ ಅಂತ ಹೇಳ್ತೀನಲ್ಲ, ತಲೆ ಸಿಗತ್ತೆ, ಕೈಗಳು. ಫಸ್ಟು ಫೋಟೋಗ್ರಾಫ್ ಇರುತ್ತಲ್ಲ, ಹರಿಬಾಬು ತೆಗೆದಿರೋ ಫೋಟೋಗ್ರಾಫಲ್ಲಿ ಈ ಹಣೆ ಬೊಟ್ಟಿಲ್ಲ. ಬ್ಲಾಸ್ಟ್ ಆದಮೇಲೆ ತಲೆ ಸಿಗತ್ತಲ್ಲ, ಬರೀ ತಲೆ, ಅದರಲ್ಲಿ ಬೊಟ್ಟಿದೆ. ಅದು ಯಾರಿಟ್ರು 3 ಮಿನಿಟ್ಸಲ್ಲಿ? ರಾಜೀವ್ ಗಾಂಧಿ ಅವರು. ಅಸಾಸಿನೇಟ್ ಆದಮೇಲೆ ಗೊತ್ತಾಯ್ತು ಅವ್ರಿಗೆ ಯಾರು ಅದೆಲ್ಲ ಮಾಡಿದ್ರು ಅನ್ನೋದು. ಅದು ನಾನು ಹೇಳ್ತೀನಿ ಈ ಸಲ. ಇವೆಲ್ಲ ಆಚೆಗೆ ಇದೆಲ್ಲ ಸುಮಾರು ವಿಷಯಗಳು ಇಲ್ವೇ ಇಲ್ಲ. ಆಮೇಲೆ ಅವತ್ತಿನ ಕಾಲದಲ್ಲಿ ಮೀಡಿಯಾನು ಹಾಗೆ ಇತ್ತಲ್ಲ ಸರ್, ಎಷ್ಟು ಬೇಕೋ ಮೀಡಿಯಾ ತೋರಿಸೋರ ಅಥವಾ ಗೌರ್ಮೆಂಟ್ ನರೇಟಿವ್ಸ್ ಇದಿಷ್ಟೇ ಆಚೆಗೆ ಹೋಗ್ಬೇಕು ಅಂತ ಅವೆಲ್ಲ ಇತ್ತ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟಾಗಿ ಅವ್ರಿಗೆ ಗೊತ್ತಿಲ್ಲ. ತಲೆ ಸಿಗತ್ತೆ, ಬೊಟ್ಟಿದೆ. ಫಸ್ಟ್ ಫೋಟೋಗ್ರಾಫ್ ಹರಿಬಾಬು ತೆಗೆದಿರೋ ಆ 10 ಫೋಟೋಗ್ರಾಫ್ಸಲ್ಲಿ ಬೊಟ್ಟಿಲ್ಲ. ಯಾರಿಟ್ರು ಅಂತ ಅವ್ರಿಗೂ ಗೊತ್ತಿಲ್ಲ. ಯಾರಿಗೂ ಯಾರು ಹೇಳ್ತಾರೆ ಅವ್ರಿಗೆ? ನಂಗೆ ಹೇಳಿದ್ರು. ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡೆ. ಒಳಗಡೆ ಬದುಕಿದ್ರೆ ಮತ್ತೆ ಶೂಟ್ ಮಾಡೋಕ್ಕೆ ಹೋಗಿದ್ರು, ಅದನ್ನು ಇಟ್ಕೊಂಡೆ. ನಿಜವಾಗ್ಲೂ ಯಾರು ಬೆಲ್ಟ್ ಬಾಂಬ್ ತಂದು ಕೊಟ್ಟರು ಅಂತ ಗೊತ್ತಾಗೋಯ್ತು ನನಗೆ. ಅದನ್ನು ಆಮೇಲೆ ಇಟ್ಕೊಂಡೆ. ಅವ್ರು ಇವಾಗಲೂ ಆ ಹೆಸರನ್ನ ಯಾರೂ ಹೊರಗಡೆನೇ ಹೇಳಲ್ಲ CBIನಲ್ಲಿ ಸಿಕ್ಕಾಕೊಂಡಿಲ್ಲ. ಇಲ್ಲ, ಯಾಕೆ ಅಂದರೆ ಅವ್ರು ಎಸ್ಕೇಪ್ ಆಗ್ಬಿಡ್ತಾರೆ ಇಂಡಿಯಾದಿಂದ. ಅದಕ್ಕೆ ಆ ಹೆಸರನ್ನ ಹೇಳೋದೇ ಇಲ್ಲ ಯಾರೂ. ಯಾಕಂದರೆ ಅದು ಸಿಕ್ಕಾಕ್ದಿರೋ ವ್ಯಕ್ತಿ ಹೆಸರು ಹೆಂಗೆ ಹೇಳ್ತಾರೆ ಇವರು? ಆ ವ್ಯಕ್ತಿ ಹೆಸರನ್ನ ಹಾಕಿದ್ರೆ ಮತ್ತೆ ಕೋರ್ಟಿಗೆ ಕರ್ಕೊಂಬರ್ಬೇಕಲ್ಲ ಅವ್ರನ್ನ. ಬಟ್ ಪೊಲೀಸ್ ಕರ್ಕೊಂಬರ್ಬೋದ? ಆಗಲ್ಲ. ಇವಾಗ ಇನ್ವೆಸ್ಟಿಗೇಷನ್ ನಡೆದು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ನಡಿಬೇಕಾದ್ರೆ A1 A2 A3 ಬಂದು ಪ್ರಭಾಕರನ್ನು, ಅಕೀರಾ ಮತ್ತು ಇವ್ರು ಇರ್ತಾರೆ, ಯಾರು ಪುಟ್ಟಮ್ಮನ್. ಅವ್ರು 3 ಜನನೂ ಇಲ್ಲ. ಜಡ್ಜ್ ಕೇಳ್ತಾರೆ, ಅವ್ರು 3 ಜನ ಇಲ್ಲಿ ನೀವು ಸರ ಇದು ಕರ್ಕೊಂಬರೋಕ್ಕಾಗತ್ತಾ ಅಂತ. ಅವಾಗ ಇಂಡಿಯನ್ ಗೌರ್ಮೆಂಟ್ ಹೇಳುತ್ತೆ, ನೋ ವಿ ಕಾಂಟ್ ಬ್ರಿಂಗ್ ದೆಮ್ ಅಂತಾರೆ. ಬಿಕಾಸ್ ದೇ ಆರ್ ರನ್ನಿಂಗ್ ಎ ಡಿಫೆಕ್ಟಿವ್ ಗೌರ್ಮೆಂಟ್ ದೇರ್. ಶ್ರೀಲಂಕನ್ ಗೌರ್ಮೆಂಟು ಹಿಡ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರೋಕ್ಕಾಗಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅವ್ರು 3 ಜನದ ಬಿಟ್ಟೆ ಮಿಕ್ಕಿದ ಕೇಸ್ ನಡೆಸೋದು. A1 A2 A3 ಇಲ್ಲವೇ ಇಲ್ಲ ಈ ಕೇಸಲ್ಲಿ ಅವರುಗಳೇ. ಅದಾದಮೇಲೆ 27 ಜನ ಹ್ಯಾಂಗಿಂಗ್ ಬರ್ತಾರೆ. ಅದರಲ್ಲಿ 7 ಜನದ ಮಾತ್ರ ಬಿಟ್ಟು 21 ಜನಕ್ಕೆ ರಿಲೀಸ್ ಆಗುತ್ತೆ 7 ಇಯರ್ಸ್. ಅದಾದಮೇಲೆ ನಾನು ರಂಗನಾಥ್ನೆಲ್ಲ ಭೇಟಿ ಮಾಡೋದು ಜೈಲಲ್ಲಿ ಅಂತ ಹೇಳಿದ್ದು ರಿಲೀಸ್ ಆದಮೇಲೆ. ನೀವು ಹರಿಬಾಬು ಕ್ಯಾಮ್ರಾ ಕೇಳಿದ್ರಲ್ಲ, ಫಸ್ಟು ಹರಿಬಾಬು ಕ್ಯಾಮ್ರಾ ಯಾರ ಹತ್ರ ಇಸ್ಕೊಂಡು ಹೋಗ್ತಾನೆ ನೋಡಿ. ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ ನನ್ನ ಫ್ರೆಂಡ್ ಹತ್ರನೇ ಇಸ್ಕೊಂಡೋಗಿರೋದು ಫಸ್ಟ್ ಕ್ಯಾಮ್ರಾ.
ಎಲ್ಲ ನಿಮಗೆ ಹುಡ್ಕೊಂಡು ಬಂದು ಅದಕ್ಕೆ ಹೇಳಿದ್ದು ಈ ಪ್ರಾಜೆಕ್ಟ್ ಆಗೋಕ್ಕೆ ಎಲ್ಲರೂ ನನಗೆ ಜೊತೇಲಿರೋರೇ ನಂಗೆ ಹೆಲ್ಪ್ ಮಾಡಿರೋದು. ಯಾಕಂದರೆ ಅವರು ಅರುಳ್ಮಣಿ ಅಂತ ಹೇಳಿ ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸೀನಿಯರು. ನಾನು ಫಸ್ಟ್ ತೊಲೆಂದು ಪೊರಲ್ ಸೀರಿಯಲ್ ಅಂತ ಹೇಳಿದ್ನಲ್ಲ, ಆ ಸೀರಿಯಲ್ ಅವ್ರನ್ನ ಆ್ಯಕ್ಟ್ ಮಾಡಿಸಿದ್ದೀನಿ ನಾನು. ಅವರು ಮೇಯ್ನ್ ಐ ವಿಟ್ನೆಸ್ಸು. ಇದುವರೆಗೂ ಗೌರ್ಮೆಂಟಿಗೆ ಗೊತ್ತೇ, ಹೊರಗಡೆ ಪ್ರೆಸ್ಗೆ ಯಾರಿಗೂ ಗೊತ್ತಿಲ್ಲ ಅವರು ಈಸ್ ಎ ವಿಟ್ನೆಸ್ ಅಂತ. ಫುಲ್ಲು ಜಡ್ಜ್ ಹತ್ರಕ್ಕೆ ಅವ್ರನ್ನ ಇದಾಕ್ಬಿಟ್ಟೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಮಾಸ್ಕಲ್ಲಿ ಕರ್ಕೊಂಡೋಗಿ ಅವ್ರನ್ನ. ಇದುವರೆಗೂ ಅವ್ರು ಯಾರು ಅಂತಲೇ ಆ ಹೆಸರೇ ಗೊತ್ತಿಲ್ಲ. ಅವರು ನನ್ನ ಹತ್ರ ಹೇಳಿ ಫಸ್ಟು ನಂದನಂ ಸಿಗ್ನಲಲ್ಲಿ VP ಸಿಂಗ್ದು ರ್ಯಾಲಿ ನಡೆಯುತ್ತೆ. ಆ ರ್ಯಾಲಿಗೆ ಯೂಸ್ ಮಾಡಿದ್ದು ಇವ್ರ ಕ್ಯಾಮ್ರಾ. ರಾಜೀವ್ ಗಾಂಧಿನ ಕೊಂದಾಕಕ್ಕೆ ಅವತ್ತು ಬೆಳಗ್ಗೆ ಹೋಗ್ತಾರೆ, ಅವತ್ತು ಇವ್ರ ಮನೇಲಿ ಇರಲ್ಲ, ಅರುಳ್ಮಣಿ ಮನೇಲಿರಲ್ಲ. ಅದಕ್ಕೆ ಅವ್ರ ಕ್ಯಾಮ್ರಾ ಮಿಸ್ ಆಗುತ್ತೆ. ನೇರವಾಗಿ ಶಿವಾಸುಂದ್ರಂ ಅಂತ ಹೇಳಿ ಸ್ಟುಡಿಯೋಯಿಂದ ಒಂದು ಕ್ಯಾಮ್ರಾ ತೊಗೊಂಡೋಗ್ತಾರೆ. ಶಿವಾಸುಂದ್ರಂ ಸ್ಟುಡಿಯೋ ಕ್ಯಾಮ್ರಾ ಸಿಗಾಕೊಳ್ಳುತ್ತೆ. ಅರುಳ್ಮಣಿ ರಿಸರ್ಚ್ ಮಾಡಿದಾಗ ಅವರು ಪೊಲೀಸರು ಇನ್ವೆಸ್ಟಿಗೇಷನಲ್ಲಿ ಅರುಳ್ಮಣಿದೇ ಫಸ್ಟ್ ಕ್ಯಾಮ್ರಾ ಅಂತ ಗೊತ್ತಾಗುತ್ತೆ. ಹರಿಬಾಬು ಮನೆಗೆ ಹೋಗಿ ಹುಡುಕಿದಾಗ ಇವ್ರದ್ದು ಅಡ್ರೆಸ್ ಇರುತ್ತೆ. ಇಮಿಡಿಯೇಟಾಗಿ ಹಿ ಗೋಸ್ ಆ್ಯಂಡ್ ಇನ್ಫಾರ್ಮ್ ಪೊಲೀಸ್. ಈ ಥರ ಫಸ್ಟು ಬಂದು ನನ್ನ ಹತ್ರ ಫೋಟೋ ತೊಗೊಂಡೋಗಿದ್ದ ಹರಿಬಾಬು ಅಂತ ಬಂತಲ್ಲ, ನನ್ನ ಹತ್ರನೇ ಕ್ಯಾಮ್ರಾ ತೊಗೊಂಡೋದಾಗ ಕಾರ್ತಿಕೇಯನ್ ಹಿ ಕೆಪ್ಟ್ ಹಿಮ್ ಆ್ಯಸ್ ಅ ಸೀಕ್ರೆಟ್. ಈ ಥರ ಸುಮಾರು ವಿಷಯಗಳಿದೆ ಹೇಳೋವಂಥದ್ದು. ಸೊ ಇದೆಲ್ಲ ಕಲೆ ಹಾಕಿದಾಗ ಯಾವುದಷ್ಟನ್ನ ಆ್ಯಕ್ಚುಯಲ್ ಸತ್ಯಗಳನ್ನು ತೋರಿಸಿ ನೀವು ಸಿನಿಮಾ ಫೈನಲ್ ಸ್ಕ್ರಿಪ್ಟನ್ನು ಅಪ್ರೂವ್ ಮಾಡಿದ್ರಿ ಅಂದರೆ ಕೆಲವುದಲ್ಲೂ ಏನೋ ರಿಸ್ಟ್ರಿಕ್ಷನ್ಸ್ ಇತ್ತಾ? ಇವೆಲ್ಲ ಹೇಳಿದ್ರೆ ಆ್ಯಕ್ಚುಯಲ್ ಕೇಸಿಗೆ ತೊಂದರೆ ಆಗ್ಬೋದು ಅಥವಾ ಅಷ್ಟೊತ್ತಿಗಾಗಲೇ ಎಲ್ಲ ಆಗೋಗಿತ್ತಾ? ಅದು ಕೇಸ್ ನಡೀತಾನೆ ಇತ್ತು. ನಾನು ಏನು ಮಾಡಿದೆ, ಲಾಸ್ಟ್ 20 days ಆಫ್ ಶಿವರಾಸನ್ ಕತೆ ತೊಗೊಂಡೆ. ಇಲ್ಲಿ ಬ್ಯಾಂಗ್ಳೂರಿಗೆ ಬರ್ತಾರವ್ರು 1ನೇ ತಾರೀಕು, ತಾವು ಹೇಳ್ದಂಗೆ ಟ್ಯಾಂಕರ್ಲೇ ಬರೋದು. ಕೆಮಿಕಲ್ ಟ್ಯಾಂಕರ್ನ 3 days ವಾಶ್ ಮಾಡ್ತಾರೆ, ಅಷ್ಟು ಸ್ಮೆಲ್ ಇರುತ್ತೆ. ಆ ಕೆಮಿಕಲ್ ಟ್ಯಾಂಕರ್ನ ಓಪನ್ ಮಾಡಿ, ಲಿಡ್ ಕೂಡ ಓಪನ್ ಮಾಡಿ ಪೊಲೀಸರು ನೋಡಲ್ಲ, ಅಷ್ಟು ಬ್ಯಾಡ್ ಸ್ಮೆಲ್ ಅದು. ಅದಕ್ಕೇನು ಮಾಡ್ತಾರೆ, ಅವರು ಕೆಮಿಕಲ್ ಟ್ಯಾಂಕರ್ನ 3 days ವಾಶ್ ಮಾಡಿಸ್ತಾರೆ. ವಾಶ್ ಮಾಡಿಸಿ ಡ್ರೈವರ್ ಹಿಂದ್ಗಡೆ ಒಂದು ಇದು ಬರುತ್ತೆ, ಸಪ್ರೇಷನ್ ಬರುತ್ತಲ್ಲ, ಅಲ್ಲಿ ಹೋಲ್ಸ್ ಹಾಕಿರ್ತಾರೆ. ಹೊರಗಡೆ ಏನು ಕಾಣೋದೇ ಇಲ್ಲ, ಅದು ಚಿಕ್ಕ ಚಿಕ್ಕ ಹೋಲ್ಸು, ಏರ್ಗೋಸ್ಕರ. ಮೇಲೆಲ್ಲ ಲಾಕ್ಡು. ಒಳಗಡೆ ಅವ್ರ ಹತ್ರ ಒಂದು ಚೆಸ್ ಬೋರ್ಡ್ ಇರುತ್ತೆ, ಅದು ಚೆಸ್ ಆಡ್ಕೊಂಡು ಬರ್ತಾರೆ ಅವರು ಒಳಗಡೆ ಆ ಡ್ರೈವಿಂಗಲ್ಲಿ. ಅದು ಮ್ಯಾಗ್ನೆಟಿಕ್ ಚೆಸ್, ಅದು ಮ್ಯಾಗ್ನೆಟ್ ಮೂಮೆಂಟ್ಸ್, ಅದು ಚೆಸ್, ಅದನ್ನು ಇಟ್ಕೊಂಡಿರ್ತಾರೆ. ಅದನ್ನು ಆಟ ಆಡ್ಕೊಂಡು ಅವ್ರು ಬರ್ತಾರೆ. ಬಂದು ಇಂದಿರಾನಗರಲ್ಲಿ ಫಸ್ಟ್ ಅವ್ರು ಇಳ್ಕೊಳ್ಳೋದು. ಆ್ಯಕ್ಚುಲಿ ಅವತ್ತೇ ಸಿಗಾಕೋಬೇಕಾಯ್ತು. ಇಂದಿರಾನಗರಲ್ಲಿ ಒಂದು ಮನೆ ಸೆಲೆಕ್ಟ್ ಮಾಡ್ತಾರೆ. ಶಿವರಾಸನ್ಗೆ ಅವತ್ತು ನೈಟ್ ಡೌಟ್ ಬಂದು ಆಪೋಸಿಟ್ ಲೇನಲ್ಲಿ ಕಣ್ಣಿಗೆ ಕಾಣೋ ಥರನೇ ಎದುರುಗಡೆ ಲೇನಲ್ಲಿ ಅವಾಗ ಒಂದು ಚಿಕ್ಕ ಪಾರ್ಕ್ ಥರ ಇದೆ, ಅದು ನೋಡಿದ್ರೆ ಇಂದಿರಾನಗರಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ಆಪೋಸಿಟಲ್ಲಿ ಪಾರ್ಕ್ ಎದುರುಗಡೆಗೆ ಆ ಮನೆಗೆ 3ನೇ ಮನೆಗೆ ಶಿಫ್ಟ್ ಆಗ್ತಾರೆ. ಪೊಲೀಸರು ಅವತ್ತು ರೈಡ್ ಮಾಡ್ತಾರೆ. ಅರಸನ್ ಕುಳಿತನ್ ಅಂತ ಹೇಳಿ 2 ಅರೆಸ್ಟ್ ಆಗ್ತಾರೆ. ಅವರಿಬ್ಬರು ಸೈನೈಡ್ ತೊಗೊಂಡು ಸಾಯ್ತಾರೆ. ಇಷ್ಟನ್ನು ಶಿವರಾಸನ್ ಕಣ್ಣಿಂದ ನೋಡ್ತಾನೆ ಎದುರು ಮನೆಯಿಂದ. ಇದು ಎಂಥ ಸರ್ಪ್ರೈಸ್ ಅಂದರೆ, ಅವತ್ತು ಶಿವರಾಸನ್ ಸಿಗಾಕೋಬೇಕಾಯ್ತು ಇಂದಿರಾನಗರ ಮನೇಲಿ, ಸಿಗಾಕೊಳ್ಳಲ್ಲ. ಅಲ್ಲಿಂದ ಅವರು ರಂಗನಾಥ್ ಇಟ್ಕೊಂಡು ಪುಟ್ಟೇನಹಳ್ಳಿಗೆ ಬರ್ತಾರೆ. ಪುಟ್ಟೇನಹಳ್ಳಿಗೆ ಬಂದು 19 days ಇರ್ತಾರೆ ಅಲ್ಲಿ. ಲಾಸ್ಟ್ ಕೋಣನಕುಂಟೆ ಸಾಯೋದು 1.5 day, ಅದೇ 20 days ಕತೆ. ಅದಷ್ಟನ್ನ ಮಾತ್ರ ಕೊನೆಗೆ ಎಲ್ಲ ರಿಸರ್ಚ್ ಮಾಡಿ ಇಷ್ಟನ್ನು ಮಾತ್ರ ನಾನು, ಯಾಕೆಂದರೆ ಮಿಕ್ಕಿದ್ದೆಲ್ಲ ಹೇಳಿದ್ರೆ ನನಗೆ ಗೊತ್ತಾಗ್ತು ತೊಂದರೆ ಆಗ್ತದೆ, ಏನಾದರೂ ಬ್ಯಾನ್ ಆಗ್ಬೋದು, ಇದಾಗ್ಬೋದು. ಇಷ್ಟನ್ನು ಮಾತ್ರ ಹೇಳೋಣ ಫಸ್ಟು ಅಂತ ಹೇಳಿ ಅಷ್ಟು ಹೇಳಿದಾಗ ಅದಕ್ಕೆ ಒಂದು ಸ್ಟೇಟ್ ಅವಾರ್ಡ್ಸು, ಆಮೇಲೆ ಫಿಲ್ಮ್ ಫೆಸ್ಟಿವಲ್ಸು, ತುಂಬ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಹೋಯ್ತು. ಫಿಲ್ಮ್ ಫೇರ್ ಅವಾರ್ಡ್ ಬಂತು, ತಾರಾಗೆ ಸ್ಟೇಟ್ ಅವಾರ್ಡು, ನನಗೂ ಸ್ಟೇಟ್ ಅವಾರ್ಡು. ದೆನ್ ಆಟೋಮೆಟಿಕ್ಲಿ ಇಟ್ ವಾಸ್ ಎ ವೆಲ್ ರಿಸೀವ್ಡ್ ಎವ್ರಿವೇರ್. ಸರಿ, ಕಾಸ್ಟಿಂಗ್ ಎಲ್ಲ ಹೆಂಗೆ ಮಾಡ್ತಾ ಇದ್ರಿ? ಅಂದರೆ ಇವಾಗ ಪ್ರಕಾಶ್ ರಾಜ್ ಅವರು ನರೇಷನ್ ಅಂತೆಲ್ಲ ಸ್ಟಾರ್ಟ್ ಆಗುತ್ತೆ, ಬಾಕಿದೆಲ್ಲ ಕಾಸ್ಟಿಂಗ್ ರಂಗಾಯಣ ರಘು ಅವರಿದ್ದಾರೆ. GS ಶಿವರುದ್ರಪ್ಪನವರು ನನಗೊಂದು ಲೆಟ್ರೇ ಬರೀತಾರೆ, ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅವ್ರ ಲೆಟರು. ಏನಂತ? ಈ ಥರ ಒಂದು ಫಿಲ್ಮ್ ನಿಜವಾಗ್ಲೂ ಇಟ್ ವಾಸ್ ಸರ್ಪ್ರೈಸಿಂಗ್ ಮೀ ಅಂತ ಹೇಳಿ ಅವ್ರು ಬರೆದಿದ್ದಾರೆ. ಸುಮಾರು ಜನ, ಕಾಸರಗೋಡು ಅವ್ರಾಗ್ಬೋದು, ಮತ್ತು ಕಾಸರಹಳ್ಳಿಯವರು, ಕಾರ್ನಾಡ್ರು. ಸಿನಿಮಾ ನೋಡಂತೂ ದೇ ಅಪ್ರಿಷಿಯೇಟೆಡ್ ಲೈಕ್ ಎನಿಥಿಂಗ್, ಇನ್ಕ್ಲೂಡಿಂಗ್ ಒನ್ ಆಫ್ ದ ಫೇಮಸ್ ಡೈರೆಕ್ಟರ್ ಬಾಯಿಗೆ ಬರ್ತಾನೆ. ಓಕೆ, ಅವರು ಡೆಲ್ಲಿಲಿ ಅವರೆಲ್ಲ ಕರೆದು ಎಲ್ಲ ಫೆಸ್ಟಿವಲ್ಸಲ್ಲಿ ಸ್ಕ್ರೀನ್ ಮಾಡಿ. ತಾವೇನು ಕೇಳಿದ್ರಿ, ಏನೋ ಕೇಳಿದ್ರಿ? ಕಾಸ್ಟಿಂಗ್ ಅಲ್ಲ, ಹೇಗೆ ಕಾಸ್ಟಿಂಗ್ ಬಂದು ನಾನು ಮತ್ತು ರ್ಯಾಂಡಿ ಅಂತ ಹೇಳಿದ್ರೆ ರತ್ನವೇಲು ಆರ್ ವೆರಿ ಕೀನ್. ನಮಗೆ ಸ್ಟಾರ್ಸ್ ಬೇಡ, ಇದರಲ್ಲಿ ಆ್ಯಕ್ಟರ್ಗಳು ಬೇಕು.
ಜಸ್ಟ್ ಬಿಹೇವ್ ಮಾಡೋ ಥರ ಬೇಕು ಅಂತ ಹೇಳಿ ರಂಗಾಯಣ ರಘು, ಬಿಕಾಸ್ ಹಿ ವಾಸ್ ಮೈ ಕ್ಲೋಸ್ ಫ್ರೆಂಡ್ ನ್ಯಾಷನಲ್ ಕಾಲೇಜಲ್ಲಿ, ಅವನ್ನ ಸೆಲೆಕ್ಟ್ ಮಾಡಿಕೊಂಡೆ. ರಂಗನಾಥ್ನ ಪರಿಚಯ ಮಾಡಿಸ್ದೆ. ಅದಾದಮೇಲೆ ಆ ಥರನೇ ಎಲ್ಲರೂ ಒಬ್ಬೊಬ್ಬರನ್ನೇ ಸೆಲೆಕ್ಟ್ ಮಾಡೋದು. ಆಮೇಲೆ ಕೆಂಪಯ್ಯನ, ಅವಿನಾಶ್ ಅವರು, ಈ ಥರದ್ದೆಲ್ಲ. ಆಮೇಲೆ ರಂಗನಾಥ್ ಹತ್ರ ಮಾಲ್ವಿಕನ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಯಾವ ರೀತಿ ಶುಭ ಬಿಹೇವ್ ಮಾಡ್ತಿದ್ಲು ಆ 19 ಡೇಸು, ಏನೇನು ನಡೀತು ಅಷ್ಟನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಸ್ದೆ. ಅದೇ ರೀತಿ ಉಷಾ ಭಂಡಾರಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಸ್ದೆ. ಕ್ಯಾರೆಕ್ಟರ್ಗಳು ಏನು ಎಕ್ಸಾಕ್ಟಾಗಿ ಅವ್ರು ಬಿಹೇವ್ ಮಾಡ್ತಿದ್ರು ಅದನ್ನೆಲ್ಲ ಅವ್ರು. ಆಮೇಲೆ ಆ ಆರ್ಟಿಸ್ಟ್ಗಳೆಲ್ಲ ಅದೇ ಥರನೇ ಇದ್ದರು, ಅಷ್ಟು ಮೈಗೂಡಿಸ್ಕೊಂಡು ಹೊರಗಡೆ ಥರದ ಆರ್ಟಿಸ್ಟ್ಗಳೆಲ್ಲ. ಆ್ಯಂಡ್ ಆಮೇಲೆ ಅವಾಗ ಸಂದೀಪು ಮತ್ತು ಇನ್ನೊಂದಿಬ್ಬರು ಆರ್ಟಿಸ್ಟ್ಗಳು ಅವರು, ರವಿ ಕಾಳೆ ಬಂದು ಅವಾಗ ತಾನೇ ಇದರಲ್ಲಿ ಆ್ಯಕ್ಟ್ ಮಾಡಿದ್ರು ಅವರು. ಒಂದು ಹಿಂದಿ ಫಿಲಮ್ ಸರ್ಫ್ರೋಸ್, ಓಕೆ ಸರ್ಫ್ರೋಸ್ ಅಲ್ಲ, ರಾಮ್ ಗೋಪಾಲ್ ವರ್ಮ ಫಿಲಮ್. ಆ ಫಿಲಮ್ ಡರ್ ಗೊತ್ತಿಲ್ಲ. ಇಲ್ಲಮ್ಮ, ಇವ್ರದ್ದು ರಾಮ್ ಗೋಪಾಲ್ ವರ್ಮ ಡೈರೆಕ್ಷನು, ಅಮಿತಾಬ್ ಬಚ್ಚನ್ ಆ್ಯಕ್ಟ್ ಮಾಡಿದ್ದು ಫಿಲಮ್ ಅದು. ಅದೇ ಕಾಂಟೆ ಅಲ್ಲ, ಅಯ್ಯೋ ಹಳೇದು ಹೇಳ್ತಾರದು, ಸರ್ಕಾರ್ ಫಿಲಮ್ಮು ಅವಾಗ ತಾನೇ ರಿಲೀಸ್ ಆಗಿತ್ತು. ಅದ್ರಲ್ಲಿ ನೋಡಿದಾಗ ಇವರು ಇದು ಹೆಡ್ ಫುಲ್ಲು ಶೇವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದೆನ್ ಸೌತ್ಗೆ ಇನ್ನೂ ಬಂದೇ ಇರಲಿಲ್ಲ ಸರಿಯಾಗಿ ಅವರು. ಹೈದ್ರಾಬಾದ್ಗೆ ಬರಬೇಕು ಅಂತ ಇದ್ದಾಗ ನಾನು ಬಾಂಬೆಲಿ ನನ್ನ ಮಹೇಶ್ ತಲ್ಕಾಡು ಮತ್ತು ಅವರೆಲ್ಲ ಇದ್ದರು. ಅವಾಗ ಫೋನ್ ಮಾಡಿ ನನ್ನ ಫ್ರೆಂಡ್ಸ್ನೆಲ್ಲ ಇಟ್ಕೊಂಡು ಅಲ್ಲಿ ಈ ಫಿಲಮಲ್ಲಿ ಈ ಕ್ಯಾರೆಕ್ಟ್ರು ನನಗಿಷ್ಟ ಅಂತ ಹೇಳಿ ಆ ಕ್ಯಾರೆಕ್ಟರ್ ನಾನು ಮಾಡೋಣ ಅಂಥೇಳಿ ಆಲ್ರೆಡಿ ಟ್ರೈನ್ ಮಾಡ್ಕೊಳ್ತಾಯಿದ್ದೆ. ಒಂದು ಕಣ್ಣು ಇಲ್ಲದೆ ಇದ್ದರೆ ಯಾವ ಥರ ಬಿಹೇವ್ ಮಾಡ್ತೀನಿ ಅಂತೇಳಿ ನಾನು ಅದೇ ಥರ ಬಿಹೇವ್ ಮಾಡ್ತಿದ್ದೆ. ಆ ಕ್ಯಾರೆಕ್ಟರ್ ನಾನೇ ಮಾಡಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲಿ ರೆಡಿ ಆಗ್ತಾಯಿದ್ದೆ. ರ್ಯಾಂಡಿ ಎತ್ಕೊಂಡು, ಬೇಡ ನಿಂದು ಡೈರೆಕ್ಷನ್ ಈಗ ಇದರಲ್ಲಿ ಇರ್ತೀಯ ನೀನು, ಅದ್ರದ್ದು ಕಡೆ ಗಮನ ಕೊಡಬೇಡ, ಜಸ್ಟ್ ಡೈರೆಕ್ಷನ್ ಮಾಡು ನೀನು, ಕಾನ್ಸೆಪ್ಟಿಂದ ಆಚೆ ಹೋಗ್ಬೇಡ ನೀನು ಅಂತ ಅಂದು. ಆವಾಗ ರವಿ ಕಾಳೆನ ನಾನು ಸೆಲೆಕ್ಟ್ ಮಾಡಿದಾಗ ರವಿ ಕಾಳೆನ ಟ್ರೈನ್ ಮಾಡ್ತೀನಿ. ನಾನು ಫೋನ್ ಮಾಡಿದಾಗೆಲ್ಲ ದಯವಿಟ್ಟು ಒಂದು ಕಣ್ಣು ಮುಚ್ಕೊಂಡೇ ಮಾತಾಡಬೇಕು ನೀವು ನನ್ನ ಜೊತೆಯಲ್ಲಿ, ಅದು ಹೆಂಗೆ ಬರುತ್ತೋ ನೀವು ಹಂಗೆ ಮಾತಾಡಿ ನನಗೆ ಅಂತ ಹೇಳ್ತಾಯಿದ್ದೆ. ಅವರು ಒಂದು ಕಣ್ಣಲ್ಲಿ ಮುಚ್ಕೊಂಡೇ ಫೋನಲ್ಲೆಲ್ಲ ಮಾತಾಡೋರು. ನನಗೆ ಹೇಳೋರು, ಐ ಆಮ್ ಕ್ಲೋಸಿಂಗ್ ಮೈ ಐಸ್ ಆ್ಯಂಡ್ ಟಾಕಿಂಗ್ ಟು ಯು, ಬಂದ್ ಕರ್ಕೆ ಬಾತ್ ಕರ್ರೋ ಅಂತ ಹೇಳೋರು. ನಂಗೆ ಅದೇ ಅದು ಗೊತ್ತಾಗ್ತಿತ್ತು. ಆಮೇಲೆ ಹಿ ಈಸ್ ಆಲ್ಸೋ ಫ್ರಮ್ ಥಿಯೇಟರ್, ಮರಾಠಿ ಥಿಯೇಟ್ರಿಂದ ಇವ್ರ ಜೊತೆಲೆಲ್ಲ ನಾನಾ ಪಟೇಕರ್ ಜೊತೆಲಿ ಕೆಲಸ ಮಾಡಿರ್ತಾರೆ ಅವರು. ಅದು ನನಗೆ ತುಂಬ ಇಷ್ಟ ಆಗಿ ದೆನ್ ವಿ ಸೆಲೆಕ್ಟೆಡ್ ಹಿಮ್. ಅದಾದಮೇಲಂತೂ ಸೌತಲ್ಲಿ ಅವರೊಂದು 150 ಫಿಲ್ಮ್ಸ್ ಮಾಡಿದ್ರು ಅನ್ಸುತ್ತೆ. ಈ ಬಿಕೇಮ್ ವೆರಿ ಬ್ಯುಸಿ. ರಂಗಾಯಣ ರಘು ಈಗಲೂ ನೋಡಿದ ತಕ್ಷಣ ಹಗ್ ಮಾಡಿಕೊಂಡು, ಅಣ್ಣ ಆ ಥರ ಫಿಲ್ಮ್ ಮಾಡ್ಬೇಕಣ್ಣ ನಾವು ಮತ್ತೆ ಅಂತಾನೆ. ಆ ಥರನೇ ಆಗೋಯ್ತು ಆ ಫಿಲ್ಮ್. ಸೊ ಹೀಗಾಗಿ ಸಾಕಷ್ಟು ಫಸ್ಟ್ಸ್ಗಳು. ಅದರಿಂದ ನೀವೀಗ ಮಾತಾಡ್ತಾನೆ ಒಂದಷ್ಟೆಲ್ಲ ಹೇಳಿದ್ರಲ್ಲ, ಹಾವಭಾವ ಎಲ್ಲ ನಾನು ಹೇಳ್ಕೊಡ್ತಾ ಇದ್ದೆ ಅಂತ. ನಿಮಗಿವೆಲ್ಲ ಕೊಲೇಟ್ ಮಾಡೋಕ್ಕೆ ಅತಿ ಹೆಚ್ಚು ಹೆಲ್ಪ್ ಮಾಡಿದವ್ರು ಯಾರು? ಬಿಕಾಸ್ ಯಾಕೆಂದರೆ ಅವರೆಲ್ಲರೂ ನೀವು ಡೈರೆಕ್ಟಾಗಿ ನೋಡಿರಲ್ಲ, ಅವ್ರು ಹೆಂಗಿರ್ತಾಯಿದ್ರು, ಅವ್ರ ಆ್ಯಟಿಟ್ಯೂಡ್. ಯಾಕೆಂದರೆ ಕ್ರಿಮಿನಲ್ಸ್ ಸೈಕಾಲಜಿ ತಿಳ್ಕೊಳ್ಳೋದು, ಬಾಡಿ ಲ್ಯಾಂಗ್ವೇಜು ಎಷ್ಟು ಟು ಡೀಟೇಲಿಂಗ್ ಇರುತ್ತೋ ಅಷ್ಟು ದೊಡ್ಡದಾಗಿ ಸಿನಿಮಾ ಕಾಣುತ್ತೇವಲ್ಲ. ರಂಗನಾಥ್ ಹೇಳಿದ್ನಲ್ಲ, ಅವ್ನು 35 years ಫ್ರೆಂಡ್ ನನಗೆ ಅಂತ. ಅವ್ನು ಮೊದಲೆಲ್ಲ ಡ್ಯಾನ್ಸ್ ಮಾಡಿದ್ದೀನಿ, ಅವ್ನ ಜೊತೆಲೇ ಇದ್ದೀನಿ ಅಂತ. ಎವ್ರಿ ಟೈಮ್ ಮೀಟ್ ಮಾಡಬೇಕಾದ್ರೆ ಅರ್ಧ ಇನ್ಸಿಡೆಂಟು ಇಲ್ಲ 1 ಇನ್ಸಿಡೆಂಟ್ ಹೇಳ್ತಾ ಇದ್ದಿದ್ದು. ಕಾಸು ಕೊಡ್ಬೇಕು, ಅವಾಗ ಕಾಸು ಕೊಟ್ಮೇಲೆ ಹೊಟ್ಟೋಗ್ತಾನೆ. ಅದಾದ ಸೀರಿಯಸ್ಲಿ ದುಡ್ಡು ಕೊಟ್ಟು ಸಿನಿಮಾ ನೋಡಿರೋದು ನೋಡಿದ್ದೀವಿ, ನೀವು ದುಡ್ಡು ಕೊಟ್ಟು ಕತೆ ಕೇಳ್ತಾ ಇದ್ದೀರಾ? ಯಾಕಂದರೆ ಇಲ್ಲಾಂದರೆ ಅವ್ನು ಯಾವುದೋ ಬಿಸಿಲಿ ಟೆನ್ಷನ್ಲಿರೋನು. ರಂಗನಾಥ್ ಬನ್ನಿರಿ, ನಾನು ಏನೋ ಕೊಡ್ತೀನಿ ನಿಮಗೆ ಅಂತೇಳಿ ಕೊಟ್ಟು ಕುಣಿಸ್ಕೊಂಡು ಮಾತಾಡಿ ಅದನ್ನು ಒಂದು ಇನ್ಸಿಡೆಂಟ್ ಆದಮೇಲೆ ಹೊರ್ಟೋಗೋರು. ನಾನೇನು ಮಾಡ್ತಿದ್ದೆ, ಅದೇ ಇನ್ಸಿಡೆಂಟ್ ತಿರ್ಗಾ 10 ಸಲ ಕೇಳಿರ್ತಿದ್ದೆ ಅವ್ರ ಹತ್ರ. ಮತ್ತೆ ಏನೋ ಚೇಂಜ್ ಮಾಡಿಬಿಟ್ರೆ ಅವರು ನರೇಟಿವ್, ಅವಾಗ ಸುಳ್ಳಾಗ್ಬೋದಲ್ಲ ಅಂತ ನಾನು ಬೇಕು ಅಂತ ತಿರ್ಗಿ ಅದೇ ಇನ್ಸಿಡೆಂಟ್ನೆಲ್ಲ ಜ್ಞಾಪಿಸ್ತಿದ್ದೆ ಅವ್ರಿಗೆ. ನೀವೇ ದೊಡ್ಡ ಪೊಲೀಸ್ ಸರ್ ಇಲ್ಲಿ. ಇದೇ ಆಗಿದ್ದು. ಯಾವಾಗ ಮನುಷ್ಯ ಹೇಳಿದ್ದನ್ನೇ ಕರೆಕ್ಟಾಗಿ ಹೇಳ್ತಾನೋ ದಟ್ ಮೀನ್ಸ್ ಇಟ್ಸ್ ರಿಯಲ್ ಅಂತ. ನಿಜ ಹೇಳ್ತಾರೆ. ಒಂದನ್ನು 10 ಥರ ಹೇಳಿದ್ರೆ ಅಲ್ಲಿಗೆ ಹೋಯ್ತು, ಇದರಲ್ಲಿ ಏನೋ ಸರಿಯಾಗಿ ವರ್ಕೌಟ್ ಆಗಲ್ಲ. ಇದನ್ನು ನಾನು ಈ ಪೊಲೀಸವ್ರ ಜೊತೆ ಮೂವ್ ಮಾಡಿದಾಗೆಲ್ಲ ತಿಳ್ಕೊಂಡಿದ್ದೆ. ಆ್ಯಕ್ಚುಲಿ ಅದನ್ನು ಹಂಗೆ ಅಪ್ಲೈ ಮಾಡ್ತಿದ್ದೆ ಅಲ್ಲಿ, ಅದು ಕರೆಕ್ಟಾಗಿ ವರ್ಕೌಟ್ ಆಗ್ತಿತ್ತು ನನಗೆ. ಆಮೇಲೆ ಪ್ರತಿಯವ್ರ ಜೊತೆಲೂ ಇದುವರೆಗೂ ನಾನು ಒಂದು ಸಲ ಯಾರನ್ನೂ ಇಂಟರ್ವ್ಯೂ ಮಾಡೇ ಇಲ್ಲ. ಒಂದು 5 ಸಲ 6 ಸಲ 7 ಸಲಿನೇ ಭೇಟಿ ಮಾಡಿ ಅವ್ರ ಹತ್ರ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದಿದ್ದು. ಒಂದು ಸಾರಿ ಅಂತೂ ನಾನು ಭೇಟಿ ಮಾಡಿದ ಹಿಸ್ಟ್ರಿನೇ ಇಲ್ಲ. ರಿಯಲ್ ಲೈಫಲ್ಲಿ ಇವರೆಲ್ಲ ಏನು ಘಟನೆಗಳನ್ನು ಎದುರಿಸ್ತಾ ಇದ್ರು, ಸೈನೈಡ್ ನೀವು ಕಥೆನ ಬರಿಬೇಕಾದ್ರೆ ಆ ಕ್ಯಾರೆಕ್ಟರ್ಸ್
ರಾಜೀವ್ ಗಾಂಧಿಯವರ ಅಸಾಸಿನೇಷನ್ ಕೇಸಲ್ಲಿ ಜೈಲ್ಗೆಲ್ಲಾರು ಹೋಗಿ ವಿಸಿಟ್ಸ್ಗಳು ಅವ್ರನ್ನ ಮೀಟ್ ಮಾಡಿರೋದು ಅವೆಲ್ಲ ಯಾವ್ದಾರು ಆಗಿತ್ತಾ ನಿಮ್ಗೆ? ನಾನು ಅವಾಗ ಆಗಲಿಲ್ಲ. ಅಣ್ಣವ್ರು ಕಿಡ್ನಾಪ್ ಆಗತ್ತಲ್ಲ 2000 ಆವಾಗ ಫಸ್ಟ್ ನಾನೇ ಕಾಡ್ಗೆ ಹೋಗಿದ್ದು. ಐ ವಾಸ್ ದ ಫಸ್ಟ್ ಗೈ ಟು ಗೋ ಟು ದ ಫಾರೆಸ್ಟ್. ಫಾರೆಸ್ಟ್ಗೆ ಹೋಗಕ್ಕೆ ಮುಂಚೆ ಇದೇ ರಂಗನಾಥ್ನ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಅಲ್ಲಿ ಒಳಗಡೆ ಇದ್ದಿದ್ದು ಯಾರು ಅಂತ ಗೊತ್ತಾಗೋಯ್ತು ನಮಗೆ. TNRT TNLA ಹುಡುಗರು ಅಂತ, ತಮಿಳ್ನಾಡು ಲಿಟ್ರಲ್ ಟ್ರೂಪ್ಸ್, ತಮಿಳ್ನಾಡು ಲಿಬ್ರೇಷನ್ ಆರ್ಮಿ. ಈ ಎರಡೂ ಗ್ಯಾಂಗ್ನವ್ರು ಏನು ಮಾಡ್ತಾರೆ, ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡ್ತಾರೆ 2000. ಕಿಡ್ನ್ಯಾಪ್ ಮಾಡಿದಾದ್ಮೇಲೆ ನನಗೆ ಗೊತ್ತಾಗತ್ತೆ ಈ ತಮಿಳ್ ಉಗ್ರವಾದಿಗಳು ಮಾಡಿದ್ದಾರೆ ಅಂತ. ಅವ್ರಿಗೆ ಒಂಚೂರು LTTಗೆ ಸೇರಬೇಕು ಅಂತ ಒಂದು ಲಿಂಕ್ ಇತ್ತಲ್ಲ, ಆ ಲಿಂಕನ್ನು ಬಳಸ್ಕೊಂಡು ನಾನೇನು ಮಾಡ್ತೀನಿ, ಇಮಿಡಿಯೇಟಾಗಿ ರಂಗನಾಥ್ನ ಕರ್ಕೊಂಡು ನಾನು ರಂಗನಾಥು ಕೊಳತ್ತೂರು ಮಣಿ ಹತ್ರ ಹೋಗ್ತೀವಿ. ಕೊಳತ್ತೂರು ಮಣಿಯವರು ಏನಾದರೂ ಆದರೆ ನನ್ನ ಕೈಲಿ ಹೆಲ್ಪ್ ಮಾಡೋಕ್ಕಾಗಿದ್ರೆ ಮಾಡ್ತೀನಿ, ಟಚ್ ಮಾಡ್ತೀನಿ ಅವ್ರನ್ನ ಅಂತೆಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ಒಂದು 6 days 5 days ಆಗಿತ್ತು. ಅಷ್ಟರೊಳಗೆ ನಾನು ವಾಪಸ್ ಬೆಂಗಳೂರಿಗೆ ಬರ್ತೀನಿ. ಬಂದು ಫೋಟೋಸ್ ಎಲ್ಲ ಸ್ವಲ್ಪ ಎಲ್ಲ ತೊಗೊಂಡು ಬಂದು ಆವಾಗ ನಮ್ಮ ನಾರಾಯಣಗೌಡರು, ಇವಾಗ ಅನುಚೇತ್ ಅಂತ ಇದ್ದಾರಲ್ಲ, ಜಾಯಿಂಟ್ ಕಮಿಷನರ್ ಟ್ರಾಫಿಕ್, ಅವ್ರ ತಂದೆಯವರು MC ನಾರಾಯಣಗೌಡರು ಅಂತ, ಅವ್ರು DCP ಗೋಪಾಲ್ ಹೊಸೂರವರು. ನಾನು ಹೇಳಿದ ಕತೆ ಎಲ್ಲ ಕೇಳಿ ದೆ ಗಾಟ್ ಮೆಸ್ಮರೈಸ್ ಆ್ಯಂಡ್ ದಿಸ್ ದ ರೈಟ್ ಟ್ರ್ಯಾಕ್. ಇಮಿಡಿಯೇಟಾಗಿ ನೀನು ಗೌರ್ಮೆಂಟ್ನ ಅಪ್ರೋಚ್ ಮಾಡಿ ಖರ್ಗೆ ಅವ್ರಿಗೆ ಹೇಳು ಅಂತ. ಖರ್ಗೆ ಅವರು ಹೋಮ್ ಮಿನಿಸ್ಟ್ರಿ ಅವಾಗ. ಖರ್ಗೆ ಅವ್ರ ಹತ್ರ ಮಾತಾಡ್ತೀನಿ. ಖರ್ಗೆ ಅವ್ರಿಗೆ ಏನು ಗೊತ್ತಾಗ್ತಾನೆಲ್ಲ, ಏನು ರಿಯಾಕ್ಟ್ ಮಾಡೋದು. ಆಮೇಲೆ ಚಿನ್ನೇಗೌಡರು ನನ್ನ ಕರ್ಕೊಂಡು ಕೆಂಪಯ್ಯನ ಹತ್ರ ಕರ್ಕೊಂಡೋದ್ರು. ಮತ್ತು ಕೆಂಪಯ್ಯನವರೇ ಕಿಡ್ನಾಪ್ ಕೇಸಲ್ಲಿ ಆಗಿದ್ದೆ. ಆಮೇಲೆ ಅಲ್ಲಿ ಕುತ್ಕೊಂಡು ಮಾತಾಡಬೇಕಾದ್ರೆ ಹೆಂಗೆ ಹೋದೆ ನೀನು ಅಂದರು ಕೆಂಪಯ್ಯ. ನಾನು ರಂಗನಾಥ್ ಅಂದಾಗ ಅವ್ರಿಗೆ ಸ್ವಲ್ಪ ಇರಿಸ್ಮುರ್ಸಾಯ್ತು ಅನ್ಸುತ್ತೆ. ಯಾಕಂದರೆ ಇವನು ತಮಿಳು ಉಗ್ರವಾದಿಗಳ ಜೊತೆಲಿ ಹೋಗಿದ್ದಾನೆ, ಇದೇನು ಸರಿ ಬರುತ್ತೋ ಏನೋ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಆಮೇಲೆ ಸರಿ ನಾನು ಹೇಳಿದೆ, ನೀವೇನೋ ಹೇಳಿದ್ರೆ ಮತ್ತೆ ಹೋಗ್ತೀನಿ ನಾನು, ನನಗೆ ರೂಟ್ ಸಿಕ್ಬಿಟ್ಟಿದೆ ಅಂತ ಹೇಳಿ. ಅದೇ ಅವರು ಬೇಡ ಅಂದರು. ಆಮೇಲೆ ನಾನು ಹೇಳ್ತೀನಿ ಅಂತ ಅಂದರು. ಬಟ್ ಅವ್ರು ಬೇಡ ಅಂದಮೇಲೆ ಇನ್ನೊಂದು 2 ಸರಿ ಹೋದೆ ನಾನು ರಂಗನಾಥ್ನ ಕರ್ಕೊಂಡು ತಿರ್ಗಾ. ಇದೆಲ್ಲ ಅಣ್ಣವ್ರ ಕಿಡ್ನಾಪ್ ಆಗಿ ಯಶಸ್ಸಾಗಿತ್ತು. ಇದೆಲ್ಲ ನಡೀತಾ ಇರೋದೆಲ್ಲ ಒಂದು 10 days 12 days 15 days ಒಳಗೆ. ಅದಾದಮೇಲೆ ಇವರು ಅಪಾಯಿಂಟ್ ಆಗ್ತಾರೆ ಹೋಗೋಕ್ಕೆ. ಯಾರು? ನಕ್ಕೀರನ್ ಗೋಪಾಲ್. ಆವಾಗ ನಾನು ಹೇಳ್ತೀನಿ, ನಕ್ಕೀರನ್ ಗೋಪಾಲ್ ವಿಲ್ ಬಿ ಎ ಫ್ಲಾಪ್ ಶೋ ಅಂತ ಹೇಳ್ತೀನಿ. ಆಗಲ್ಲ, ಇದು ವರ್ಕೌಟ್ ಆಗಲ್ಲ ಅಂತ. ಯಾಕೆ ಅಂದರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ನಕ್ಕೀರನ್ ಗೋಪಾಲ್ ಫಸ್ಟ್ ಇಂಟರ್ವ್ಯೂ ಮಾಡಿರ್ತಾರೆ, ಅವರೇ ಸುಮಾರು ಐಡಿಯಾ ಕೊಟ್ಟಿದ್ದಾರೆ ಅವ್ರಿಗೆ. ಯಾರಿಗೆ? ವೀರಪ್ಪನಿಗೆ. ಮಾಡಿದ್ರೆ ದೊಡ್ಡದೋಡಿ ನೀನು ಅಂತ. ಆವಾಗ ಅಣ್ಣವ್ರ ಹೆಸರೆಲ್ಲ ಬಂದಿದೆ ಅಲ್ಲಿ. ಇದು ನಾನು ಒಂದು ಸೀರೀಸಲ್ಲೂ ನೋಡಿದ್ದೀನಿ. ಈಗ ನಕ್ಕೀರನ್ ಗೋಪಾಲು ಅಲ್ಲಿಗೆ ಹೋದಾಗ ಅಣ್ಣವ್ರು ನೋಡಿದಾಗ ನಿಮ್ಮಂತಹ ದೇವ್ರನ್ನ ಕರ್ಕೊಂಬಂದ್ಬಿಟ್ಟಿದಾನಲ್ಲ, ಛೇ ಎಂಥ ಪಾಪದ ಕೆಲಸ ಅನ್ನೋದು. ಇಲ್ಲಿ ಬಂದು ನಿಜವಾಗ್ಲೂ ನಾನು ತಡ್ಕೊಳಕ್ಕಾಗ್ತಿಲ್ಲ ನೋಡೋದು ಅಂತ ಹೇಳೋದು. ವೀರಪ್ಪನ ಹತ್ರ ಹೋಗಿ ಎಂಥ ಪ್ರೈಸ್ ಕ್ಯಾಚಪ್ಪ, ಗ್ರೇಟ್ ಅನ್ನೋದು. ಅದಾದಮೇಲೆ ದುಡ್ಡು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ದುಡ್ಡು ಹೋಗ್ತಾನೆ ಇದೆ. ನನಗೆ ಚೆನ್ನಾಗಿ ಗೊತ್ತು ಸಕ್ಸಸ್ ಆಗಲ್ಲ ಅಂತ. ದುಡ್ಡೇನು ನಮ್ಮ ಸರ್ಕಾರದಿಂದ ಹೋಗ್ತಾ ಇದೆ? ಸರ್ಕಾರ ಅಲ್ಲ, ಯಾರ್ಯಾರೋ ಹೆಲ್ಪ್ ಮಾಡೋದು. ಅದರಲ್ಲಿ ನಾನು ಸುಮಾರು ವಿಷಯಗಳು ಗೊತ್ತು, ಹೇಳೋಕ್ಕಾಗಲ್ಲ. ಸಂಗ್ರಾಮ್ ಸಿಂಗ್ ಅವರು ಕಲೆಕ್ಟ್ ಮಾಡಿದ್ದು, ಅದಾದಮೇಲೆ ರಾಕ್ಲೈನ್ ಅವರು ಪಾಪ ಕೊಟ್ಟಿದ್ದಾರೆ, DK ಅವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ, ಸುಮಾರು ಜನ ಕೊಟ್ಟಿದ್ದಾರೆ. ಅವಾಗ ಸಿದ್ಧಾರ್ಥ ಅವರು ಕೊಟ್ಟಿದ್ದಾರೆ, ಸುಮಾರು ಜನ ಕೊಟ್ಟು ಒಂದು 50 ಕೋಟಿವರೆಗೂ ಹೋಗಿದೆ. ಅದರಲ್ಲಿ 2 ಸಂದೇಹನೇ ಇಲ್ಲ, ಅದರಲ್ಲಿ ದುಡ್ಡು ಹೋಗಿದೆ. ಅವನು ಎಷ್ಟು ಬುದ್ಧಿವಂತ ಅಂದರೆ ನಕ್ಕೀರನ್ ಗೋಪಾಲ್ ಆ ದುಡ್ಡನ್ನೆಲ್ಲ ಏನು ಮಾಡಿದ್ದಾರೆ, ಬಂಡಲ್ನೆಲ್ಲ ಬ್ರೇಕ್ ಮಾಡಿಬಿಡೋದು. ಬ್ರೇಕ್ ಮಾಡಿಬಿಟ್ಟು ಅದು ಬಂಡಲ್ಲಾಗೇ ಇರಲ್ಲ, ಅದು ಸ್ಕ್ಯಾಟರ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕ್ಬಿಡೋದು. ಅವರು ಅದರಲ್ಲಿ ಒಂದು 6-7 ಕೋಟಿ ಹೊಡ್ಕೊಂಡಿದ್ದಾರೆ. ಇದೆಲ್ಲ ಈ ಥರ ನಡೆದೋಯ್ತು. ಅದಾದಮೇಲೆ ನಾಗಪ್ಪ ಎಸ್ಕೇಪ್ ಆಗಿ ಬರ್ತಾರಲ್ಲ 61ನೇ ದಿನಕ್ಕೆ, ಅವತ್ತಿನ ದಿನ ನಕ್ಕೀರನ್ ಗೋಪಾಲ್ ಅಲ್ಲೇ ಇದ್ದಾರೆ. ನಾಗಪ್ಪ ಬಂದು ವೀರಪ್ಪನ ಹೊಡೆದಿದ್ದು ನಿಜ. ಅದಾದಮೇಲೆ ನಾಗಪ್ಪನ ಕಟ್ಟಾಕ್ಬಿಡ್ತಾರೆ. ಅವರು ಕಟ್ಟಾಕ್ಬಿಡ್ತಾರೆ, ಹಿಡಿದು ಬಿಡ್ತಾರೆ. ನಾಗಪ್ಪನ ಹಿಡಿದು ಅಲ್ಲಿ ಅವನ್ನ ಮರ್ಡ್ರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾಗ ನಕ್ಕೀರನ್ ಗೋಪಾಲೇ ಆ್ಯಕ್ಚುಲಿ ದಾರ ಬಿಚ್ಚಿಬಿಡೋದು. ಹೊರಟೋಗ್ಬಿಡು ನೀನು, ಈ ರೋಡ್ ಹೋದರೆ ಇಲ್ಲಾಂದರೆ ಸಾಯ್ತೀಯ. ಆವಾಗ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ, ನಕ್ಕೀರನ್ ಗೋಪಾಲ್ ಫಸ್ಟ್ ಒಂದು ಮರ್ಡ್ರ್ ಕೇಸಲ್ಲಿ ಫಿಟ್ ಆಗಿರ್ತಾರೆ. ಯಾವ ಮರ್ಡ್ರ್ ಕೇಸು? ವೀರಪ್ಪನ್ ಮಾಡಿದ ಮರ್ಡ್ರ್ ಕೇಸಲ್ಲಿ ಅವ್ರು ಇದ್ದಾರೆ. ಅವ್ರು ಎಷ್ಟು ಬುದ್ಧಿವಂತರು ಅಂದರೆ, ನಮ್ಮ ಗೌರ್ಮೆಂಟ್ಗೂ ಆ ಗೌರ್ಮೆಂಟ್ಗೂ ಏನು ಮಾಡ್ತಾರೆ, ಈ ಕೇಸ್ ವಿಡ್ರಾ ಮಾಡಿದ್ರೆ ಮಾತ್ರ ನಾನು ಹೋಗ್ತೀನಿ ಅಂತ ಏನು ಮಾಡಿಬಿಡ್ತಾರೆ ಅಣ್ಣವ್ರ ರಿಲೀಸ್ಗೆ. ಇವ್ರ ಪರ್ಸ್ನಲ್ ಅಜೆಂಡಾ. ಎಸ್, ಅಲ್ಲಿ ಯೂಸ್ ಮಾಡ್ಕೊಂಡು ಆ ಕೇಸ್ನೆಲ್ಲ ವಿಡ್ರಾ ಮಾಡಿಸಿ ಎರಡೂ ಗೌರ್ಮೆಂಟಿಂದ ಲೆಟ್ರ್ ತೊಗೊಂಡ ಮೇಲೆ ಇವ್ರು ಹೋಗೋದು. ಸಕ್ಸಸ್ ಮಾಡಲ್ಲ ಇವರು.
ಇವೆಲ್ಲ ಗೊತ್ತಿದ್ರು ಯಾಕೆ ನಮ್ಮ ಇದಕ್ಕೆಲ್ಲ ಸೊಪ್ಪು ಹಾಕಿದ್ರು ಅನ್ನೋ ಒಂದು ಪ್ರಶ್ನೆ ಯಾರು? ನಮ್ಮ ಸರ್ಕಾರ ಆಗಿರಲಿ. ಗೊತ್ತಿಲ್ಲಲ್ಲ ಪಾಪ. ಅಣ್ಣೋರು ರಿಲೀಸ್ ಆದರೆ ಸಾಕು ಅಂತ ಇತ್ತಲ್ಲ ಅವಾಗ. ಅಣ್ಣೋರು ರಿಲೀಸ್ ಆದರೆ ಸಾಕು ಅಂತ ಒದ್ದಾಡ್ತಾ ಇದ್ದಿದ್ದು ಟೈಮ್ ತಾನೆ. ಅಷ್ಟರೊಳಗೆ ನಾನು 3 ಸಲ ಹೋಗಿ ಬಂದೆ ಅಂತ ಹೇಳಿದ್ನಲ್ಲ. ನಾನು ಹೋಗಿ ಯಾರನ್ನ ಭೇಟಿ ಮಾಡಿದೆ? ನೆಡುಮಾರನಯ್ಯನ ಭೇಟಿ ಮಾಡ್ಕೊಂಬಂದೆ. ನೆಡುಮಾರನ ಮನೆಗೆ ಹೋದೆ, ಮಗಳನ್ನ ಉಷಾನ್ ಭೇಟಿ ಮಾಡಿದೆ. ನಾನು ಹೇಳ್ತಾ ಇದ್ದಿದ್ದೆಲ್ಲ ಏನಂದರೆ, ಅಣ್ಣೋರ್ಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಬರೆದಿಟ್ಕೊಳ್ಳಿ, 1 ಲಕ್ಷ ಜನ ತಮಿಳರು, ಅದು ಯಾವಾಗ ಒಂದು 10-15 ಲಕ್ಷ ಜನ ಇಲ್ಲಿದ್ದಾರೆ, 1 ಲಕ್ಷ ಜನ ಸಾಯ್ತಾರೆ ತಮಿಳರು. ಹೆಂಗೆ ಸಾಯ್ತಾರೆ ಏನು ಅಂತ ಗೊತ್ತಿಲ್ಲ, 100% ಸಿವಿಲ್ ವಾರ್ ಥರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಆ ಥರ ಭಯ ಬೀಳಿಸ್ತಾ ಇದ್ದೆ ಅವ್ರಿಗೆ. ಇದನ್ನು ಹೇಳಿದಾಗ ಅವರು ಸರಿ ಓಕೆ ನೋಡೋಣ ಏನಾಗುತ್ತೆ. ನಕ್ಕೀರನ್ ಗೋಪಾಲ್ ಹೋಗಿದ್ದಾನಲ್ಲ, ನಕ್ಕೀರನ್ ಗೋಪಾಲ್ನ ಅವತ್ತು ಆ್ಯಕ್ಚುಲಿ ಹೊಡೆದು ಅವರು ಕುಂಡಿಸ್ಬೇಕು ಅಂತಿರ್ತಾರೆ, ಅವನ್ನೇ ಇದು ಮಾಡಬೇಕು ಅಂತಿರ್ತಾರೆ. ನಾಗಪ್ಪ ಎಸ್ಕೇಪ್ ಆದಮೇಲೆ ನಕ್ಕೀರನ್ ಗೋಪಾಲ್ ಹೋಗೋದೇ ಇಲ್ಲ, ಅದು ಮಿಷನ್ ಫ್ಲಾಪಲ್ಲಿ. ಅದಾದಮೇಲೆ ಮಧುರೈ ಮೀಟಿಂಗಲ್ಲಿ ತಿರ್ಗಾ ಹೋಗಿ ನಾನು ಮುತ್ತುಲಕ್ಷ್ಮಿನ ಭೇಟಿ ಮಾಡಿ, ನೆಡುಮಾರನ ಭೇಟಿ ಮಾಡಿ, ಆವಾಗ ಅವ್ರು ಹೇಳ್ತಾರೆ, ನಿಮ್ಮ ಗೌರ್ಮೆಂಟ್ ಏನಾದ್ರು ನನಗೆ ಹೇಳಿದ್ರೆ ಹೋಗ್ತೀನಿ ಅಂತ ಹೇಳ್ತಾರೆ ಅವರು. ಇದನ್ನು ಬಂದು ಇವತ್ತು ಮೋಹನ್ ಕೊಂಡಜ್ಜಿ MLC ಆಗಿದ್ದರು, ಅವ್ರನ್ನ ಕರ್ಕೊಂಡು SM ಕೃಷ್ಣನ್ಗೆ ಹೋಗಿ ನಾನು ಅವರೇ ಹೇಳೋದು. ಆವಾಗ ನೆಡುಮಾರನ ಹತ್ರ ಮಾತಾಡಿಸ್ತೀನಿ SM ಕೃಷ್ಣ ಅವ್ರ ಹತ್ರ. ಮಾತಾಡ್ಸಿದ್ಮೇಲೆ ಇಂಡಸ್ಟ್ರಿಗೆ ಬಂದು ಸಾರಾ ಗೋವಿಂದು, ಇವರು ನಮ್ಮ KCN ಚಂದ್ರು ಅವ್ರಿಗೆ, ಅಶೋಕ್ಗೆ ನಾನು ಹೇಳ್ತೀನಿ, ನೆಡುಮಾರನ ಮನೆಗೆ ಹೋದರೆ ಸಕ್ಸಸ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಇದು ಅಣ್ಣವ್ರು ಅಂತ ಹೇಳಿದಾಗ ಇವರೆಲ್ಲರೂ ಅವಾಗ ಹೋಗೋದು ನೆಡುಮಾರನ ಮನೆಗೆ. ಅದೇ ಟ್ರ್ಯಾಕೆ ಸಕ್ಸಸ್ ಆಗಿತ್ತು. ದಟ್ಸ್ ಹೌ ನಾನು ಅಟ್ಟಹಾಸ ವೀರಪ್ಪನ್ ಮಾಡಬೇಕಾದ್ರೆ ಯಾರೂ ಒಂದು ಚಕಾರ ಕೂಡ ಎತ್ತಿಲ್ಲ. ಅಷ್ಟು ಹತ್ತಿರದಿಂದ ಯಾಕೆ ಅಂದರೆ ಎಲ್ಲ ಇವನಿಗೆ ಗೊತ್ತು ಅನ್ನೋ ಥರದಲ್ಲೇ ಇತ್ತದು. ಏನೇನಾಗಿತ್ತು, ಪೊಲೀಸ್ ವರ್ಷನ್ ಏನು, ಅಲ್ಲಿ ಒಳಗಡೆ ನಡೀತಾ ಇದ್ದಂಥ. ಅದಾದಮೇಲೆ ನನಗೆ ಅಸೋಸಿಯೇಟ್ ಡೈರೆಕ್ಟ್ರ್ ಯಾರು, ನಾಗಪ್ಪ ಓಡ್ ಬಂದ್ರಲ್ಲ, ಅವರೊಬ್ಬರು ಅಸೋಸಿಯೇಟು. ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡಿದ್ನಲ್ಲ ಮುಗಿಲನ್ ಅಂತ, ಅವನು ನನ್ನ ಅಸೋಸಿಯೇಟ್ ಒಬ್ಬ. ಇವರಿಬ್ಬರನ್ನೂ ಒಟ್ಟಿಗೆ ಇಟ್ಕೊಂಡಿದ್ದೆ. ಅಲ್ಲಿ ಯಾವ ಜಾಗದಲ್ಲಿ ಏನೇನಾಯಿತು ಅಂತ ಅವ್ರು ಹೇಳಬೇಕು ನನಗೆ. ಆವಾಗಲೇ ಅಲ್ಲಿ ಶೂಟ್ ಮಾಡೋದು ನಾನು. ಪ್ರತಿಯೊಂದು ಪೊಲೀಸವ್ರನ್ನ ಇಟ್ಕೊಂಡು ಮಾಡಿದಂಥ ಕಥೆನೇ ಅಟ್ಟಹಾಸ ಫಿಲ್ಮ್ ವೀರಪ್ಪನ್. ಅಮೇಝಿಂಗ್ ಸರ್. ಐ ಥಿಂಕ್ 2006 ಅಂತ ಬಂದಾಗ ಹೇಗೆ ದುನಿಯಾ, ಮುಂಗಾರು ಮಳೆ ಎಲ್ಲ ಅಷ್ಟು ದಿನಗಳು ಓಡ್ತೋ, ಸೈನೈಡ್ ಕೂಡ ಅಷ್ಟೇ ಸಕ್ಸಸ್ ಆಗಿ ಓಡ್ದಂಥ 100 days ಓಡ್ದಂಥ ಒಂದು ಸಿನಿಮಾ. ಸೇಮ್ ಟೈಮ್ ಮುಂಗಾರು ಮಳೆ ರಿಲೀಸ್. ಇದು ನಮ್ದು ಆ್ಯಕ್ಚುಲಿ ಫಸ್ಟ್ ನಂದು ಬರುತ್ತೆ. ನಂದು ಬಂದು ಒಂದು 15 ಡೇಸೋ 20 ಡೇಸೋ ಇಲ್ಲಾಂದರೆ 1 ಮಂತ್ ಆದಮೇಲೆ ದುನಿಯಾ ಬರುತ್ತೆ. ನಂದು 6th ಮಂತ್ ಏನೋ ಬರುತ್ತೆ, 7th ಮಂತೋ 8th ಮಂತೋ ದುನಿಯಾ ಬರುತ್ತೆ. ಡಿಸೆಂಬರಲ್ಲಿ ಮುಂಗಾರು ಮಳೆ ಬರುತ್ತೆ. ಈ 3 ಫಿಲ್ಮ್ಗೆ ಅವಾರ್ಡ್ಸ್, ಸ್ಟೇಟ್ ಅವಾರ್ಡ್ಸ್. ಕೆಲವು ಸತಿ ಎತ್ಕೋದಾನೆ ಈ ಥರ ಸಕ್ಸಸ್ ಎಲ್ಲ ನೋಡಿದಾಗ ಆ ಟೈಮಲ್ಲಿ ಸುತ್ತಮುತ್ತ ತುಂಬ ಬದಲಾಗ್ತಾ ಹೋಗುತ್ತೆ. ಎಲ್ಲರಿಗೂ ನೀವು ಬೇಕಾಗ್ತೀರಾ, ಮತ್ತು ಸಿನಿಮಾ ನಿಮಗೆ ತೋರಿಸೋವಂಥ ಒಂದು ಅದು ತಲೆಗೆ ಹತ್ತೋದು ಅಂತ, ಐ ಡೋಂಟ್ ನೋ ಎಕ್ಸಾಕ್ಟಾಗಿ ಯಾವ ವರ್ಡ್ ಏನಂತ ಕರಿಬೇಕಂತ, ಅದೊಂದು ಆ ಪವರ್ ಇದೆಯಲ್ಲ ಅದನ್ನು ಫೀಲ್ ಮಾಡ್ತೀರಾ. ಆ ದಿನಗಳೆಲ್ಲ ಈ ಥರ ಓಡಿದಾಗ ಹೆಂಗೆ ನೋಡ್ತಾ ಇದ್ರಿ ಅದನ್ನೆಲ್ಲ, ಹೇಗೆ ಅದನ್ನು ಅರಗಿಸ್ಕೊಂಡ್ರಿ? ಆ್ಯಕ್ಚುಲಿ ಐ ವಾಸ್ ನಾಟ್ ಸೋ ಮಚ್ ಆರೋಗ್ಯಂಟ್ ಆಗಲಿ ಇದಾಗಲಿ. ಆ ಫಿಲಮಲ್ಲಿ ರಿಷಬ್ ಶೆಟ್ಟಿನೂ ಅಸಿಸ್ಟೆಂಟ್ ಡೈರೆಕ್ಟರ್ ನನಗೆ, ಸೈನೈಡ್ಗೆ. ಓಹೋ. ಆವಾಗ ಆ್ಯಕ್ಚುಲಿ ರಿಷಬ್ ಹೆಸರಿರಲಿಲ್ಲ, ಪ್ರಶಾಂತ್ ಅವ್ರ ಹೆಸರು. ಪ್ರಶಾಂತ್ ಈ ವಾಸ್ ವರ್ಕಿಂಗ್ ವಿತ್ ಮೀ. ಅಣ್ಣಯ್ಯ ಇದ್ದ, ಅಣ್ಣಯ್ಯನ ಕೆಳಗಡೆ ಅವರೆಲ್ಲ ವರ್ಕ್ ಮಾಡ್ತಾಯಿದ್ರು. ಅವರೊಂದು 6-7 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇತ್ತು, ಅದರಲ್ಲಿ ರಿಷಬ್ ಒಬ್ಬ. ದೆನ್ ಈ ವರ್ಕ್ ವಿತ್ ಮೀ ಇನ್ ಅಟ್ಟಾಸ್ ಆಲ್ಸೋ. ಆಮೇಲೆ ಆ್ಯಕ್ಟ್ ಮಾಡಿಸ್ದೆ ಕರೆಕ್ಟು. ಈ ಮಿಸ್ಸಸ್ ಹತ್ರ ಬಂದು ಇಲ್ಲ ನಾನು ಆ್ಯಕ್ಟ್ ಮಾಡಲ್ಲ ಇದರಲ್ಲಿ ಅಂದಾಗ ಐ ಗೇವ್ ಎ ವೆರಿ ಗುಡ್ ಕ್ಯಾರೆಕ್ಟರ್ ಇನ್ ದಟ್. ನನಗೇನು ಅಷ್ಟು ಇದಕ್ಕೆ ಹೋಗಲಿಲ್ಲ. ಬಟ್ ಏನಾಯ್ತಂದರೆ ಒಂದು ರಾಂಗ್ ಮೂವ್ ಮಾಡಿದೆ ಅವಾಗ. ಬಟ್ ಇಟ್ ವಾಸ್ ನಾಟ್ ಎ ಬ್ಯಾಡ್ ಮೂವ್ ಆಲ್ಸೋ. ಮಿಂಚಿನ ಓಟ ಮಾಡೋಣ, ಕಮರ್ಷಿಯಲ್ ಮಾಡೋಣ ಅಂತ ಅವಾಗ ಅನಿಸ್ತು. ವಿಜಯ ರಾಘವೇಂದ್ರ ಮುರಳಿನ ಇಟ್ಕೊಂಡು ಕಮರ್ಷಿಯಲ್ ಮಾಡಿ ಇದು ಬರುತ್ತೆ ಅದು ಬರುತ್ತೆ ಅಂತ ಹೇಳೋಕ್ಕೆ ಫಸ್ಟ್ ಸಂತೋಷ ಮಾಡಿದ್ನಲ್ಲ, ಔಟ್ ಆಗಿತ್ತಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಸೈನೈಡ್ ರಿಯಲಿಸ್ಟಿಕ್ ಒಂಥರ ಅಂತ ಡಿಫ್ರೆಂಟ್ ಜಾನರ್ ಫಿಲ್ಮು. ಸಡನ್ನಾಗಿ ಅದು ಮಿಂಚಿನೋಟ ಬಂದಾಗ ಪಿಕ್ಚರು ಸಖತ್ ಕಾಮಿಡಿ, ಅದರಲ್ಲೂ ರಂಗಾಯಣ ರಘು ಎಲ್ಲರೂ. ಬಟ್ ಡೈಜೆಸ್ಟ್ ಮಾಡ್ಕೊಳ್ತಿಲ್ಲ. ಎಲ್ಲರೂ ಬಂದು ನನಗೆ ಸೈನೈಡ್ ಥರ ಎಕ್ಸ್ಪೆಕ್ಟ್ ಮಾಡಿಬಿಟ್ವಿ ಅಂತ ಇದ್ರು. ಜಾನರೇ ಬೇರೆ ಇದು. ಇಟ್ಸ್ ಎ ಕಾಮಿಡಿ ಆ್ಯಕ್ಷನ್ ನಾರ್ಮಲ್
ಫಿಲ್ಮು. ಇದು ಟೋಟ್ಲಿ ರಿಯಲಿಸ್ಟಿಕ್ ಡ್ರಾಮಾ ವಿಚ್ ಹಸ್ ಹ್ಯಾಪನ್ಡ್. ಆಮೇಲೆ ಒಂದು ಹೆಸರು ಕೂಡ ನಾನು ಚೇಂಜ್ ಮಾಡಲ್ಲ. ರಿಯಲಿಸ್ಟಿಕ್ ಅಂತ ಬಂದಾಗ ಆ ಹೆಸರುಗಳು, ಆ ಪ್ಲೇಸಸ್ಗಳು ಅಲ್ಲಲ್ಲೇ ಹೋಗಿ ಶೂಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ. ಯಾಕೆ ಅಂದರೆ ಆ ಜನಕ್ಕೆ ಮ್ಯಾಕ್ಸಿಮಮ್ ಏನು ನಡೀತು ಅಂತ ಹೇಳೋಕ್ಕೆ ಆಸೆ ಪಡ್ತೀನಿ ಅದರಲ್ಲಿ. ಆಮೇಲೆ ನಾನು ಯಾವುದೇ ಸೈಟ್ಸ್ ತೊಗೊಳಲ್ಲ. ಅವಾಗ ಅವತ್ತಿನ ದಿನ ಏನಾಯಿತು ಅಷ್ಟು ಮಾತ್ರ ಹೇಳ್ತೀನಿ. ಡಿಶನ್ನು ಮತ್ತು ಇದಾಗೋದೆಲ್ಲ ಆಡಿಯನ್ಸ್. ಅವ್ನು ₹100 ಕೊಟ್ಟು ಯಾರು ಫಿಲ್ಮ್ ನೋಡ್ತಾರೋ ಲೆಟ್ ದಿಮ್ ಡಿಸೈಡ್ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಅವತ್ತಿನ ದಿನ ಇದು ನಡೀತು ಅಂತ ನಾನು ಹೇಳೋದು ನನ್ನ ಜವಾಬ್ದಾರಿ. ಆ್ಯಸ್ ಎ ಜರ್ನಲಿಸ್ಟ್ ಥರನೇ ಹೇಳ್ತೀನಿ ಅದನ್ನು ಸಿನಿಮಾನ. ನಾನು ಯಾವುದೇ ಜಡ್ಜ್ಮೆಂಟ್ ಕೊಡಲ್ಲ ಫಿಲ್ಮ್ ಮುಖಾಂತರ. ಇದು ಬ್ಯಾಲೆನ್ಸ್ಡಾಗೇ ಇರುತ್ತೆ. ಬ್ಯಾಲೆನ್ಸ್ಡ್ ಅಂದರೆ ಏನು ನಡೀತೋ ಅದನ್ನು ಆ್ಯಸ್ ಇಟ್ ಈಸ್ ಹೇಳ್ತೀನಿ. ಜನಗಳಿಗೆ ಬಿಡ್ತೀನಿ ಅದನ್ನು. ದುಡ್ಡು ಕೊಡೋನಿಗೆ ಅವನೇ ರಾಜ, ಅವನು ಡಿಸೈಡ್ ಮಾಡ್ತಾನೆ ಓಕೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಈ ಥರನೇ ಹೇಳೋಕ್ಕೆ ಆಸೆ ಪಡ್ತಿದ್ದೆ. ಇದು ಟೋಟಲಿ ಔಟ್ ಆ್ಯಂಡ್ ಔಟ್ ಬೇರೆ ಥರ ಕೊಟ್ಟಾಗ ಒಂದು ಸ್ವಲ್ಪ ಇದಾಯಿತು. ಬಟ್ ಸ್ಟಿಲ್ ಇಟ್ ವಾಸ್ ನಾಟ್ ಎ ಬ್ಯಾಡ್ ಫಿಲ್ಮ್ ಅಂತ ಅನಿಸ್ತು. ಅದಾದಮೇಲೆ ಪೊಲೀಸ್ ಕ್ವಾರ್ಟರ್ಸ್ ಮಾಡಿದೆ. ಅದು ರಿಯಲಿಸ್ಟಿಕ್ ಡ್ರಾಮಾ. ಈಗಲೂ ಸುಮಾರು ಜನ ನಿನ್ನ ಬೆಸ್ಟ್ ಫಿಲ್ಮ್ ಯಾವುದು ಅಂತ ಯಾರಾದರೂ ಅಂದರೆ ಸರ್ ನಮ್ಮ ಪೊಲೀಸ್ ಕ್ವಾರ್ಟರ್ಸೇ ಅಂತಾರೆ. ಆ ಥರ ಒಂದು ಫಿಲ್ಮ್. ಅನೀಶು ಮತ್ತು ಇವ್ರಿಗೆಲ್ಲ ಒಂದು ಇದಾಯಿತು. ಅನೀಶ್ನ ಇಂಟ್ರಡಕ್ಷನ್ನೇ ಅದು ಫಿಲ್ಮು. ಅದಾದಮೇಲೆ ನಾನು ಮಾಡಿದ್ದು ಅಟ್ಟಹಾಸ. ತುಂಬ ಅತಿ ರಿಯಲಿಸ್ಟಿಕ್ ಸ್ಟೋರೀಸನ್ನು ತೊಗೊಂಡಿರೋದ್ರಲ್ಲೇ ಒಂದು ಪಕ್ಷ ನೀವು ಹೆಚ್ಚು ಯಶಸ್ಸನ್ನು ನೋಡಿದ್ದೀರಾ. ಅದು ಪೊಲೀಸ್ ಕ್ವಾರ್ಟರ್ಸು ಅಷ್ಟೇ. ರಿಯಲ್ ಇನ್ಸಿಡೆಂಟು ಒಂದು ಕ್ವಾರ್ಟರ್ಸಲ್ಲಿ ನಡೆದಿದ್ದು ಕಥೆನ ಆ ಸಿಟೀಸ್ ತೊಗೊಂಡು ಅದೇ ಜಾಗಗಳಲ್ಲೇ ಶೂಟ್ ಮಾಡಿದೆ. ಅದಕ್ಕೆ ಅದು ಸ್ವಲ್ಪ ಒಳ್ಳೆ ಹೆಸರು ಬಂತು ನನಗೆ. ಸರ್, ಚಿತ್ರರಂಗ ಅಂದರೆ ಕನ್ನಡದಲ್ಲಿ ಒಂದು ಕಾಲದಲ್ಲಿ ಕಾದಂಬರಿ ಆಧಾರಿತ ಚಿತ್ರ, ಅದಾದಮೇಲೆ ಬಂದಿದ್ದು ರೀಮೇಕು, ಅದಾದಮೇಲೆ ಎರಡರದು ಮಿಕ್ಸು, ಅದಾದಮೇಲೆ ಇನ್ನೊಂದಷ್ಟು ಬಯೋಗ್ರಫೀಸು, ರಿಯಲ್ ಲೈಫ್ ಸ್ಟೋರೀಸ್ ಅಂತ. ಇದು ಒಂದಷ್ಟು ಪ್ರಶ್ನೆಗಳಿಗೆ ನಿಮ್ಗೆ ನಾನು ಹಾಕ್ತಾ ಇರೋದು, ಯಾರೋ ಡೈರೆಕ್ಟ್ರ್ ಆಗಬೇಕಂತ ನೋಡ್ತಾ ಇರೋರಿಗೆಲ್ಲ ಇವತ್ತಿಂದು. ಯಾಕೆಂದರೆ ಹಳೆ ತಲೆಗಳು ಮತ್ತು ಒಂದು ಇನ್ಸ್ಟಿಟ್ಯೂಟಿಂದ ಬಂದಿರೋರಂದರೆ ಅದನ್ನು ನೋಡೋ ರೀತಿಯೇ ಬೇರೆ ಥರ ಇರುತ್ತೆ, ನೀವು ಅದನ್ನು ಟ್ರೀಟ್ ಮಾಡೋ ರೀತಿ. ಸೊ ಯೂಶ್ವಲಿ ಡೈರೆಕ್ಟರ್ ಆಗಿ ಒಂದು ಕಥೆನ ಸಿನಿಮಾ ಮಾಡಬೇಕಂದಾಗ ಫಸ್ಟ್ ಮಾಡ್ಕೋಬೇಕಾಗಿರೋ ಪ್ರಿಪ್ರೇಷನ್ಸ್ಗಳು, ಇಫ್ ಇಟ್ ಈಸ್ ನಾಟ್ ಅ ರಿಯಲ್ ಲೈಫ್ ಸ್ಟೋರಿ, ಸೊ ವಾಟ್ ಎವರ್ ಅನ್ಕೊಳ್ಳೋಣ, ದೇ ಕುಡ್ ಬಿ ಡಿಫ್ರೆಂಟ್ ಕ್ಯಾಟಗರೀಸ್, ಅಲ್ಲಿಂದ ಹೆಂಗೆ ಮಾಡ್ತೀರಾ ಒಂಚೂರು ಹೇಳ್ತೀರಾ? ಈಗ ಸಿನಿಮಾ ಫಸ್ಟು ಒಂದು ಔಟ್ಲೈನ್, ಒಂದು ಗ್ರಾಫ್ ಹಾಕ್ಕೊಳ್ತೀವಿ, ಒಂದು ಸಿನಾಪ್ಸಿಸ್ ಥರ ಒಂದು ಚಿಕ್ಕದಾಗಿ ಒಂದು 4-5 ಲೈನಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಔಟ್ಲೈನ್, ಒಂದು ಗ್ರಾಫ್ ಸಿಗುತ್ತೆ. ಅದಾದಮೇಲೆ ಈಚ್ ಆ್ಯಂಡ್ ಎವ್ರಿ ಸೀನ್ಸ್ ಈ ಹ್ಯಾಸ್ ಟು ಇಮ್ಯಾಜಿನ್. ಅದನ್ನು 1 ಲೈನಲ್ಲಿ ಮಾಡಬೇಕಾಗ್ತದೆ. ನಾವು ನಾರ್ಮಲಾಗಿ ಫಿಲ್ಮ್ಸ್ಗೆ ಒಂದು 70 to 75 ಸೀನ್ಸ್ ಅಂದಾಗ 75 ಲೈನ್ಸ್ ಬರೀಬೇಕು. ಆ ಸೀನ್ 1 ಲೈನಲ್ಲಿ ಡಿಸ್ಕ್ರಿಪ್ಷನ್ ಇರಬೇಕು. 1 ಲೈನ್ 2 ಲೈನ್ಸ್ 3 ಲೈನ್ಸ್ ಮ್ಯಾಕ್ಸಿಮಮ್ ಕನ್ವೆ ಆಗಬೇಕು. ಅದು ಲ್ಯಾಗ್ ಆಗಬಾರ್ದು, ಕ್ರಿಸ್ಪಾಗಿರಬೇಕು. ಅವನು ಬರೆದಾಗ ಅದನ್ನು ಓದಿದ್ರೇ ನಿಮಗೆ ಇಮ್ಯಾಜಿನಲ್ಲಿ ಸಿಕ್ಕಬೇಕು, ಓಕೆ ಇದೇ ಗ್ರಾಫ್ ಇದು ಅಂತ. ಸ್ಕ್ರೀನ್ ಪ್ಲೇ ಹಂಗೆ ಮಾಡಬೇಕು ಯಾವಾಗಲೂ. ಅದು ನಾನು ಮಾಡ್ತಾಯಿದ್ದು, ಬೇರೆಯವ್ರ ಪಾಪ ಹಿಂಗೆ ಮಾಡ್ತಾರೋ ಅದು ನಮಗೆ, ಬಿಕಾಸ್ ಇಟ್ಸ್ ನಾಟ್ ಮೈ ರೈಟ್ಸ್. ಒಬ್ಬ ಡೈರೆಕ್ಟ್ರ್ ಅವನದೇ ಆದಂಥ ಒಂದು ಇಮ್ಯಾಜಿನೇಷನಲ್ಲಿ ಸಿನಿಮಾ ಮಾಡೋದು ಅದು ಅವ್ರಿಗೆ ಬಿಟ್ಟಿದ್ದದು. ನಾನು ಮಾಡಬೇಕಾದ್ರೆ ಆ 1 ಲೈನ್ ಹಾಕ್ಕೊಳ್ತೀನಿ. 1 ಲೈನ್ ಹಾಕ್ಕೊಂಡು ಆ 1 ಲೈನ್ನೇ ಒಂದು ನೆಕ್ಸ್ಟು 2-3 ಲೈನ್ಸ್ ಆದಮೇಲೆ ಒಂದು 10-20 ಲೈನ್ ಬರೆಯೋಕ್ಕಾಗತ್ತಾ ನೋಡ್ತೀನಿ, ಫುಲ್ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ. ಫರ್ದರ್ ಅದನ್ನು ಡೆವಲಪ್ ಮಾಡೋದು, ಆ ಲೈನು ಏನು ಎಕ್ಸಾಕ್ಟಾಗಿ ಆಯಿತು, ಏನೇನು ಆಯಿತು ಅನ್ನೋ ಥರದಲ್ಲಿ ಆ ಸೀನಲ್ಲಿ. ಅದಾದಮೇಲೆ ಇಷ್ಟು ಆದಮೇಲೆ ಒಂದು 70 ಪೇಜಸ್ ಆರ್ 50 ಪೇಜಸ್ ಒಂದೊಂದು ಸೀನು ಹಾಫ್ ಪೇಜ್ ಬಂದಿರುತ್ತೆ. ಅದನ್ನು ಡೈಲಾಗಿಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಅದನ್ನು ಡೈಲಾಗ್ಗೆ ಕನ್ವರ್ಟ್ ಮಾಡಿದಾಗ ಡೈಲಾಗ್ಸ್ ಬರುತ್ತೆ. ಅದಾದಮೇಲೆ ಬೇಡದೇ ಇರೋದನ್ನೆಲ್ಲ ಸ್ಕ್ರ್ಯಾಚ್ ಮಾಡ್ಕೊಂಡು ಬೇಕಾಗಿರೋ ಡೈಲಾಗ್ಸ್ ಮಾತ್ರ ಇಟ್ಕೊಂಡು, ಅದಾದಮೇಲೆ ಲಾಂಗ್ ಶಾಟ್ ಎಲ್ಲಿ, ಕ್ಲೋಸಪ್ಸ್ ಯಾವುದು ಇದ್ದರೆ ಚೆನ್ನಾಗಿರುತ್ತೆ, ಮಿಡ್ ಶಾಟ್ ಆದರೆ ಯಾವುದು, ಸಜೆಷನ್ ಆದರೆ ಯಾವುದು, ಇದೆಲ್ಲ ನಮ್ಮ ಇಮ್ಯಾಜಿನೇಷನಲ್ಲಿ ಓಡ್ತಾ ಇರುತ್ತೆ. ಅದಾದಮೇಲೆ ಇದನ್ನು ಕ್ಲೀನಾಗೆ ಇವನಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾರಿಗೆ? ನಮ್ಮ ಕ್ಯಾಮ್ರಾಮನ್ಗೆ. ಈ ಹ್ಯಾಸ್ ಟು ಡೈಜೆಸ್ಟ್ ಆಲ್ ದೋಸ್ ಥಿಂಗ್ಸ್. ಅದಾದಮೇಲೆ ಆರ್ಟ್ ಡೈರೆಕ್ಟ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ, ಎಡಿಟ್ರಿಗೆ ಎಕ್ಸ್ಪ್ಲೇನ್, ಎವ್ರಿಥಿಂಗ್. ಆದಮೇಲೆ CG ಒಳಗಡೆ ಬಂತು ಅಂದರೆ ಅಲ್ಲೇ ನಾವು ಇದು ಮಾಡಿಬಿಟ್ಟಿರ್ತೀವಿ. ಸೈನೈಡ್ಗೆ ಐ ಮೇಡ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟಫ್. ಸ್ಟೋರಿ ಬೋರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಲಿ ಅಂತಲೇ ಹೇಳ್ಬೋದು. ಇವಾಗಲೂ ನೋಬಡಿ ಹ್ಯಾಸ್ ಡನ್ ಸ್ಟೋರಿ ಬೋರ್ಡ್ ಆ್ಯಂಡ್ ಎಕ್ಸಿಬಿಟೆಡ್. ಐ ಹ್ಯಾವ್ ಡನ್. ಅಂದರೆ ಹಿಂಗದು ಸ್ಟೋರಿ ಬೋರ್ಡ್ ಅಂದರೆ ಈಚ್ ಸೀನ್ ಏನು ಅಂತೇಳಿ ಪಿಕ್ಚರೇ ಡ್ರಾ ಮಾಡಿಬಿಡೋದು. ಇವಾಗ ನಾನು ಕಾರ್ಟೂನ್ ಎಲ್ಲ ಕಾಣ್ತಾ ಎಕ್ಸಾಕ್ಟ್ಲಿ ಅದು ಪಿಕ್ಚರ್ ಬೋರ್ಡ್ ಅಂತೀವಿ ಅದನ್ನು, ಸ್ಟೋರಿ ಬೋರ್ಡ್.
ಸ್ಟೋರಿ ಬೋರ್ಡ್ ಮಾಡಿದಾಗ ಅದು ಹಾಲಿವುಡಲ್ಲಿ ಜಾಸ್ತಿ ಅದು. ದೇ ವಿಲ್ ಡ್ರಾ ದ ಹೋಲ್ ಥಿಂಗ್ಸ್ ದೆನ್ ದೇ ವಿಲ್ ಶೂಟ್. ಈ ಫ್ಯಾಂಟಮ್ ಕತೆಗಳೆಲ್ಲ ಎಕ್ಸಾಕ್ಟ್ಲಿ. ಅದು ನಾನು ಇಲ್ಲಿ 2001 ಮಾಡಿದೆ. ನಾನು ಅದನ್ನು 1 ಮಾಡಿ ಸೈನೈಡು ಅದು ನೋಡಿದಾಗಲೇ ಸುಮಾರು ಜನಕ್ಕೆ ಖುಷಿ ಆಗ್ತಿತ್ತು. ಫುಲ್ ಬೌಂಡೆಡ್ ಒಂದು ಬುಕ್ ವಿತ್ ಅದನ್ನು ನೋಡಿದಾಗಲೇ ಎಲ್ರಿಗೂ ಖುಷಿ ಆಗ್ತಿತ್ತು. ಸಡನ್ಲಿ ದೇವಷ್ಟು ಓಕೆ ನೀನು ಮಾಡು ಅನ್ನೋ ಥರದಲ್ಲಿ ಬಂದರು. ಯಾಕಂದರೆ ಇಷ್ಟು ಹಾರ್ಡ್ ವರ್ಕ್ ಮಾಡೋರು ಸಿನಿಮಾಲ್ ಕಮ್ಮಿ ಅಂತ ಹೇಳೋರು. ಅದು ಇಟ್ ವಿಲ್ ಹೆಲ್ಪ್ ಮೀ ಇನ್ ಮೇಕಿಂಗ್ ದಟ್ ಫಿಲ್ಮ್ ಸೈನೈಡ್. ದಟ್ಸ್ ವೈ ನಾನು ಸೋತಾಗಲೂ ಫಸ್ಟ್ ಫಿಲ್ಮ್ ಸಂತೋಷ, ಸೈನೈಡ್ ಇಟ್ ವಾಸ್ ಹಾಂಟಿಂಗ್ ಮೀ. ಬಿಕಾಸ್ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದೆ ನಾನು, ಅದನ್ನು ಬಿಟ್ಟು ಬೈಕ್ಗೆ ನಾನು ಇದನ್ನು ಮಾಡ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಹಿಂಗಿದ್ರು ಕಳ್ಕೊಳ್ತೀವಿ, ಇದರಲ್ಲೇ ಕಳ್ಕೊಬೋದಲ್ಲ ಅಂತ ಹೇಳಿ ಅದು ಧೈರ್ಯ ಕಾನ್ಫಿಡೆಂಟ್ ಕಳ್ಕೊಬೋದು. ಆಮೇಲೆ ನಾವು ವರ್ಕ್ ಮಾಡಿದ್ದೀವಿ 15 ವರ್ಷ. 1 ವರ್ಷದಲ್ಲಿ ಮಾಡೋ ಕತೆಗೂ 2 ವರ್ಷದಲ್ಲಿ ಮಾಡೋ ಕತೆಗೂ 15 ವರ್ಷ ಮಾಡಿರೋದು. 15 ವರ್ಷದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮಿಸ್ಟೇಕ್ಸ್ ನಮಗೆ ಗೊತ್ತಾಗ್ತಾ ಇರುತ್ತೆ. ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಬಂದಿರ್ತೀವಿ ಆ ಸ್ಟೇಜಿಗೆ ನಾವು. ಖಂಡಿತ ಒಂದು ಆ ಫೈನ್ ಟ್ಯೂನ್ ಆಗಿ 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 ಲಾಸ್ಟ್ಗೆ ಒಂದು ಅದೇ ಹೇಳ್ತಿರಲ್ಲ ಬೆಣ್ಣೆ ಬರುತ್ತೆ, ಅಲ್ಲಿಗೆ ಬಂದು ನಿಂತಿರುತ್ತದು. ಅದು ಬೆಸ್ಟ್ ಅಲ್ವಾ ಅಂತ ನನ್ನ ಮನಸ್ಸಲ್ಲಿ ಅನಿಸಿ ಮಾಡಿದಂಥದ್ದು. ಅದೇ ಥರನೇ ಅಟ್ಟಾಸ. ಮಿಕ್ಕಿದ್ದೆಲ್ಲ ನಾನು ಮಾಡಿರೋದೆಲ್ಲ 2 ವರ್ಷ, 1 ವರ್ಷ, 3 ವರ್ಷ. ಈ ಅಣ್ಣವ್ರ ಕತೆ ಇದೆಯಲ್ಲ ಅದು 2000 ಬರಿತಾ ಇದ್ದೀನಿ. ಅಣ್ಣವ್ರು ಕಿಡ್ನ್ಯಾಪ್ ಆಗಿದ್ದರಿಂದ ವೀರಪ್ಪನ್ ಸ್ಟೋರೀಸ್. ಅದಕ್ಕೆ ಮುಂಚೆ ಏನು ಮಾಡಿದ್ದಾನೆ, ಅಟ್ಟಾಸ ಕ್ಯಾಮ್ರಾಮನ್ ಆಗಿದ್ದು ನಮ್ಮ ವಿಜಯ್ ಮಿಲ್ಟನ್ನು, ಈಸ್ ಟು ಗಿವ್ ಮಿ ಮೆಟೀರಿಯಲ್ಸ್ ವೀರಪ್ಪಂದೆಲ್ಲ. ಈ ಥರ ಆಯಿತು ಈ ಥರ ಆಯಿತು ಅವ್ನು ಸುಮ್ಮನೆ ಕೊಡೋನು ನನಗೆ. ನಾನು ಅದನ್ನೆಲ್ಲ ಸ್ಟೋರ್ ಮಾಡ್ತಾಯಿದ್ದೆ ವೀರಪ್ಪಂದು. ಅದೆಲ್ಲ ಸುಮ್ಮನೆ ಕಲೆಕ್ಟ್ ಮಾಡ್ತಾ ಇದ್ದಿದ್ದೆ. ನಮ್ಗೆ ಅದೊಂದು ಕತೆ ಆಗೋಯ್ತದು. ಆಮೇಲೆ ನಾನೇ ಇನ್ವಾಲ್ವ್ ಆದ್ನಲ್ಲ ಅಣ್ಣವ್ರು ಇದ್ರ ಕಿಡ್ನ್ಯಾಪಲ್ಲಿ. ದ್ಯಾಟ್ ಮೇಡ್ ಮೀ ಮೋರ್ ದಿಸ್ ಥಿಂಗ್. ಅದಾದಮೇಲೆ 2005 ಯಾರು ವೀರಪ್ಪನ ಕೊಂದಾಕಿದ್ರು DG ವಿಜಯ್ ಕುಮಾರ್ ಜೊತೆಗೆ ಐ ವಾಸ್ ಇಂಟ್ರಾಕ್ಟಿಂಗ್ 2005. ದೆನ್ ಈ ಸೈನೈಡು ಬರುತ್ತೆ, ತುಂಬ ಹೆಸರು ಬಂದಮೇಲೆ ಇನ್ನೂ ಜಾಸ್ತಿ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಸೋ ಮೆನಿ ಪೀಪಲ್ ಸ್ಟಾರ್ಟೆಡ್ ಹೆಲ್ಪಿಂಗ್ ಮೀ ಇನ್ ಟೆಲ್ಲಿಂಗ್ ದ ಸ್ಟೋರೀಸ್ ಆಫ್ ವೀರಪ್ಪನ್. ಎಲ್ಲರೂ ಮತ್ತೆ ಸೇಮ್ ಸೈನೈಡ್ ನೋಡ್ತಾರೆ, ಆ ಹೆಸರು ನೋಡಿದ ತಕ್ಷಣ ಇದಾಗ್ತದೆ. ಬಟ್ ನಾನೇನಂದರೆ ಸಾರಾ ಗೋವಿಂದು ಅವಾಗ ಪ್ರೊಡ್ಯೂಸ್ ಮಾಡ್ತಾರೆ ಮಿಂಚಿನ ಓಟ. ನನ್ನ ಹೆಸರು ಮೇಲೆ ಅವ್ರಿಗೊಂದು ಸ್ವಲ್ಪ ದುಡ್ಡಾಗಲಿ ಅನ್ನೋ ಇದರಲ್ಲಿ ಬೇಗ ಮಾಡಿಬಿಡ್ತೀನಿ. ಯಾವುದು ಮಿಂಚಿನ ಓಟ. ಅದು ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿದ್ದಾಗ ಒಂದು ಚಿಕ್ಕ ಕತೆ ಬರೆದಿಟ್ಕೊಂಡಿದ್ದೆ. ಆ ಕತೆನ ಅದು ಅಳವಡಿಸ್ಕೊಂಡಿದ್ದು ಒಂದು ಜರ್ನಿ. ಅದು ಕತೆ ಬ್ಯಾಂಗ್ಳೂರ್ ಟು ಮಂಗಳೂರು ಅಂತೇಳಿ ಒಂದು ಅದು ಮಾಡಿದಂಥ ಒಂದು ಕತೆ. ಅಂದರೆ ಶ್ರೀಮುರಳಿ ಮತ್ತು ವಿಜಯ ರಾಘವೇಂದ್ರಗೆ ಅದು ಈ ಥರನೇ ಮಾಡಬೇಕು. ನಾನು ಮಾಡಿದ್ರೆ ಈ ಥರ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಮುಂಚೆ 1 ಲೈನ್ ಬರ್ಕೊಳ್ತೀವಿ, 1 ಲೈನ್ನ ಡಿಸ್ಕ್ರಿಪ್ಷನ್ ಹಾಕ್ತೀವಿ, ಡಿಸ್ಕ್ರಿಪ್ಷನ್ ಆದಮೇಲೆ ಡೈಲಾಗ್ಸ್ ಬರಿತೀವಿ, ಡೈಲಾಗ್ಸು ಮತ್ತು ಸ್ಕ್ರೀನ್ ಪ್ಲೇ ಸೈಮಲ್ಟೇನಿಯಸ್ಸಾಗೆ ಮಾಡ್ಬೋದು. ಬೇಕಾದ್ರೆ ಹೆಂಗೆ ಬಂದರೆ ವಿಜುವಲೈಸೇಷನ್ ಮಾಡ್ತಾ ಗೊತ್ತಾಗುತ್ತೆ. ಅದಾದಮೇಲೆ ಸ್ಟೋರಿ ಬೋರ್ಡ್ ಮಾಡಿದ್ರೆ ವಿಲ್ ಬಿ ಮಾಸ್ಟರ್ ಇನ್ ಆರ್ಟ್ ಅಂತ. ಅದು ಸ್ಟೋರಿ ಬೋರ್ಡ್ ಯಾರು ಮಾಡ್ತಾರೋ, ಯಾರ ಕೈಲಿ ಅದು ಸಿಗುತ್ತೋ, ದಟ್ ಮೀನ್ಸ್ ವಿಲ್ ಹ್ಯಾವ್ ಮೋರ್ ಇಂಪ್ಯಾಕ್ಟ್. ರಾಜಮೌಳಿ ಎಲ್ಲ ಮಾಡ್ತಾರಲ್ಲ ಈಗ, ಅವರೆಲ್ಲ ಸ್ಟೋರಿ ಬೋರ್ಡ್ ಮಾಡ್ತಾರೆ. ಬಿಕಾಸ್ ತುಂಬ ಸಾಫ್ಟ್ವೇರ್ಸ್ಗಳಿದೆ ಇದೆ, ಈಗ ಬಂದಿದೆ ಅದು. ಅವಾಗ 2000 ಇರಲಿಲ್ಲ. ನಾನು ಅದನ್ನು ಮಾಡೋಕ್ಕೆ ಒಂದು 6 ತಿಂಗಳು 8 ತಿಂಗಳು ಆಯಿತು. ಬರೀ ಪೇಂಟಿಂಗು ಮತ್ತು ಸ್ಕೆಚಸ್ ಹಾಕ್ಸೋಕ್ಕೆ. ವಿ ಹ್ಯಾವ್ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್, ಸೋ ಮಚ್ ಆಫ್ ಮನಿ. ಬಟ್ ಅದು ಅದಕ್ಕೆ ನಾನು ಹೊರಗಡೆ ಪ್ರೊಡ್ಯೂಸರ್ಗೆ ಯಾರಿಗೂ ಫಿಲ್ಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್. ಯಾರು ಬಂದು ನಮ್ಮ ಜೊತೆಲಿ ಫೀಡ್ ಮಾಡ್ಕೊಂಡೇ ಇರ್ತಾರೆ. ಸೊ ಸೈನೈಡ್ ಅಂತ ಬಂದರೆ ನೀವೇ ಹೇಳ್ದಂಗೆ 68 ಲಕ್ಷನಾ? ಹಾಂ ಹೌದು, 68 ಲಕ್ಷಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಅದು 190 ಏನೋ ಆಯಿತು. ಅದಾದಮೇಲೆ ರಿಲೀಸ್ಗೆಲ್ಲ ಸೇರಿಸಿ 1.5 ಆಯಿತು. 1.5. ಸೊ ಎಲ್ಲರೂ ಇಲ್ಲಿಗೆ ಬಂದವರು ನಾವೆಲ್ಲ ಹೆಂಗಂದರೆ ಒಳಗಿದ್ದು ನೀವು ನೋಡಿರೋರು ಅದ್ರ ಜೊತೆಗೆ ಟ್ರಾವೆಲ್ ಮಾಡಿರ್ತೀರ. ಆಚೆಯಿಂದ ನೋಡೋರಿಗೆ ಕುತೂಹಲಗಳು ಇರುತ್ತಲ್ಲ ಸರ್, ಒಂದು ಸಕ್ಕದಾಗಿರೋ ಸಿನಿಮಾ ಕೈ ಹಿಡಿದ್ರೆ ಎಲ್ಲಿವರೆಗೂ ದುಡ್ಡು ನೋಡ್ಬೋದು ಅಂತ. ಐ ಯು ಕಂಫರ್ಟಬಲ್ ಶೇರಿಂಗ್ ಎಂಥ ದುಡ್ಡುಗಳನ್ನು ನಿಮ್ಗೆ ಸೈನೈಡ್ ಸಕ್ಸಸ್ ತೋರಿಸ್ತು ಅಂತ? ಅವಾಗ ಏನಾಯ್ತಂದರೆ PVR ಅಲ್ಲಿ ಓಡ್ತು, ಅದಾದಮೇಲೆ ಇದರಲ್ಲಿ ಓಡ್ತು, ಯಾವುದ್ರಲ್ಲಿ ಮಿಕ್ಕಿದ್ದವರೆಲ್ಲ ಸ್ವಲ್ಪ ಅವಾಗೆಲ್ಲ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಲೆಕ್ಕಗಳು. ಸುಮಾರು ಜನ ಬೇರೆ ಬೇರೆ ಊರುಗಳಲ್ಲಿ ಆಗ್ತಾರಲ್ಲ, ಅದು ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅವ್ರು ಏನು ಲೆಕ್ಕ ಕೊಟ್ಟರು ತೊಗೋಬೇಕು. ಅದು ದೊಡ್ಡ ನಮಗೆ ಏಟ್ ಬಿದ್ದಿದೆ. ಆಮೇಲೆ ಈ ಥರ ಸಿನಿಮಾ ನೋಡಲೇ ಇಲ್ಲ ಅಂತರು. ನನಗೆ ಮೈಸೂರಲ್ಲಿ ಸರಸ್ವತಿ ಥಿಯೇಟ್ರಲ್ಲಿ ಹಾಕಿದರೆ ಎವ್ರಿ ಡೇ ಐ ಟು ಗೆಟ್ 100 ಕಾಲ್ಸ್ ಫ್ರಮ್ ಮೈಸೂರು ಏರಿಯಾಗಳಲ್ಲಿ.
ಇನ್ಕ್ಲೂಡಿಂಗ್ ಮಿನಿಸ್ಟ್ರ್ ವೈಫ್ಸ್ ಎಲ್ಲ ಫೋನ್ ಮಾಡಿದ್ದಾರೆ ನನಗೆ, ಎಂಥ ಪಿಕ್ಚರ್ ಮಾಡಿದ್ದೀರಾ ಅಂತ. ಆಮೇಲೆ ಆವಾಗ ಜಾಕ್ ಮಂಜುಗೆ ಜಗಳ ನನಗೂ ಅವ್ರಿಗೂ. ಇಲ್ಲಿ ಇದರಲ್ಲಿ ಹಾಕಿದ್ದೀನಿ ಥಿಯೇಟ್ರಲ್ಲಿ, ನಮ್ಮ ಮನೆ ಹತ್ರ ಇರೋ ಥಿಯೇಟ್ರಲ್ಲಿ ಹಾಕಿದ್ದೀನಿ, ಅಶೋಕ್ ನಗರದಲ್ಲಿ ಒಂದು ಥಿಯೇಟ್ರ್ ಇತ್ತು. ಉಮಾಗೂ ಹಾಕ್ತೀನಿ ನೆಕ್ಸ್ಟ್ ವೀಕ್ ಅಂದಿದ್ದಕ್ಕೆ ನಿಮ್ಗೆ ಚಾನ್ಸೇ ಇಲ್ಲ ದುಡ್ಡು ಬರೋಕ್ಕೆ ಅಂದ್ಬಿಟ್ರು. ನಾನು ಹೇಳಿದೆ ಹಾಕೋಣ ದುಡ್ಡು ಬರುತ್ತೆ ಅಂತಂದೆ. ಹಾಕಿದ್ವಿ, ಉಮಾದು ಹಾಕಿದ್ವಿ, ಅಲ್ಲೂ ಹಾಕಿದ್ವಿ. ಎರಡೂ ಕಡೆ 1.5 ಲಕ್ಷ ಶೇರ್ ಬಂತು. ಆಮೇಲೆ ನನಗೆ ಥಿಯೇಟ್ರ್ ಮ್ಯಾನೇಜರ್ಗಳು ಫೋನ್ ಮಾಡೋರು, ಈ ಮಖಗಳೇ ಯಾವುದು ಅಂತ ಗೊತ್ತಿಲ್ಲ, ಹೊಸ ಮಖಗಳು ಬರ್ತಿದೆ ನಿಮ್ಮ ಫಿಲಮ್ಗೆ ಅನ್ನೋರು. ಆವಾಗ ಗೊತ್ತಾಗೋದು ನಮಗೆ ಯಾರು ಸಿನಿಮಾ ನೋಡ್ತಿರ್ಲಿಲ್ವೋ ಈ ಥರ ಸಿನಿಮಾಗಳಿಗೆ ನೋಡೋಕ್ಕೆ ಜನ ಇದ್ದಾರೆ ಅಂತ ಅವಾಗೊಂದು ಅವೇರ್ನೆಸ್ ಸಿಕ್ತು ನನಗೆ. ಅದಾದಮೇಲೆ ಸುಮಾರು ಜನ ಫೋನ್ ಮಾಡೋರು, ಸರ್ ನಮ್ಮ ತಾತ ಬಂದು 30 ವರ್ಷ ಆಗಿತ್ತು ಸರ್ ಫಿಲಮ್ ನೋಡಿ, ನಿಮ್ಮ ಫಿಲ್ಮ್ ಕರ್ಕೊಂಡೋಗಿದ್ದೆ ಸರ್ ಈ ಥರ. ಆಮೇಲೆ ಫಸ್ಟ್ ಟೈಮ್ ನನಗೆ ನಮ್ಗೆ ಅವಾಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರಲಿಲ್ಲ, ಅದೊಂದು ದೊಡ್ಡ ವೀಕ್ ಆಯ್ತು ನಮಗೆ. ಸರ್ ಅವಾಗ ಸೋಷಿಯಲ್ ಮೀಡಿಯಾನ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಆರ್ಕುಟ್ ಬಂದ್ಮೇಲೆ ಫೇಸ್ಬುಕ್ ಆಗಷ್ಟೇ ಸ್ಟಾರ್ಟ್ ಆಗಿತ್ತು. 2006 ಅಲ್ಲ, ಇನಿಷಿಯಲ್ ಡೇಸ್. ನನಗೆ ಲೈವ್ ಫೀಚರು ಇರಲಿಲ್ಲ, ನನಗೆ ಗೊತ್ತೇ ಇಲ್ಲ. ಇವ್ರು ಹೇಳೋರು, ಯಾರು ಇನ್ಫೋಸಿಸಲ್ಲಿ ಬುಲೆಟಿನಲ್ಲಿ ಫಿಲ್ಮ್ ಆಗ್ತಾಯಿದ್ದೀವಿ ಸರ್ ನಿಮ್ಮದು ಅಂತಾರೆ. ನಂಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ನಮಗೆ. ಬುಲೆಟಿನ್ ಅಂದರೆ ಅಲ್ಲಿ ಸ್ಕ್ರೋಲ್ ಹಾಕೋರಂತೆ, ಅವರು ಲಂಚ್ಗೆಲ್ಲ ಹೋಗ್ತಾರಲ್ಲ ಅಲ್ಲಿ ಯಾವ್ದಾದ್ರು ಏನೋ ಇದ್ದರೆ ಇಂಪಾರ್ಟೆಂಟ್ ಇದೆಲ್ಲ ಇದ್ದರೆ ಹಾಕೋರಂತೆ. ಸೈನೈಡ್ ಅಂತ, ವಾಚ್ ಸೈನೈಡ್ ಫಿಲ್ಮ್ ಅಂತ ಹೇಳಿ ನಿಮ್ದು ಹಾಕ್ತಾ ಇದ್ದೀವಿ, ಪ್ರಮೋಟಿಂಗ್ ನಿಮ್ಮ ಸಿನಿಮಾ. ಅದು ನಮ್ಗೆ ಗೊತ್ತೇ ಇಲ್ಲ. ಆ ಥರ ಹೇಳಿದಾಗ ಹೌದಾ ಏನದು ಏನು ಅಂತ ಆಗುತ್ತೆ. ಅದಾದಮೇಲೆ ಅಟ್ಟಾಸ ಬಂದಾಗಲೂ ಅಷ್ಟು 11-12 ನಮಗೆ ಇದು. ಅದಾದಮೇಲಂತೂ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಅಂತ ಗೊತ್ತಾಯಿತು. ನಮ್ದು 2 ಪಿಕ್ಚರ್ ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರೋದೇ ನನಗೊಂದು ಸ್ವಲ್ಪ ಡ್ರಾಬ್ಯಾಕ್ ಅನ್ನಿಸ್ತು. ಬಟ್ ಸ್ಟಿಲ್ ಎನಿ ನಂಬರ್ ದಟ್ ಯು ವುಡ್ ಲೈಕ್ ಟು ರಿವೀಲ್? ಈಗ ಉದಾಹರಣೆಗೆ ಕೋಟ್ಯಾಂತರ ರೂಪಾಯಿ ಸಿನಿಮಾ 2006 ಮಾಡಿರೋದು ಮುಂಗಾರು ಮಳೆ ದುನಿಯಾ ಅಂತ ನಾವು ಕೇಳಿದ್ದೀವಿ. ಆ 2 ಫಿಲ್ಮ್ ಸೂಪರ್ ಡೂಪರ್ ಹಿಟ್ಸು. ನಮ್ಮದು ನಾವು ಹಾಕಿದ ದುಡ್ಡಿಗಿಂತ ಎಲ್ಲ ಒಂದು 25 ಲಕ್ಷ ಎಕ್ಸ್ಟ್ರಾ ಬಂತಷ್ಟೇ. ಅದು ಸೇಫ್ ಅಂತೂ ಆದ್ರಿ. ಅದೇ 140 ಬಂತು. ನಾವು ಒಂದು 3 ಪಾರ್ಟ್ನರ್ಸ್ ಎಲ್ಲ ಶೇರ್ ಮಾಡ್ಕೊಂಡು ನಮ್ಗೊಂದು ಸ್ವಲ್ಪ ಸಿಕ್ತು ಆ ಫಿಲ್ಮ್. ಅದಕ್ಕೆ ಆಮೇಲೆ 18 ಇಯರ್ಸ್ ಆಯ್ತು ಈಗ. ಇದಕ್ಕೆ ಪ್ರೀಕ್ವೆಲ್ ಮಾಡಬೇಕು ಅಂತ ನಾನು ಎಲ್ಲಿ ಸೆಮಿನಾರ್ಗೆ ಹೋದ್ರು ಪ್ರತಿಯೊಂದು ಕೇಳೋರು, ರಾಜೀವ್ ಗಾಂಧಿನ ಹೆಂಗೆ ಸಾಯಿಸಿದ್ರು ಅವರು, ಇದನ್ನು ಹೇಳಲಿಲ್ವಲ್ಲ ನೀವು ಅಂತ ಕೇಳೋರು. ನೀವೇ ಹೇಳೋರಲ್ಲ ಲಾಸ್ಟ್ 20 days ಮಾತ್ರ ತಗೊಂಡೆ. ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿ ಲಾಸ್ಟ್ಗೆ ಇವಾಗ ಬಂದಿದೆ. 18 ಇಯರ್ಸ್ ಆದಮೇಲೆ ವಿ ಆರ್ ಮೇಕಿಂಗ್ ಎ ಪ್ರೀಕ್ವೆಲ್ ನಾವು. ಆ್ಯಕ್ಚುಲಿ ಇದು ಕತೆ ನಡೆಯೋದು May 1 9 ಜನ ಬರ್ತಾರೆ ಇಂಡಿಯಾಗೆ ಫ್ರಮ್ ಶ್ರೀಲಂಕಾ. ಯಾವ ಇಸ್ವಿ? 91. May 1 ದೇ ಆಲ್ ಕಮ್ ಟು ಇದು ತಮಿಳ್ನಾಡು. May 1 1991 ಬರ್ತಾರೆ. May 21 ರಾಜೀವ್ ಗಾಂಧಿನ ಎತ್ತಾರೆ. 20 days ಆದಮೇಲೆ ದೇ ವಿಲ್ ಕಿಲ್ ರಾಜೀವ್ ಗಾಂಧಿ. August 20 ಇಲ್ಲಿ ಸಿಗಾಕೊಳ್ತಾರೆ ಬೆಂಗಳೂರಲ್ಲಿ. ರಾಜೀವ್ ಗಾಂಧಿ ಅವರ ಬರ್ಡೇನು August 20. ಆಮೇಲೆ ಅವ್ರನ್ನ ಇಲ್ಲಿ ಕೋಣನಕುಂಟೆಯಲ್ಲಿ ಅವರೆಲ್ಲ ಸಾಯ್ತಾರೆ. 90th ಡೇ ಆಫ್ಟರ್ ಕಿಲ್ಲಿಂಗ್ ರಾಜೀವ್ ಗಾಂಧಿ 90th ಡೇಗೆ ಇವ್ರು ಸಾಯ್ತಾರೆ. ಆಮೇಲೆ ಫಸ್ಟ್ ಅವ್ರು ಬರೋದು 20 days. ಇದು ಟೋಟಲ್ 110 days ಡ್ರಾಮಾ ಪ್ರೀಕ್ವೆಲ್. ಈಗ ಅದಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಮುಂದಕ್ಕೆ. ಹೆಂಗೆ 9 ಜನ ಬಂದರು, ಏನೇನಾಯಿತು ಅಂತ ಹೇಳಕ್ಕೆ ಆಸೆ ಪಡ್ತೀನಿ. ಎಕ್ಸಾಕ್ಟ್. ಸೊ ಇದಕ್ಕೇನೆ ಈಗ ಮತ್ತೆ ರೀರಿಲೀಸ್ ಮಾಡ್ತಿರೋದೆ ಒಂದು ಅವೇರ್ನೆಸ್ಸು. 18 ಇಯರ್ಸ್ ಆಗಿದೆ. ಇವಾಗಿನ ಜನ್ರೇಷನ್ಗೆ ಸೈನೈಡ್ ಫಿಲ್ಮ್ ಬಂದಿದೆ. ಅದು ಹೆಂಗಿತ್ತು ಏನು ಅಂತ ಗೊತ್ತಿಲ್ಲ. ಸೊ ವಿ ಆರ್ ಇನ್ವೈಟಿಂಗ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟ್ರು, DCM ಮತ್ತು ಹೋಮ್ ಮಿನಿಸ್ಟ್ರು, ಎಲ್ಲ IPS ಆಫೀಸರ್ಸು ಎಲ್ಲ ಹೆಲ್ಪ್ ಮಾಡೋಕ್ಕೆ ಮತ್ತೆ ಮುಂದೆ ಬಂದಿದ್ದಾರೆ. ಅದಾದಮೇಲೆ ರಾಜೀವ್ ಗಾಂಧಿ ಡೆತ್ ಹೆಂಗಾಯಿತು ಅದಕ್ಕೊಂದು ಬ್ಯಾಕ್ ಡ್ರಾಪು ಇಂದಿರಾ ಗಾಂಧಿದು ತೋರಿಸ್ಕೊಂಡು ಮಾಡೋಣ ಅಂಥೇಳಿ ಫುಲ್ ಮತ್ತೆ ರಿಸರ್ಚ್ ಮಾಡಿ ಎಲ್ಲ ತೊಗೊಂಬಂದು ಪ್ರೀಕ್ವೆಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿರೋದೇ ಸೈನೈಡ್ 2 ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. August 15 ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಇದನ್ನು ಸೈನೈಡ್. ಬಿಕಾಸ್ 20th ಬರ್ತ್ಡೇ ಇರೋದ್ರಿಂದ August 20 ರಾಜೀವ್ ಗಾಂಧಿ ಅವರ ಬರ್ತ್ ಆನಿವರ್ಸರಿ ಇರುತ್ತೆ. August 15 ರಿಲೀಸ್ ಮಾಡಿದ್ರೆ ಅಲ್ಲಿಗೆ ಬಂದು ಕರೆಕ್ಟಾಗಿ ಆ ವಾರ ಕರೆಕ್ಟ್ ಆಗ್ತದೆ. 10th ಹಂಗೆ ಸಿದ್ದರಾಮಯ್ಯ ಮತ್ತು ಎಲ್ಲರಿಗೂ ಶೋ ಹಾಕೋಣ ಅಂತ ಇದ್ದೀವಿ. ಒಂದು ನೀವು ಬರಬೇಕಾಗ್ತದೆ ಡೆಫಿನೆಟ್ಲಿ. ಸರ್, ಇಷ್ಟೆಲ್ಲ ಒಂದು ಸೈನೈಡ್ಗೆ ದಾರಿ ಮಾಡಿಕೊಟ್ಟಿದ್ದ ರಾಜೀವ್ ಗಾಂಧಿ ಅವರ ಒಂದು ಅಸಾಸಿನೇಷನ್ನ ಇನ್ಸಿಡೆಂಟು ಒಂದು ಕುತೂಹಲ ಆಟೋಮ್ಯಾಟಿಕ್ಕಾಗಿ ಬರೋದು. ಗಾಂಧಿ ಫ್ಯಾಮಿಲಿಯಿಂದ ಯಾರು ನಿಮ್ಮನ್ನು ರೀಚ್ ಮಾಡಿದ್ರ, ಟ್ರೈ ಮಾಡಿದ್ರ, ಸಿನಿಮಾನ ನೋಡಿದ ರಿಯಾಕ್ಷನ್ಸು, ಇಂಟ್ರಾಕ್ಷನ್ಸು? ಸುಮಾರು ನನಗೆ ಕಾಲ್ಸ್ಗಳು ಕಾಂಗ್ರೆಸ್ಸಿಂದ ಬಂದಿದೆ. ಬಟ್ ಅವರೆಲ್ಲ ಏನಂದರೆ, ಎಲ್ಲರೂ ಹೇಳೋದೇನೆಂದರೆ ನೀನು ಅವ್ರ ಬಗ್ಗೆ ಜಾಸ್ತಿ ತೋರಿಸಿದ್ಯಾ ಅಂತ ಹೇಳೋರು.
ನಾನು ಕೆಂಪಯ್ಯನವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಸರ್ ನೀವೆಷ್ಟು ಹೇಳ್ತೀರೋ ಅಷ್ಟೇ ಬರೋದು ಸಿನಿಮಾಲಿ ಅಂತ ಹೇಳ್ತಿದ್ದೆ. ನಾನಾಗೇನು ಎಕ್ಸ್ಟ್ರಾ ಸೇರ್ಸೋಕ್ಕಾಗಲ್ಲ. ಸತ್ಯ. ನೀವು ಒಂದು ಹೇಳಿರ್ತೀರ, ನಿಮ್ಮ ಇನ್ವೆಸ್ಟಿಗೇಷನ್ ಮಾತ್ರ ಹೇಳ್ತೀರಾ ಪಾಪ, ನೀವು ನಿಮ್ಮ ಎಮೋಷನ್ಸ್ ಮಾತ್ರ ನಮ್ಮ ಹತ್ರ ತೋಡ್ಕೊಂಡಿರ್ತೀರ. ಒಳಗಡೆ ಪೋರ್ಷನ್ ಯಾರು ಹೇಳ್ತಾರೆ ಸರ್? ಆವಾಗ ರಂಗನಾಥ್ ಹೇಳಿರಬೇಕು, ಮೃದುಲಾ ಹೇಳಬೇಕು, ಆವಾಗಲೇ ಗೊತ್ತಾಗೋದು ಒಳಗಡೆ ಏನು ನಡೆದಿದೆ ಅಂತ. ಅದನ್ನು ಹೇಳಿದಾಗ ಎರಡೂ ಬಂದಾಗಲೇ ಅಲ್ವಾ ಸರ್ ಸಿನಿಮಾ ಆಗೋದು. ಇಲ್ಲ ಒಂದೇ ಸೈಡ್ ಆದಾಗ ಬರೀ ಹೊರಗಡೆಯಿಂದ ಮಾತ್ರ ತೋರಿಸ್ಬೇಕಾದ್ರೆ ಒಳಗಡೆ ಏನು ನಡೀತಿದೆ ಅಂತಲೇ ಗೊತ್ತಾಗಲ್ಲ. ಇಷ್ಟೂ ಎರಡೂ ಕಡೆ ಬಂದಾಗ ಅದು ಆಚೆ ಬರಬೇಕಾದ್ರೆ ಹಂಗೆ ಬರುತ್ತೆ. ಬಟ್ ಅವ್ರಿಗೆ ಹೇಳ್ತಾ ಇದ್ದೆ, ಇದನ್ನು ನಾನು ಮಾಡ್ತೀನಿ, ರಾಜೀವ್ ಗಾಂಧಿ ಡೆತ್ ಎಲ್ಲ ತೋರಿಸ್ತೀನಿಲ್ಲ, ಆವಾಗ ಬೇರೆ ಥರ ಇನ್ನೊಂದು ಬರುತ್ತೆ. ಯಾಕಂದರೆ ಅದೆಲ್ಲ ಹೊರಗಡೆ ನಡೆದಿರೋದು. ಯಾಕಂದರೆ ನಾನು ಶಿವರಾಸನ್ ಮನೆಗೆ ಹೋಗಿದ್ದೆ, ಅಲ್ಲಿ ಚಿನ್ನಸಾಂತನ್ನೆಲ್ಲ 7ನಲ್ಲಿದ್ರಲ್ಲ, ಡೆತ್ತಲ್ಲಿ ಹ್ಯಾಂಗಿಂಗಲ್ಲಿದ್ರಲ್ಲ, ಅವ್ರ ಮನೆಗಳಿಗೆಲ್ಲ ಹೋಗಿ ಇಂಟರ್ವ್ಯೂಗಳು ಮಾಡಿದ್ದೀನಿ ಎಲ್ಲಾರ್ದು. ಅದು ಎಲ್ಲ ಪ್ರತಿಯೊಂದು ನನಗೆ ಹತ್ತಿರ ಇರೋದ್ರಿಂದ ಅದನ್ನು ಮಾಡಬೇಕು ಅಂತ ಆಸೆ ನನಗೆ. ಅದು ಇದೆಲ್ಲ ಹೆಂಗಾಗೋಯ್ತು ಅಂದರೆ ಒಂಥರ ನೀವು ಇವತ್ತಿಂದೆಲ್ಲ ಏನು ಜನ ವ್ಲಾಗ್ ಅಂತ ಹೋಗಿ ಮಾಡ್ತಾರಲ್ಲ, ನೀವು ಅವತ್ತೇ ರಿಯಲ್ ಲೈಫಲ್ಲೆಲ್ಲ ಪಾಪ ಹೋಗಿ ಡಿಜಿಟಲಿ ಮೆಂಟಲಿ ಪೇಪರಲ್ಲಿ ಲಿಟ್ರಲಿ ಲಾಗ್ ತೊಗೊಂಡಿದ್ದೀರ, ಡೇ ವೈಸು ಟೈಮು ಎಕ್ಸಾಕ್ಟಾಗಿ ಏನೇನು ಅವತ್ತೇನೇನಾಯಿತು, ಶಿವರಾಸನ್ ಹೆಂಗೆ ಬಂದು ಚಿನ್ನಸಾಂತನ ಮನೆಯಿಂದ ಕರ್ಕೊಂಬರ್ತಾನೆ, ಅಷ್ಟೊತ್ತಿಗೆ ಆಲ್ರೆಡಿ ಒಂದು ದೊಡ್ಡ ಮರ್ಡ್ರ್ ಮಾಡಿರ್ತಾರೆ ತಮಿಳ್ನಾಡಲ್ಲೇ. ಅವನು ಹೇಳ್ತಾನೆ, ತಮಿಳ್ ಬರುತ್ತಾ ನಿಮಗೆ, ಅರ್ಥ ಆಗುತ್ತಾ? ಅದರಲ್ಲಿ ನನಗೆ ಕೇಳ್ತಾ ಇದ್ದೆ. ಅದರಲ್ಲಿ ಚಿನ್ನಸಾಂತನ್ ಮಲಗಿರ್ತಾನೆ ಮನೆ ಮುಂದೆ. ಶಿವರಾಸನ್ ಹೇಳ್ತಾನೆ ವಾಪೋಲ ಅಂತ, ಹಿಂಗೆ ಅಂದರೆ ಇಂಡಿಯಾಕ್ಕೆ ಪೋನು ಎದಕ್ಕೆ ಅಂತಾನೆ, ಸುರ ಅಡಿಕಿನೂ ಇಪ್ಪದಾನೆ ಅಡಿಚಿಟ್ಟೊಂದು ಅಂತಾನೆ ಅವನು. ಸುರ ಅಂದರೆ ಶಾರ್ಕ್ ಹೊಡಿಬೇಕು ಬಾ ಅಂತಾನೆ. ಇವಾಗ ತಾನೇ ಹೊಡೆದ್ಬಿಟ್ಟು ಬಂದ್ವಿ, ಅಲ್ಲಿ ಆಲ್ರೆಡಿ ಹೊಡೆದ್ಬಿಟ್ಟು ಹೋಗಿರ್ತಾರೆ EPLF ಲೀಡ್ರನ್ನ ಪದ್ಮನಾಭನ. 13 ಜನನ ಹೊಡೆದು ಅಪಾರ್ಟ್ಮೆಂಟಲ್ಲಿ ಹೋಗಿ ಫೈರ್ ಮಾಡಿ 13 ಜನನೂ ಸಾಯಿಸಿರ್ತಾರೆ ಇವರು, ಮಾಡಿ ಎಸ್ಕೇಪ್ ಆಗಿರ್ತಾರೆ. ಇವಾಗ ತಾನೇ ಹೊಡೆದ್ಬಿಟ್ಟು ಬಂದು ಅಂತ. ಇಲ್ಲ ಇದು ಪೆರಿಯ ಸುರ ಅಂತಾನೆ ಅವನು. ಪೆರಿಯ ಸುರ ಅಂದರೆ ದೊಡ್ಡ ಶಾರ್ಕ್ ಅಂತಾನೆ. ಇವರೆಲ್ಲ ಬೇರೆ ಏನೋ ವರದರಾಜ್ ಪೆರುಮಾಳ್ ಅಂತ ಒಬ್ಬ ಚೀಫ್ ಮಿನಿಸ್ಟರ್ ಆಗಿರ್ತಾನೆ, ಅವನನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ರಾಜೀವ್ ಗಾಂಧಿ ಅಂತ ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಬರೀ ಕೋಡ್ಬಾರ್ಡು ಶಾರ್ಕ್, ದೊಡ್ಡ ಶಾರ್ಕು ಅದು ಶಿವರಾಸನ್ಗೆ ಮಾತ್ರ ಗೊತ್ತು. ಇವನಿಗೆ ಗೊತ್ತೇ ಇಲ್ಲ ರಾಜೀವ್ ಗಾಂಧಿ ಅಂತ. ಇವರೆಲ್ಲ ಇಮ್ಯಾಜಿನೇಷನ್. ಆಮೇಲೆ LTTಲಿ ಇನ್ನೊಂದೇನೆಂದರೆ, ಯಾರು ಏನು ಕೇಳೋಕ್ಕೆ ಹೋಗಲ್ಲ. ಅವ್ರಿಗೆ ಏನು ಗೊತ್ತೋ ಅಷ್ಟು ಮಾತ್ರ, ಅವ್ರಿಗೆ ಏನು ಬಂದಿರುತ್ತೋ ಇನ್ಸ್ಟ್ರಕ್ಷನ್ ಅಷ್ಟು ಮಾತ್ರ ಮಾತಾಡಬೇಕು, ಅಷ್ಟು ಮಾತ್ರ ಹೇಳಬೇಕು. ಇನ್ನೊಂದು ಎಕ್ಸ್ಟ್ರಾ ಕೇಳೋಕ್ಕೆ ಹೋಗಲ್ಲ ಅವರು, ಅವ್ರಿಗೆ ಬೇಡದೇ ಇರೋ ವಿಷಯ. ಯಾಕಂದರೆ ಪೊಲೀಸವ್ರನ್ನಾಗಲಿ ಯಾರ ಹಿಡಿದ್ರೆ ನಮ್ಗೆ ಗೊತ್ತಿದ್ರೆ ತಾನೇ ನಾವು ಹೇಳ್ತೀವಿ, ಗೊತ್ತೇ ಇಲ್ಲ ಅಂದರೆ ಅವ್ರು ಅದಕ್ಕೆ ಏನು ಅಂದರೆ ತಿಳ್ಕೊಳಕ್ಕೆ ಹೋಗಲ್ಲ ಅವರು. ಆಮೇಲೆ ಬಾಯಿ ಬಿಡಿಸೋದು ಬಿಡೋದು ಅದೆಲ್ಲ ನೆಸಿಟಿನೇ ಬರಲ್ವಲ್ಲ. ಇವಾಗ ನಮಗೆ ಹೊಡಿತಾ ಇದ್ದಂಗೆ ನಾವು ನಮ್ಮ ಕಣ್ಣಲ್ಲೇ ಗೊತ್ತಾಗುತ್ತೆ ನಮ್ಮ ಹತ್ರ ಏನೋ ಬೇರೆ ಮುಚ್ಚಿಟ್ಟಿದ್ದೀವಿ ಅಂತ ನಾವು ಎಕ್ಸ್ಪೋಸ್ ಆಗ್ತಾ ಇರ್ತೀವಿ. ಅದು ಗೊತ್ತೇ ಇಲ್ಲದೆ ಇದ್ರೆ ಹೆಂಗೆ ಹೇಳ್ತಾನೆ ಪಾಪ ಅವನು. ಎಷ್ಟೇ ಹೊಡೆದ್ರು ಆಯ್ತಪ್ಪ ಹೊಡ್ಕೊ ಅಂತಾರೆ ಅಷ್ಟೇ. ಈ ಥರನೇ LTT ವಾಸ್ ಲೈಕ್ ದಿಸ್ ಓನ್ಲಿ. ಇದಕ್ಕೆ ಅನ್ಸುತ್ತೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಎಷ್ಟು ಬೇಕೋ ಅಷ್ಟೇ ತಿಳ್ಕೊಬೇಕು, ಫುಲ್ ಇನ್ಫಾರ್ಮೇಷನ್ ಅನ್ನೆಸೆಸರಿ ಯಾಕೆ ಬೇಕು ಅಂತ. ಇದನ್ನು ನನಗೆ DG ವಿಜಯಕುಮಾರ್ ಅವರು ಹೇಳಿದಾಗ ಸಿಂಕ್ ಆಗೋದು ನನಗೆ. ಕಾರ್ತಿಕೇಯನವರು, DG ವಿಜಯಕುಮಾರ್, CBI ಡೈರೆಕ್ಟ್ರುಗಳು ಇವರೆಲ್ಲ ಹೇಳಿದಾಗ ನಂಗೆ ಸಿಂಕ್ ಆಗೋದು. DG ವಿಜಯಕುಮಾರ್ ಸರ್ ವೀರಪ್ಪನ ಕೊಂದಾಕಿದ್ರಲ್ಲ, ಅವ್ರು ಹೇಳೋರು, ರಮೇಶ್ ನಾನು ನೀವು ಮಾತಾಡಿದ್ರೆ ಸೀಕ್ರೆಸಿ, ಒಂದು ನೀವು ಹೇಳಬೇಕು, ಆಚೆ ಹೋದರೆ ಇಲ್ಲ ನಾನು ಹೇಳಬೇಕು, ಇನ್ನೊಬ್ಬ ಇದ್ದರೆ ಅದು ಮೀಟಿಂಗ್ ಆಗಿಬಿಡುತ್ತೆ ಅಂದರು. ಯಾರು ಹೇಳಿದ್ರು ಅಂತ ಗೊತ್ತಾಗಲ್ಲ 3 ಜನದಲ್ಲಿ. ಅದಕ್ಕೆ ಅವ್ರು ಏನು ಮಾಡಿದ್ರು, ಇಬ್ಬರೇ, ಒಂದು DG ವಿಜಯಕುಮಾರ್, ಸೆಂದಾಮರೈ ಕಣ್ಣನ್, ಪ್ಲ್ಯಾಂಡ್ ಆ್ಯಂಡ್ ಎಲಿಮಿನೇಟೆಡ್ ವೀರಪ್ಪನ್. 3 ಜನದ ಜೊತೆಲಿ ಡಿಸ್ಕಸ್ ಮಾಡಿದ್ರೆ ಅದು ಮೀಟಿಂಗ್ ಆಗುತ್ತೆ, ಆಚೆ ಹೋಗುತ್ತೆ ವಿಷಯ. ಸೋ ಸೀಕ್ರೆಟ್ ದಟ್ ಆಪರೇಷನ್ ಕುಕೂನ್. Wake up to fresh ideas. Repose. ಟಾಕಿಂಗ್ ಅಬೌಟ್ ವೀರಪ್ಪನ್, ಆ ಥ್ರೆಡ್ ಈಗ ರೀಸೆಂಟಾಗಿ ನೆಟ್ಫ್ಲಿಕ್ಸಲ್ಲಿ ಕಿಲಿ ವೀರಪ್ಪನ ಯಾವುದೋ ಇರಬೇಕು ಅಪ್ಪ, ಅದನ್ನ ನೋಡಿದಾಗ ಆ ಡಾಕ್ಯುಮೆಂಟ್ರಿನೇ ಎಷ್ಟು ಹಂತ ಹಂತವಾಗಿ ತೋರಿಸ್ತಾ ಹೋದ್ರು, ಕೊನೆವರೆಗೂ ಆಂಬ್ಯುಲೆನ್ಸಲ್ಲಿ ಅವನ್ನ ಸಾಯಿಸಿರೋದು. ನನ್ನ ಮೇಲೆ ಕೇಸ್ ಹಾಕ್ತಾರೆ. ಯಾರು? ಮುತ್ತುಲಕ್ಷ್ಮಿ ಅವ್ರ ಹೆಂಡತಿ. ಕೇಸ್ ಹಾಕ್ಬಿಟ್ಟು ಅದನ್ನು ರಿಲೀಸ್ ಮಾಡ್ತಾರೆ. ಫಸ್ಟು ನನ್ನ ಮೇಲೆ ಕೇಸ್ ಹಾಕಿರ್ತಾರೆ, 25 lakhs ಕೊಟ್ಟಿರ್ತೀನಿ. ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್, ಹೈಕೋರ್ಟಲ್ಲಿ ನಾನೇ ಗೆಲ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ತಮಿಳ್ ಲಾಯರ್ಸು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಡಿ ಅಂತ ಹೇಳಿ ದುಡ್ಡು ಕೊಟ್ಬಿಟ್ಟು 25 lakhs DD ಕೊಟ್ಟು ನಾನು ಆಟಾಸ ರಿಲೀಸ್ ಮಾಡಿರ್ತೀನಿ. ತಿರ್ಗಾ ವೆಬ್ ಸೀರೀಸ್ಗೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ಬಟ್ ಆ ಕೇಸ್ ನಾನು ಗೆದ್ದೆ. ಆ ಕೇಸಾಗಿ ಸ್ಟೇ ತಂದ ಟೈಮಲ್ಲಿ ಅವರು ರಿಲೀಸ್ ಮಾಡಿಬಿಟ್ರಿ. ಸೇಮ್ ಥಿಂಗ್ ನಾ ಕಿರಣ್ ಗೋಪಾಲ್ ಡಿಡ್. ನನ್ನ ಮೇಲೆ ಕೇಸ್ ಹಾಕಿದ್ರು, ನಾನು ಇದು ಮಾಡೋಷ್ಟರಲ್ಲಿ ZEE5 ಅವ್ರದ್ದು ಒಂದು ಡಾಕ್ಯುಮೆಂಟ್ರಿ ರಿಲೀಸ್ ಮಾಡಿದ್ರು. ನಾವು ರೀಕ್ರಿಯೇಟ್ ಮಾಡಿರೋದು, ಆರ್ಟಿಸ್ಟ್ ಇಟ್ಕೊಂಡು
ಏನೇನು ನಡೀತೋ ಅದನ್ನೆಲ್ಲ ರೀಕ್ರಿಯೇಟ್ ಮಾಡ್ತೀನಿ ನನ್ನ ಸ್ಟೈಲ್ ಆಫ್ ಮೇಕಿಂಗ್. ಬಿಕಾಸ್ ಐ ಆಮ್ ನಾಟ್ ಎ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್. ನಂದು ಡ್ರಾಮಾ ನಂದು. ಇರುತ್ತೆ, ಡಾಕ್ಯುಮೆಂಟೆಡ್ ಇರುತ್ತೆ, ಬಟ್ ಡ್ರಾಮಾ ನಾನು ಏನು ನಡೀತೋ ಅದನ್ನು ನಾನು ರೀಕ್ರಿಯೇಟ್ ಮಾಡ್ತೀನಿ ಟು ಗೆಟ್ ಮೋರ್ ಇಂಪ್ಯಾಕ್ಟ್ ಟು ದ ಆಡಿಯನ್ಸ್. ಕರೆಕ್ಟ್. ಇವಾಗ ಡಾಕ್ಯುಮೆಂಟ್ರಿ ಆದರೆ ಸುಮಾರು ಜನ ನೋಡ್ಬಿಟ್ಟು ಹಂಗೆ ಹೊಟ್ಟೋಗ್ತಾರೆ, ಸುಮಾರು ಜನ ನೋಡೋದು ಮಾತಾಡ್ತಾ ಇದ್ದಾರೆ, ಬರ್ತೆ ಹೋಗುತ್ತೆ ಅಷ್ಟೇ ಅಂತ ಅನ್ಕೊಂಡು ಹೊಟ್ಟೋಗ್ತಾರೆ. ಈ ಡಾಕ್ಯುಡ್ರಾಮಲ್ಲಿ ದಟ್ಸ್ ವಾಟ್ ಪೀಪಲ್ ವಿಲ್ ಗೆಟ್ ಮೋರ್ ಇನ್ವಾಲ್ವ್. ಲೈಫ್ ಅದು ತಂದು ಅದು ಲಾರ್ಜರ್ ಲೈಫ್ ಅಂತೀವಲ್ಲ, ಕ್ಯಾರೆಕ್ಟರ್ಸ್ಗಳೆಲ್ಲ ಹ್ಯೂಜಾಗಿ ಕಾಣುತ್ತೆ. ನಾವು ಇನ್ನೂ ಇಂಪ್ಯಾಕ್ಟ್ ಹತ್ರ ತೊಗೊಂಡಾಗ ಅವ್ರಿಗೆ ಜನಕ್ಕೆ ಆಮೇಲೆ ಗೊತ್ತಿಲ್ಲದೆ ಇರೋ ವಿಷಯಗಳಿರುತ್ತೆ, ಬಾಯಲ್ಲಿ ಹೇಳೋದಕ್ಕೂ ವಿಷುವಲ್ಸಾಗಿ ತೋರಿಸೋದಕ್ಕೂ ಇನ್ನೂ ಡ್ರಾಮಾ ಇರುತ್ತೆ, ಸೌಂಡ್ಸಲ್ಲಿ ಆಟ ಆಡ್ಬೋದು. ಇಷ್ಟೆಲ್ಲ ಅದಕ್ಕೆ ಸಿನಿಮಾ ಅಂತ ಹೇಳೋದು, ಎಷ್ಟು ಪವರ್ಫುಲ್ ಸಿನಿಮಾ ಅಂತ ಹೇಳಿ. ಅದಕ್ಕೆ ಅಷ್ಟು ಬೇಗನೂ ಜನಕ್ಕೆ ತಲುಪತ್ತೆ, ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲದನ್ನೂ ಬೇಗ ಹೋಗುತ್ತೆ. ಅದು ಸಿನಿಮಾ ಇಸ್ ವೆರಿ ಪವರ್ಫುಲ್ ಮೀಡಿಯಾ, ಐ ಆಮ್ ಶೋರ್. ಸೊ ಈ ಸೀರೀಸ್ ಈಗಾಗಲೇ ನೀವೇ ಹೇಳ್ತಾ ಇದ್ರಿ, ಫಸ್ಟ್ ಸೀಸನ್ 6 ಎಪಿಸೋಡ್ ಆಗಲೇ ಶೂಟ್ ಮಾಡ್ಬಿಟ್ಟಿದ್ದೀರಾ. ಇವಾಗ ಅಟ್ಟಹಾಸ ಆಯ್ತು, ಅದು ಸಿನಿಮಾ ಅದು. ಈಗ ಮತ್ತೆ ಅದು ನೀವು ಅದು OTTಗೆ ಸೀರೀಸ್ ಬಿಡ್ತಾ ಇದ್ದೀರಾ? ಅಟ್ಟಹಾಸ ಬಂದು 2.5 hours ಮಾಡಿದಂಥ ಒಂದು ಫಿಲ್ಮ್. ಅದರಲ್ಲಿ ಸಾಕಷ್ಟು ವಿಷಯ ನನ್ನ ಕೈಲಿ ಹೇಳೋಕ್ಕೆ ಆಗಿಲ್ಲ. ಯಾಕಂದರೆ 93-96 ಶಂಕರ್ ಬಿದ್ರಿ ಅವರು ಇದಿರ್ತಾರೆ, ಕಮಿಷನರ್, STF ಚೀಫ್ ಆಗಿರ್ತಾರೆ. ಓಕೆ. ಅಲ್ಲಿ ಅವರು ವೀರಪ್ಪನ್ ಆ್ಯಕ್ಷನಲ್ಲಿ ಇರ್ತಾರೆ. ಕರೆಕ್ಟ್. ಅವಾಗ ವೀರಪ್ಪನ್ ಗ್ಯಾಂಗು 180 ಜನ ಇರುತ್ತೆ. ಅದರಲ್ಲಿ ಆ 3 ವರ್ಷದಲ್ಲಿ ವೀರಪ್ಪನ್ ಗ್ಯಾಂಗ್ ಬರೀ 5 ಜನಕ್ಕೆ ಬಂದುಬಿಡ್ತಾರೆ. ಅವರು 180 ಜನದಲ್ಲಿ ಒಂದು 60-70 ಎನ್ಕೌಂಟರ್ಸ್ ಆಗುತ್ತೆ. ಇನ್ನೊಂದು 60-70 ಜನನ ಅವರು ಜೈಲಿಗೆ ಹಾಕ್ಬಿಡ್ತಾರೆ. ಪೋಟಾ ಮತ್ತು ಇದರಲ್ಲೆಲ್ಲ ಟಡಾಲೆಲ್ಲ ಹಾಕ್ಬಿಡ್ತಾರೆ ಒಳಗಡೆ. ದ್ಯಾಟ್ ವಾಸ್ ಒನ್ ಆಫ್ ದ ಮೇಜರ್ ಥಿಂಗ್ ಹ್ಯಾಪನ್ಡ್ ಇನ್ ಅವರ್ ಹಿಸ್ಟ್ರಿ ಆಫ್. ಅವ್ರದ್ದು ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅಲ್ಲ, ಬಿಕಾಸ್ ಅವರಿಗೆ ತುಂಬ ಪೊಲೀಸರನ್ನ ಸಾಯಿಸ್ಬಿಟ್ಟಿದ್ರು ಅಂತ ಒಂದು ಕೋಪ ಇತ್ತು ಅವ್ರಿಗೆ. ಅವ್ರಿಗೆ ಹೆಂಗಿತ್ತು ಅಂದರೆ ಅವನ್ನ ಆಲ್ಮೋಸ್ಟ್ ಅಲ್ಲಿ ಫೈನಲ್ಲಾಗಿ ಹಿಡಿಬೇಕು ಅನ್ನೋ ಟೈಮ್ಗೆ ಲಾಸ್ಟ್ ಅವರು ಇದು ಚೇಂಜ್ ಆಗಬೇಕಾದ್ರೆ STF ಇಂದ ವಾಪಸ್ ಇಲ್ಲಿಗೆ ಬರಬೇಕಾದ್ರೆ ಒಂದು 6 months ವೀರಪ್ಪನ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲ್ಲ. ಇವ್ರು ಆಚೆ ಬರ್ತಾರೆ, ಅವನ ಗುಹೆಯಿಂದ ಆಚೆ ಬರ್ತಾನೆ. ಅಂದರೆ ಅವ್ರಿಗೂ ಅಷ್ಟು ಭಯ ಇವ್ರು ಅಂತ. ಅವ್ನು 96 ಮೇಲೆ ಬಂದು ಅವನ ಜೊತೆ ಯಾರು ಇರಲ್ಲ. ಅವಾಗ TNL ಹುಡುಗರು ಸೇರ್ಕೊಂಡು ಆ ಗ್ಯಾಂಗ್ಗೆ ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡೋದು. ಇನ್ನೊಂದು ಡಾಕ್ಯು ಸೀರೀಸಲ್ಲೆಲ್ಲ ನೋಡಿದಾಗ ಏನೇನೋ ಸರ್ ಅವರು ಇದ್ರ ಬಗ್ಗೆ ಎಲ್ಲ ಹೇಳಿಲ್ಲ, ಇಷ್ಟೆಲ್ಲ ಹೇಳಲ್ಲ. ನಾನು ಇದನ್ನೆಲ್ಲ ಕ್ಲೀನಾಗಿ ಹೇಳ್ತೀನಿ. ಕೊನೆಯಲ್ಲೆಲ್ಲ ಮೀಸೆನೇ ತೆಗೆದುಬಿಟ್ಟಿದ್ರಂತ. ಅವ್ರು ಏನು ಮಾಡ್ತಿದ್ದಾರೆ ಆ ಡಾಕ್ಯುಡ್ರಾಮಾ, ಆ ಡಾಕ್ಯುಮೆಂಟಲ್ಲಿ ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಅವ್ರ ಪರ್ಸ್ಪೆಕ್ಟಿವ್. ಎಸ್, ಅಂದ್ರೆ ವೀರಪ್ಪನ್ ಆಕ್ಚುಲಿ ನೋಡಿ ಬಿಲ್ಡಪ್ ಕೊಡೋದಾರ. ಮುತ್ತುಲಕ್ಷ್ಮಿ ಶಿ ಹಸ್ ಸ್ಟೇಡ್ ವಿತ್ ವೀರಪ್ಪನ್ ಫಾರ್ ಡೇಸ್ ಅಷ್ಟೇ, ಫುಲ್ ಇಲ್ವೇ ಇಲ್ಲ ಅವ್ರ ಹಿಸ್ಟ್ರಿನಲ್ಲಿ. ಹೌದಾ? ಹೆಂಗಿರಕ್ಕೆ ಸಾಧ್ಯ? ಅವ್ರಿಗೆ ಹೆಂಡ್ತಿ ನೋಡಬೇಕು ಅಂತ ಕರ್ಸ್ಕೊಳ್ತಾರೆ, ಸ್ವಲ್ಪ ದಿವಸ ಇರ್ತಾರೆ, ಹೋಗ್ತಾರೆ ಅಷ್ಟೇ. ಅವ್ರು ಇದ್ದಿದ್ದು ಮೇಜರ್ ಎಪಿಸೋಡು ಇದರಲ್ಲಿ, ಯಾವುದರಲ್ಲಿ DFO ಶ್ರೀನಿವಾಸನ ಸಾಯಿಸ್ಬೇಕಾದ್ರೆ. ನಾನು ಮುತ್ತುಲಕ್ಷ್ಮಿನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ತಪ್ಪು ಮಾಡಿಬಿಡ್ತೀನಿ. ಮೇಟೂರಿನಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ, ಅವ್ರ ಮನೆಗೆ ಹೋಗಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಕ್ಯಾಮ್ರಾ ಅವತ್ತು ಶೂಟ್ ಮಾಡಲ್ಲ, ಅವ್ರನ್ನ ಬೇಡ ಅಂತಾರೆ, ಮತ್ತು ರೆಕಾರ್ಡ್ ಮಾಡಲ್ಲ ಅವತ್ತು ನಾನು. ಶಿ ಟೆಲ್ಸ್ ನಾನೇ ಅವತ್ತು ತಲೆನ ಒತ್ಕೊಂಡು ಹೋಗಿದ್ದು ಅಂತ ನನ್ನ ಮುಂದೆ ಹೇಳ್ತಾರೆ ಅವರು. ಅದು ರೆಕಾರ್ಡೆಡ್ ಇಲ್ಲ ನನ್ನ ಹತ್ರ ಪ್ರೂವ್ ಮಾಡೋಕ್ಕೆ. ತಲೆ ಕಡಿದ ಮೇಲೆ ನಾನು ತಲೆನ ಒದ್ದಿದ್ದೀನಿ ಅಂತ ಅವ್ರು ಹೇಳ್ತಾರೆ. ನನ್ನ ಹತ್ರ ಪ್ರೂಫ್ ಇಲ್ಲ, ಇದ್ದಿದ್ರೆ ತೋರಿಸ್ಬಿಡ್ತಾ ಇದ್ದೆ ಅದನ್ನು. ಆ ಕೇಸಲ್ಲಿ ಅವರು ಸುಮಾರು ವರ್ಷಗಳು ಒಳಗಡೆ ಇದ್ದು, ಜೈಲಲ್ಲಿದ್ದು, ಆಮೇಲೆ ಅಕ್ವಿಟ್ ಆಗ್ತಾರೆ. ಅದಕ್ಕೋಸ್ಕರ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ತೋರ್ಸೋಕ್ಕಾಯ್ತು ನನ್ನ ಕೈಲಿ. ಅದು ಆಮೇಲೆ ಅವರು ನಾನು ಫಿಲ್ಮ್ ಮಾಡ್ತೀನಿ ಅಂದಾಗಲ್ಲ ಅವ್ರು ನನ್ನ ಮೇಲೆ ಹಾಕ್ತಾರೆ ಕೇಸು, ಮಾಮೂಲಿ ಅದು. ಅಂದರೆ ಇಟ್ ಇಸ್ ಬಿಕಮ್ ಒನ್ ಕ್ಯಾಶ್ ಕೌ ಥರ. ನೋಡಿ ಬದಲು ಕ್ಯಾಶ್ ಕೌಚ್ ಈ ಥರನೂ ಹೆಸರಿಟ್ಕೊಂಡು ಇವತ್ತು ಒಳ್ಳೇದೋ ಕೆಟ್ಟದು ಅವ ನರಹಂತಕನಾಗಿ ಮೆರೆದವನ್ನ ಗ್ಲೋರಿಫೈ ಮಾಡೋದು. ಶಂಕರ್ ಬಿದ್ರಿ ಅವ್ರದ್ದು ಪೋಷನ್ ಅವಾಗ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಶಂಕರ್ ಬಿದ್ರಿ ಅವರು, ನನ್ನ ಪೋಷನ್ ಹೇಳಬೇಡ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಕೇಸ್ ನಡೀತಿದೆ ನಮ್ಮದು, ಆದಮೇಲೆ ನಾನು ನಿನ್ಗೆ ಹೇಳ್ತೀನಿ, ಅವಾಗ ಮಾಡೋಣ ಅಂದರು. ಸರಿ ಸರ್ ಅಂತೇಳಿ ಅದನ್ನು ಅಂಡರ್ ಪ್ಲೇ ಮಾಡಿದ್ದೆ ನಾನು ಅವ್ರ ಪೋಷನ್ನ. ಅಟ್ಟಾಸಲ್ಲಿ ತೋರಿಸೇ ಇರಲಿಲ್ಲ. ಇವಾಗ ನನಗೆ ಫ್ರೀಡಮ್ ಸಿಕ್ತು, NHRCಯಿಂದ ಅವರು ಆಚೆ ಬಂದರು, ಎಲ್ಲ ರಿಲೀವ್ ಆದರು, ಏನೂ ತೊಂದರೆ ಇಲ್ಲ. ಈಗ ಕಂಪ್ಲೀಟ್ ತೋರಿಸೋಣ ಅಂತ ತೋರಿಸ್ತಾ ಇರೋದು ಈಗ ವೆಬ್ ಸೀರೀಸ್. ಈ ಮಧ್ಯ ಟೈಗರ್ ಅಶೋಕ್ ಅವರು ಪೊಲೀಸ್ ಅವ್ರದ್ದು ಸುಮಾರು ಇನ್ಸಿಡೆಂಟ್ಸ್ ಇದೆ, ಅದನ್ನೆಲ್ಲ ಈಗ
ಅವರು ಇಂಟರ್ವ್ಯೂ ಆಗಿದೆ, ಗೋಪಾಲ ಸೂರವರು ಎಲ್ಲರದ್ದು ಇಂಟರ್ವ್ಯೂ ಮಾಡಿದ್ದೀನಿ. ಬಿ ಕೆ ಶಿವರಾಮು, ಜಿ ಎ ಬಾವ, ಆಮೇಲೆ ಇವರು ಮಿರ್ಜಿ ಸಾಹೇಬ್ರ ಜೊತೆಲಿದ್ದವರು, ಆಮೇಲೆ ರಾಮಕೃಷ್ಣ ಪ್ರಸಾದ್, ಮಧುಕರ್ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕು. ಇನ್ನೂ ಸುಮಾರು ಜನ ಪೊಲೀಸ್ ಆಫೀಸರ್ಸು ಅವ್ರು ಮಾಡಿರೋ ಕರ್ತವ್ಯದ ಬಗ್ಗೆ, ಕೆಲಸದ ಬಗ್ಗೆ ಹೇಳಬೇಕು ಅಂತ ಆಸೆ. ಏನು ನಡೀತು ಅಂತ ಜನಗಳಿಗೆ ಹೇಳೋಕ್ಕೆ ಆಸೆ. ಅದನ್ನೆಲ್ಲ ಇವಾಗ ವೆಬ್ ಸೀರೀಸಲ್ಲಿ ತರ್ತಾಯಿದ್ದೀನಿ. ಆಗಲೇ 6 ಎಪಿಸೋಡ್ ಫಸ್ಟ್ ಸೀಸನ್ದು ಶೂಟ್ ಆಗಿದೆ. ಕಿಶೋರ್ ಅವರು, ಸುರೇಶ್ ಅವರು, ಸುರೇಶ್ ಒಬೆರಾಯ್, ಸಾರಿ ಐ ಥಾಟ್ ಕಾಮ ಇದೆ. ಕಿಶೋರ್ ಅವರು ಮತ್ತು ಸುರೇಶ್ ಒಬೆರಾಯ್ ಅವರು, ಮತ್ತು ನಿಮ್ಮ ಮಗಳು ಕೂಡ ಐ ಥಿಂಕ್ ವಿಜೇತಾ ಆ್ಯಕ್ಟ್ ಮಾಡಿದ್ದಾರೆ, ಸುಚೇಂದ್ರ ಪ್ರಸಾದ್, ಮತ್ತು ಇನ್ನೇನು ಸರ್ ಇವರು ಶ್ರೀನಿವಾಸ ಮೂರ್ತಿ ಅವರು ಈ ಮಿನಿಸ್ಟರ್ ನಾಗಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡಿದ್ದಾರೆ. ಸೊ ಇದು ಯಾವ ಪರ್ಸ್ಪೆಕ್ಟಿವಲ್ಲಿ ತೋರಿಸ್ತಾ ಇದ್ದೀರಿ ಅಂದರೆ ಹಾಗೆ ಈ ವೆಬ್ ಸೀರೀಸ್ದು ಈಗ ವಿ ಆರ್ ಶೋಯಿಂಗ್ ಥ್ರೂ ಎ ಗರ್ಲ್ ಹೂ ಇಸ್ ಸ್ಟಡಿಯಿಂಗ್ ಕ್ರಿಮಿನಲ್ ಸೈಕಾಲಜಿ ಇನ್ ಪುಣೆ. ಅವಾಗ ಅಪ್ಪು ತೀರೋಗ್ತಾರೆ. ಅಪ್ಪು ತೀರೋಗಿದ್ದ ವಿಷಯ ಅವಳಿಗೆ ಗೊತ್ತಾಗುತ್ತೆ ಅವ್ರ ತಂದೆ ಮುಖಾಂತರ. ಅವ್ರು ಬ್ಯಾಂಗ್ಳೂರು ಹುಡುಗಿ, ಅದು ಅಲ್ಲಿ ಓದ್ತಾ ಇರುತ್ತೆ ಕ್ರಿಮಿನಲ್ ಸೈಕಾಲಜಿ. ಡೆಸರ್ಟೇಷನ್ ಅಂತ ಇರುತ್ತೆ ಒಂದು ಕಾಲೇಜಲ್ಲಿ, ಒಂದು ಡೆಸರ್ಟೇಷನ್ ಒಂದು ಮಾಡಿಕೊಡ್ಬೇಕಾಗ್ತದೆ ಕಾಲೇಜಲ್ಲಿ ಅಂತ, ಥೀಸಿಸ್ ಥರ ಒಂದು ಮಾಡಬೇಕಾಗತ್ತೆ. ಆವಾಗ ಅವಳಿಗೆ ಯಾವ ಟಾಪಿಕ್ ತೊಗೊಳ್ಳೋದು ಅಂತ ಗೊತ್ತಿರಲ್ಲ. ತಂದೆ ಹೇಳ್ತಾರೆ ಈ ಥರ ರಾಜ್ಕುಮಾರ್ ಒಂದು ಕಿಡ್ನ್ಯಾಪ್ ಆಗಿತ್ತು ಅಂದಾಗ ಸಡನ್ಲಿ ಶಿ ಸ್ಟ್ರೈಕ್ಸ್ ದಟ್ ಓಕೆ ವೀರಪ್ಪನ ಬಗ್ಗೆ ಮಾಡಬೇಕು ಅಂತ ಅವಳಿಗೆ ಆಸಕ್ತಿಯಾಗಿ ಶಿ ಕಮ್ಸ್ ಟು ಬ್ಯಾಂಗ್ಳೂರ್ ಆ್ಯಂಡ್ ರಿಸರ್ಚ್ ಆನ್ ವೀರಪ್ಪನ್. ಆ ಪರ್ಸ್ಪೆಕ್ಟಿವಿಂದ ಕಂಪ್ಲೀಟ್ ಸ್ಟೋರಿನ ಈಗ ಹೇಳೋಕ್ಕೆ ಆಸೆಪಟ್ಟಿದ್ದೀನಿ. ಒಂದು ಯಾಕಂದರೆ ಇವಾಗಿನ ಜನ್ರೇಷನ್ಗೆ, ಮಕ್ಕಳು ಹುಡುಗರುಗಳಿಗೆ, ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಅವ್ರಿಗೂ ಗೊತ್ತಾಗಲಿ ಒಂದು ವೀರಪ್ಪನ್ ಅಂತ ಒಬ್ಬ ಇದ್ದ ಅಂತ. ಯಾಕಂದರೆ ಇದೆಲ್ಲ ನಡೆದಿರೋದು 90ಸಲ್ಲಿ. 2004ಗೆ ಅವ್ರು ಎರಾ ಮುರಿದೋಯ್ತು, 20 years ಆಗೋಯ್ತು ಅವ್ರು ಸತ್ತೆ. ಇವತ್ತಿನ ಜನ್ರೇಷನ್ಗೆ ವೀರಪ್ಪನ್ ಹೇಗಿದ್ದ ಅಂತಲೇ ಸರಿಯಾಗಿ ಗೊತ್ತಿಲ್ಲ. ಅದನ್ನು ಜನಗಳಿಗೆ ತಲುಪಿಸೋದು. ಆಮೇಲೆ ಒಂದು 50 years ಆದರೂ ವೀರಪ್ಪನ್ ಅಂತ ಒಬ್ಬ ಇದ್ದ ಬ್ಯಾಂಡಿಟ್ ಕಿಂಗು, ಏನು ನಡೀತು ಅಂತ ಯಾರಾದ್ರೂ ಹೇಳಕ್ಕೆ ಬೇಕಲ್ಲ. ಎವ್ರಿಥಿಂಗ್ ಈಸ್ ಎನ್ ಹಿಸ್ಟ್ರಿ ಅಲ್ಲ. ಸಂಬಡಿ ಹ್ಯಾಸ್ ಟು ಟೆಲ್. ಈಗ ಬ್ಯಾಂಡಿಟ್ ಕ್ವೀನ್ ಬಂತು, ಶೇಖರ್ ಕಪೂರ್ ಅವರು, ಅವತ್ತಿನ ದಿನ ಪುಲಂದೇವಿದು ಏನಾಗಿತ್ತು ಅಂತ ಅವ್ರದ್ದು ಒಂದು ರೆಕಾರ್ಡ್ ಆಗಿದೆ. ಅದೇ ಥರನೇ ಇವತ್ತು ವೀರಪ್ಪಂದು ಅಂದರೆ ನಮ್ದು ಆಗಬೇಕು ಅಂತ ಆಸೆ. LTT ಅಂತ ಬಂದಾಗ, ಪ್ರಭಾಕರನ್ ಅಂತ ಬಂದಾಗ ಅದು ನಮ್ಮದು ರಿಸರ್ಚ್ ಇರೋದ್ರಿಂದ 25-30 ವರ್ಷ ಅದನ್ನೇ ಮಾಡಿರೋದ್ರಿಂದ ಅದನ್ನು ಕ್ಲೀನಾಗಿ ಹೇಳ್ಬಿಟ್ಟು ಹೋಗೋಣ ಅಂತ ಆಸೆ. ಸರ್, ಈ ತರಹದ ಹೆಸರುಗಳು ವೀರಪ್ಪನ್ ಆಗಲಿ ಬೇರೆ ದಾರಿನಲ್ಲಿ ಹೆಸರು ಮಾಡಿ ಸಮಾಜಕ್ಕೆ ಕಂಟಕವಾಗಿದ್ದು ಒಂಥರ ಖಳನಾಯಕರಾಗಿ ಮೆರೆದು ಹೋದವರಲ್ಲೆಲ್ಲನೂ ಅವರ ಅಟ್ಟಹಾಸದ ಬಗ್ಗೆ ಮಾತಾಡ್ತಾರೆ, ಅವರಿಂದ ಏನೇನೆಲ್ಲ ಆಯಿತು ಎಲ್ಲ ಮಾತಾಡ್ತಾರೆ. ಸರಿ, ಆದರೆ ಎಲ್ಲರೂ ಮನುಷ್ಯರು ತಾನೆ. ಅವರಲ್ಲೂ ಕೆಲವು ವಲ್ನರಬಲ್ ಸಿಚುವೇಶನ್ಸ್ಗಳು, ಅವರಲ್ಲಿದ್ದಂಥ ಅಸಹಾಯ ಪರಿಸ್ಥಿತಿಗಳು, ಇದನ್ನೆಲ್ಲ ಯೂಶಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೊನೆ ಹಂತಕ್ಕೆ ಕೆಲವುದವ್ರಿಗೆಲ್ಲ ಗೊತ್ತಿರುತ್ತೆ. ಆ ಥರದ್ದು ಒಂದಷ್ಟೆಲ್ಲ ಯಾವ್ದಾದ್ರು ವಿಚಾರಗಳು ವೀರಪ್ಪನವ್ರ ಬಗ್ಗೆ ನಿಮ್ಮ ಕಣ್ಣಿಗೆ ಬಿದ್ದಿದ್ದುಂಟಾ, ಅಥವಾ ಈ ಥರದೆಲ್ಲ ನಿಮಗೂ ಪ್ರಶ್ನೆಗಳು ಮೂಡಿದುಂಟಾ? ವೀರಪ್ಪನು 3ನೇ ಮಗು ಅದು ಸತ್ತಿದ್ದಿದೆಯಲ್ಲ, ಅದೊಂದು ದೊಡ್ಡ ದುರಂತ. ಅದು ಕಾಡಲ್ಲಿರ್ತಾರೆ, ಮುತ್ತುಲಕ್ಷ್ಮಿನ ಅವಾಗ ಹೋಗಿರ್ತಾರೆ, 3ನೇ ಮಗು ಹುಟ್ಟಿರುತ್ತೆ. ಅದು 15 days ಮಗುನೋ ಏನೋ ಅದು ಪೊಲೀಸವ್ರು ಬಂದುಬಿಡ್ತಾರೆ, ರೈಡ್ ಆಗುತ್ತೆ. ಆವಾಗ ಬಾಯಿ ಮುಚ್ತಾರೆ ವೀರಪ್ಪನ್. ಮುಚ್ಚಿಬಿಟ್ಟು ಎಸ್ಕೇಪ್ ಆಗಬೇಕಾದ್ರೆ ಆ ಮಗು ಇವರೇ ಸಾಯಿಸಿದ್ರ ಅದು ನಾನು ನೋಡಿಲ್ಲ, ನನ್ನ ಕಣ್ಣಿಂದ ನೋಡಿಲ್ಲ. ಬಟ್ ಇವ್ರ ಬಾಯಿ ಮುಚ್ಚಿರೋದಂತೂ ಅಳು ಸೌಂಡ್ ಕೇಳಿಸ್ಬಾರ್ದು ಅಂತ. ಅದನ್ನು ಯಾವ ರೀತಿ ತೋರಿಸ್ಬೇಕು ಜನಗಳಿಗೆ? ಈ ಥರ ಒಂದು ಪೊಲೀಸ್ ರೈಡ್ ಆದಾಗ ಮಗುಗೆ ಮುಚ್ಚಿದ ನಿಜ, ಓಡಿದ ನಿಜ, ಹೂತಿದ ನಿಜ. ಯಾಕಂದರೆ ಆ ಕಾರ್ಸ್ ಸಿಗತ್ತೆ ಆಮೇಲೆ ಪೊಲೀಸವ್ರಿಗೆ. ಸಿಕ್ಕಿದಾಗ ಅದನ್ನು ತೋರಿಸ್ಬೇಕಲ್ಲ. ಅದನ್ನು ಆ್ಯಸ್ ಇಟ್ ಈಸು ಅದೊಂದು ಜೀವ ಹೋಗಿದೆ, ಅದನ್ನು ಎರಡೂ ಪರ್ಸ್ಪೆಕ್ಟಿಂದ ತೋರಿಸಿರ್ತೀನಿ. ಎರಡೂ ಥರ ಬ್ಯಾಲೆನ್ಸ್ ಆಗಬೇಕು. ಇದು ಲಾಸ್ಟ್ ವೀರಪ್ಪನ ಸಾಯಿಸ್ಬೇಕಾದ್ರೂ ನನಗೊಂದಷ್ಟು ಜನ ಅಲ್ಲಿರೋರೆಲ್ಲ ಡೌಟ್ಸ್ ಹೇಳಿದರು. ಯಾರು ಜನಗಳೆಲ್ಲ ಏನೋ ವೀರಪ್ಪನಿಗೆ ವಿಷ ಕೊಟ್ಟರು ಅಂತ ಹೇಳಿ, ಇದು ವೀರಪ್ಪನಿಗೆ ಯಾರೊಬ್ರು ವಿಷ ಕೊಟ್ಟಿದ್ದಾರೆ ಅಂತ ಹೇಳೋರು. ಆಂಬ್ಯುಲೆನ್ಸಲ್ಲಿ ಬರಕ್ಕೆ ಮುಂಚೆ. ಅದನ್ನು ಮಿಲ್ಟ್ರಿ ಪೆರಿಯೋರ್ ಅಂತ ಒಂದು ಕ್ಯಾರೆಕ್ಟರ್ ಅದು. ಅವರು ನಾನು ಎಲ್ಲ ರಿಸರ್ಚಲ್ಲಿ ಆಚೆ ತೆಗೆದ್ಮೇಲೆ ಮಿಲ್ಟ್ರಿ ಪೆರಿಯೋರು ಮಜ್ಜಿಗೆ ಕೊಡ್ತಾರೆ, ಅದನ್ನು ತೋರಿಸ್ತಾರೆ. ಮಜ್ಜಿಗೆ ಕುಡಿತಾರೆ, ಅವ್ರ ಪಾಡಿಗೆ ಒಳಗಡೆ ಇರ್ತಾರೆ. ನನಗೆ DG ವಿಜಯಕುಮಾರ್ ನೋಡಿದ್ಮೇಲೆ ಮಜ್ಜಿಗೆ ಕೊಟ್ಟಿದ್ದು ತೆಗೆದಿದೆಯಾ ಅಂದರು. ಸರ್, ಹೊರಗಡೆ ಮಾತಾಡ್ತಿದ್ದಾರಲ್ಲ ಸರ್, ಅದನ್ನು ತೋರಿಸ್ಬೇಕಲ್ಲ ಸರ್ ನಾನು ಅಂದೆ. ಓಕೆ ಯು ಹ್ಯಾವ್ ಡನ್ ಯುವರ್ ಜಾಬ್ ಅಂದರು. ನಿಮ್ಮ ಕೆಲಸ ನೀವು ಮಾಡಿದ್ದೀರ, ರಿಸರ್ಚ್ ಮಾಡಿ. ಆಮೇಲೆ ಅವರು ಎಷ್ಟು ಒಳ್ಳೇದಾಯ್ತಂದರೆ, ರಾಮ್ ಗೋಪಾಲ್ ಅವ್ರ ಫಿಲ್ಮ್ ಮಾಡಿದ್ದು ಕಿಲಿಂಗ್ ವೀರಪ್ಪನು, DG ವಿಜಯಕುಮಾರ್ನೇ ಕೇಳ್ತಾರೆ, ಮತ್ತೆ ಇಂಟರ್ವ್ಯೂ ಮಾಡ್ತಾರೆ ಪ್ರೆಸ್ ಹೋಗಿ, ನಿಮ್ಗೆ ರಮೇಶ್ ಇಷ್ಟ ಆಯಿತಾ, ಇದು ಇಷ್ಟ ಆಯಿತಾ ಅಂತ.
ಅವರು ನಂದು ಮಾತ್ರ ಮಾತಾಡ್ತಾರೆ ನನ್ನ ಫಿಲ್ಮ್ ಬಗ್ಗೆ. ಯಾಕೆ ಅಂದರೆ ಅಷ್ಟು ಸತ್ಯಕ್ಕೆ ಹತ್ತಿರ ತುಂಬ ಹತ್ತಿರಕ್ಕೆ ತೊಗೊಂಡೋಗಿದ್ದು ಎ ಎಮ್ ಆರ್ ರಮೇಶು. ಇವ್ರು ಕೇಳಿದ್ರೆ ಅದು ಡೈರೆಕ್ಟರ್ ಲಿಬರ್ಟೀಸಲ್ಲಿ ಮಾಡಿದ್ದಾರೆ ಅವರು ಅಂತ ಅಂದ್ಬಿಡ್ತಾರೆ. ಬಿಕಾಸ್ ಅದರಲ್ಲಿ ಇಲ್ಲ ಸತ್ಯ ಅನ್ನೋದು ಕ್ಲೀನಾಗೆ ಜಗಜ್ಜಾಹೀರಾತಾಗಿ ಬೆಳಕಕ್ಕೆ ಬರುತ್ತೆ. ಯಾಕಂದರೆ ರಾಮ್ ಗೋಪಾಲ್ ವರ್ಮ ನಾನು ಪಾರ್ಟ್ನರ್ಸ್ ಥರನೇ ಇದ್ವಿ ನಾವು. ಸೈನೈಡ್ ಆದಮೇಲೆ ಐ ವಾಸ್ ವಿತ್ ಎಮ್ ಓನ್ಲಿ. ಸೈನೈಡ್ನ ಹಿಂದಿಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಿ ವಾಸ್ ಅಬೌಟ್ ಟು ಪ್ರೊಡ್ಯೂಸ್ ಇಟ್ ಆ್ಯಂಡ್ ಐ ವಾಸ್ ಅಬೌಟ್ ಟು ಡೈರೆಕ್ಟ್ ಇಟ್. ಒಂದು 6 ತಿಂಗಳಾದಮೇಲೆ ವರ್ಕೌಟ್ ಆಗಲ್ಲ, ಏನೂ ಮಾಡೋದೇ ಇಲ್ಲ ಅವರು. ಸುಮ್ಮನೆ ಬಾಂಬೆಲಿ ಇರ್ತೀನಿ ನಾನು. ವೇಸ್ಟೆಡ್ ಫ್ಯೂ ಮಂತ್ಸ್ ಲೈಕ್ ದಿಸ್. ಅದಾದಮೇಲೆ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡೋಣ ಅಂತಾರೆ. ಅವಾಗ ಆಲ್ರೆಡಿ ನಾನು 2007ಗೆ ಇದೆಲ್ಲ ಕಲೆಕ್ಟ್ ಮಾಡ್ತಿದ್ನಲ್ಲ, ಯಾವುದು ವೀರಪ್ಪಂದೆಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಸ್ಕ್ರಿಪ್ಟು. ಅದನ್ನು ತೋರಿಸಿದಾಗ ಅಯ್ಯೋ ಯು ಗಾಟ್ ಸೋ ಮಚ್ ಆಫ್ ಮೆಟೀರಿಯಲ್, ಓಕೆ ಇದನ್ನು ಮಾಡೋಣ ಅಂತಾರೆ ಅವರು. ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರಲ್ಲಿ ಒಂದು ಪಬ್ಬಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಅವರು ನಮ್ಮಿಬ್ಬರನ್ನು ಮೀಟ್ ಮಾಡಿದಾಗ ಅವರೇ ಹೇಳ್ತಾರೆ ಎಸ್ ಐ ಆಮ್ ಡೂಯಿಂಗ್ ದಿಸ್ ಅಂತ. ಆ ಫೋಟೋಸ್ ಎಲ್ಲ ಬಂದುಬಿಟ್ಟಿತ್ತು ಅವಾಗ. ಇದು ನಡೆದಿದ್ದ ಕತೆ. ಅದಾದಮೇಲೆ ಅವ್ರು ಏನೂ ಮಾಡಲೇ ಇಲ್ಲ. ನನ್ನ ಪಾಡಿಗೆ ನಾನು ಅವರು ತೆಗಿಯಲ್ಲ ಅಂತ ಗೊತ್ತಾಯಿತು, ನಾನೇ ತೆಕ್ಕೊಳ್ತಾ ಇದ್ದೆ. ಆವಾಗ ಅವ್ರು ಅಂದ್ಕೊಂಡ್ರು ರಮೇಶು ಹೇಳಿದಿರೋ ಒಂದು ವಿಷಯ ಹೇಳ್ತೀನಿ ಅಂದರು. ನನಗೆ ಹೇಳಿರೋ ವಿಷಯ ಅದು ಪೊಲೀಸವ್ರು ಹೇಳಿದ್ರು. ಅದರಲ್ಲಿ ನಾನು ಏನು ಎಕ್ಸ್ಕ್ಲೂಸಿವ್ ಆಗಿ ನೋಡಲಿಲ್ಲ, ಯಾಕಂದರೆ ಅದು ಫೇಲ್ಡ್ ಮಿಷನ್. ಅದು ನನ್ನ 240 hours 45 minutes ಅದರಲ್ಲಿ ಏನು ವ್ಯತ್ಯಾಸವಾಗಿ ಏನು ಇರಲಿಲ್ಲ. ಒಂದು ಎಪಿಸೋಡ್ ಅದು ಫೇಲ್ಡ್ ಮಿಷನ್. ಅದು ಏನು ಕೆಲಸ ಆಗಲ್ಲ ಅದರಲ್ಲಿ. ಅದನ್ನು ಅವರು ಕಂಪ್ಲೀಟ್ ಫಿಲ್ಮೇ ಮಾಡಿಬಿಟ್ರು. ಅದನ್ನೇ ಗ್ಲೋರಿಫೈ ಮಾಡಿಬಿಟ್ರು. ಅದನ್ನೇ ಟೋಟಲಾಗಿ ಅದನ್ನು ಮಾತ್ರ ಮಾಡಿದ್ರು ಅವರು. ಅದು ವರ್ಕೌಟೇ ಆಗಲಿಲ್ಲ ಅದು ಯಾರಿಗೂ. ಅದು ಏನೂ ಪ್ರಯತ್ನಕ್ಕಿಲ್ಲದೆ ಇರೋವಂಥ ಒಂದು ಸೀನ್ ಅದು ಆ್ಯಕ್ಚುಲಿ. ನಾನು ಅದನ್ನು ರಿಜೆಕ್ಟ್ ಮಾಡ್ತೀನಿ ಆ ಸೀನ್. ಯಾಕಂದರೆ ನನಗೆ ಅದರಲ್ಲಿ ಏನಿಲ್ಲ. ಅದರಲ್ಲಿ ಒಂದು ಮುತ್ತುಲಕ್ಷ್ಮಿನ ಒಬ್ಬರು ಒಂದು ಸೆಂದಾಮರಿ ಕಣ್ಣನ ರಿಲೇಷನ್ನು ಕರ್ಕೊಂಡೋಗಿ ಒಂದು ಫಾರ್ಮ್ ಹೌಸಲ್ಲಿ ಇಡ್ತಾರೆ. ಅವ್ರ ಹತ್ರ ವಿಷಯ ಗ್ರ್ಯಾಬ್ ಮಾಡೋಕ್ಕೋಸ್ಕರ ಇಟ್ಕೊಂಡು ಕೇಳ್ಕೊಳ್ತಾ ಇರ್ತಾರೆ. ಈ ಕ್ಯಾಮ್ರಾಗಳು ಇಟ್ಟಿರ್ತಾರೆ ರೆಕಾರ್ಡ್ ಮಾಡಿಕೊಂಡು ಏನೇನಾಗತ್ತೆ ತಿಳ್ಕೊಳ್ಳೋಕ್ಕೋಸ್ಕರ. ಅದು ಇಟ್ಸ್ ಎ ವೆರಿ ನಾರ್ಮಲ್ ಡ್ರಾಮಾ. ಅದು ಏನಂತ ಎಕ್ಸ್ಕ್ಲೂಸಿವ್ ಆಗಿ ಏನಿರಲಿಲ್ಲ. ಅದರಿಂದ ಪ್ರೋಗ್ರೆಸ್ಸು ಆಗಲ್ಲ. ಅದು ವೀರಪ್ಪನೂ ಬರಲ್ಲ ಅಲ್ಲಿಗೆ. ಆ ಥರ ಒಂದು ಡ್ರಾಮಾ ನಾನು ರಿಜೆಕ್ಟ್ ಮಾಡಿದ್ದೆ. ಅದನ್ನು ಮಾತ್ರ ತೊಗೊಂಡು ಮಾಡ್ತಾರೆ ಅವರು. ನನಗೆ ಸೆಂದಾಮರ ಕಣ್ಣನ ಫೋನ್ ಮಾಡಿದ್ರು, ಹಿಂಗೆ ರಾಮಗೋಪಾಲ್ ಅವರು ಬಂದಿದ್ದಾರೆ, ಹೇಳ್ತಾ ಇದ್ದೀನಿ ಅಂದರು. ಹೇಳಿ ಸರ್, ನಿಮ್ಗೆ ಗೊತ್ತಿರೋದೆಲ್ಲ ಹೇಳಿ ಸರ್, ನಾನು ಮಾಡೋದೆಲ್ಲ ಮಾಡಿಬಿಟ್ಟಿದ್ದೀನಲ್ಲ ಅಂದೆ. ಆವಾಗ ಪ್ರೆಸ್ಸಲ್ಲಿ ರಾಮಗೋಪಾಲ್ ಅವ್ರು ಹೇಳ್ತಾರೆ, ನಾನು ರಮೇಶ್ ಹೇಳ್ದಿರೋದು ಏನೋ ಇದೆ, ನಾನು ಹತ್ರ ಹೇಳ್ತೀನಿ ಅಂತಾರೆ. ಇದು ಆಮೇಲೆ ಜನಕ್ಕೆ ಪಿಕ್ಚರ್ ಬಂದಮೇಲೆ ಗೊತ್ತಾಯಿತು. ಎಲ್ಲರೂ ಬಂದು ಇಟ್ ವಾಸ್ ರಿಯಲಿ ಅಪ್ರಿಷಿಯೇಟೆಡ್ ಅವರ್ ಫಿಲ್ಮ್. ದಟ್ಸ್ ದ ಮೇನ್ ಪ್ಲಸ್ ಇನ್ ದಟ್. ನನಗೆ ಸರ್, ನಿಮ್ಗೆ ಇಷ್ಟೊಂದು ಪೊಲಿಟಿಕಲ್ ಕಾಂಟ್ಯಾಕ್ಟ್ಸ್ ಎಲ್ಲ ಇದ್ರೂ ಇನ್ನೂ ಹೆಚ್ಚು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅಥವಾ ರಿಯಲ್ ಸ್ಟೋರೀಸನ್ನು ಇಟ್ಕೊಂಡು ಇದು ಮಾಡಬೇಕಂತೆಲ್ಲ ಎಲ್ಲೂ ಮಧ್ಯೆ ಆಸೆ ಆಗಲಿಲ್ವಾ? ಕಾಸರಹಳ್ಳಿಯವ್ರು ಸರ್ ಹೇಳೋರು, ನಿನಗೆ ತುಂಬ ನಾಲೆಡ್ಜ್ ಇದೆ, ವೈ ಕಾಂಟ್ ಯು ಮೇಕ್ ಎ ಫಿಲ್ಮ್ ಆನ್ ಮುಷರಫ್ ಅನ್ನೋರು. ಸರ್, ಮುಷರಫ್ಗೆ ನಾನು ಪಾಕಿಸ್ತಾನ್ಗೆಲ್ಲ ಹೋಗಿ ಅಲ್ಲೇ ಒಂದು 3-4 ವರ್ಷ ಇರಬೇಕಾಗತ್ತೋ ಏನೋ ಸರ್, ಕಷ್ಟ ಆಗ್ಬಿಡುತ್ತೆ ಸರ್. ಆಮೇಲೆ ತುಂಬ ಡೆಪ್ತ್ಗೆ ಹೋಗ್ಬೇಕಲ್ಲ ಸರ್, ಎಲ್ಲ ಅಲ್ಲೇ ಇರಬೇಕಾಗತ್ತೆ. ಈ ಸೌತಲ್ಲಿ ನಡೆಯೋ ಕತೆ ಇದೆಯಲ್ಲ ಸರ್, ಇದೆಲ್ಲ ನನ್ನ ಹತ್ತಿರಕ್ಕೆ ನನ್ನ ಸುತ್ತ ನಡೆದಂಗಿದೆ. ಇದನ್ನು ಈಸಿಯಾಗಿ ನಾನು ಹೇಳ್ಬಿಡ್ತೀನಿ. ಆಮೇಲೆ ನಾನು ಇಂಟ್ರ್ಯಾಕ್ಟ್ ಮಾಡ್ಬೋದು ಅವ್ರ ಜೊತೇಲಿ. ನನಗೆ ತಮಿಳ್ ಲ್ಯಾಂಗ್ವೇಜ್ ಬರುತ್ತೆ, ಕನ್ನಡ ಬರುತ್ತೆ. ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಓದ್ದಾಗಿಂದ ಅದಕ್ಕೋಸ್ಕರ ಅಲ್ಲಿ ತಮಿಳ್ನಾಡಲ್ಲಿದ್ದೆ. ಫಸ್ಟ್ ತಮಿಳೇ ಬರ್ತಿರಲಿಲ್ಲ ನನಗೆ. ಅಲ್ಲಿ ಹೋದ್ಮೇಲೆ ತಮಿಳ್ ಕಲ್ತ್ಕೊಂಡು ಮಾತಾಡಿ ಇಲ್ಲಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಗೊತ್ತಾಗ್ತದೆ. ಈಸಿ ನನಗೆ ಆಕ್ಸಸ್ಸು. ಅಲ್ಲೆಲ್ಲಿ ಸರ್ ನಾವು ಹೋಗಿ ಹಿಂದಿ ಬರಲ್ಲ, ಏನಿಲ್ಲ, ಸರಿಯಾಗಿ ಸಿಗಾಕೊಂಡು ಲಾಕ್ ಆಗಿಬಿಡ್ತೀವಿ. ಅವರೇನೋ ಹೇಳ್ತಿರ್ತಾರೆ, ನಾವೇನೋ ಹೇಳ್ತಿರ್ತೀವಿ ಅಂತೇಳಿ ಅವಾಗ ನಗ್ತಾ ಇದ್ದೆ ನಾನು. ಬಟ್ ಇಟ್ಸ್ ವೆರಿ ನೈಸ್ ದಟ್ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಥರ ಹೋಗಿ ಕತೆ ಎಲ್ಲ ಕೇಳ್ಕೊಂಡು ಮಾಡೋದಿದೆಯಲ್ಲ, ಅದೊಂದು ಮಜಾ. ಎವ್ರಿ ಡೇ ನ್ಯೂ ಥಿಂಗ್ಸ್, ಏನೋ ಒಂದು ಹೊಸ್ದಾಗಿ ಕಾಣುತ್ತೆ. ಕ್ಯೂರಿಯಸ್ ಸೇಮ್ ಇದೆ. ಐ ಆಲ್ಸೋ ಫೀಲ್ ಲಾಟ್ ಆಫ್ ಕ್ಯೂರಿಯಾಸಿಟಿ ಇನ್ ದ್ಯಾಟ್. ಏನೇನೋ ಹೊಸ್ದಾಗಿ ಹೇಳ್ತಾ ಇರ್ತಾರೆ. ಆಮೇಲೆ ಹೇಳಿದ್ದನ್ನು ತಿರ್ಗಾ ಇನ್ನೂ 4 ಸಲ ಅದನ್ನೇ ಹೇಳ್ತಾರ ಅಂತ ನೋಡಬೇಕು. ಆಮೇಲೆ ಸಿಂಕ್ ಆಗ್ತಿದೆಯಾ ಅಂತ ನೋಡಬೇಕು. ಪೊಲೀಸ್ ವರ್ಷನ್ನು ಅಲ್ಲಿ ನಡೆದಿರೋದಕ್ಕೂ ಇಲ್ಲಿ ನಡೆದಿರೋದು ಇದೆಲ್ಲ ಮಾಡ್ಕೊಂಡು ಫೈನಲಾಗಿ ಸ್ಕ್ರೀನ್ ಪ್ಲೇ ತೊಗೊಂಡು ಜನದ ಮುಂದೆ ಇಡಬೇಕು. ಸೊ ಹಾಗಾಗಿ ಇನ್ ದ ಡೇಸ್ ಟು ಕಮ್ ಇದೇ ಥರ ಜಾನರ್ ಸಿನಿಮಾಗಳೇ ಅಥವಾ ಸೀರೀಸು ನಿಮ್ಮ ಬತ್ತಳಿಕೆಯಿಂದ? ಅದಾದಮೇಲೆ ಇನ್ನೊಂದು ಮರ್ಡರ್ ಕೇಸ್ ಆಗಿದೆ. ಒಂದು ಜೈಲಲ್ಲಿದ್ದಾರೆ, ರಾಡ್ ಶ್ಯಾಮ ಅಂತ. ಆ ಕೇಸ್ ನನಗೆ ತುಂಬ ಕ್ಯೂರಿಯಾಸಿಟಿ ಕೊಡ್ತು. ಅವನು ಹೇಳಿದ ಕತೆ ಸ್ಟೈಲೆಲ್ಲ ಹೇಳಿ, ಅವನ ಪ್ರಕಾರ ಅವನೇ ಸಾಕಷ್ಟು ಮರ್ಡರ್ ಮಾಡಾಕ್ಬಿಟ್ಟಿದ್ದಾನೆ. ಪೊಲೀಸವ್ರ ವರ್ಷನಲ್ಲಿ
ಬರೀ 3 ಮರ್ಡ್ರು ಪೊಲೀಸರು ಹೇಳೋದು. ಪೊಲೀಸರು ಜಾಸ್ತಿ ಅಂತ ಅವರು ಹೇಳ್ತಾರೆ, ಬಟ್ ಅವ್ರ ಹತ್ರ ಯಾವುದೂ ಎವಿಡೆನ್ಸಸ್ ಇಲ್ಲ. ರಾಜ್ ಶ್ಯಾಮನ್ ಕತೆ ನನ್ನ ಮೈಂಡಲ್ಲಿ ಕಾಡ್ತಿದೆ. ಆ ಥರ ವ್ಯಕ್ತಿ ಬದುಕಬಾರ್ದು ಈ ಸಮಾಜದಲ್ಲಿ ಅನ್ನೋದು ನಂದಿದು. ಅದನ್ನು ಮಾಡ್ತೀರಾ? ಯಾವ ಊರಿನವ್ರು ಈ ಪಾರ್ಟಿ? ಈ ರಾಡ್ ಹೊಸಕೋಟೆ ಸೈಡು. ಓ, ಕರ್ನಾಟಕದವ್ರು? ಹೌದೌದೌದು. ರಾಡ್ ಶ್ಯಾಮ ಅಂತೇಳಿ ನಾನು ವೀರಪ್ಪಂದು ರಿಸರ್ಚ್ ಮಾಡೋಕ್ಕೆ ಹೋದಾಗ ವೀರಪ್ಪನ್ ಇದರೊಳಗೆ ಕೊಯಂಬತ್ತೂರು ಬಾಂಬ್ ಬ್ಲಾಸ್ಟ್ ಆಯಿತು. ಯಾರಿಗೆ? ಅದ್ವಾನಿಗೆ ಮತ್ತು ವಾಜಪೇಯಿ ಅವರು ಇದ್ದಾಗ ಬಾಂಬ್ ಬ್ಲಾಸ್ಟ್ಗೆ ಬಾಂಬ್ ಹಾಕೋಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಆ ವ್ಯಕ್ತಿನ ಇಂಟರ್ವ್ಯೂ ಮಾಡಿದೆ ಜೈಲಲ್ಲಿ ಹೋಗಿ, ಮದಾನಿ ಅಂತೇಳಿ. ಆ ಮದಾನಿನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಇವನ ಕತೆ ಬಂತು. ಇವನಿಗೆ ಇಂಟರ್ವ್ಯೂ ಮಾಡಿದೆ ಸೆಲ್ಲಲ್ಲಿ. ಅವನು ಎಂಥ ಪಾರ್ಟಿ ಅಂದರೆ, ನನಗೆ ಚಿಕನ್ ಮಾಡಿಕೊಡ್ಲ ಸರ್ ಅಂದ ಅವನು. ಪೊಲೀಸರಿಗೆ ಅಷ್ಟು ಭಯ ಬೀಳಿಸಿದ್ದಾನೆ. ಆಮೇಲೆ ಅವನ ಕತೆ ಎಲ್ಲ ಬರ್ಕೊಂಡ್ಮೇಲೆ ಎಲ್ಲ ಆದಮೇಲೆ ನಾನು ಮನೆಗೆ ಬರ್ತೀನಿ, ಜೈಲಿಂದ ಫೋನ್ ನನಗೆ. ಯಾರು? ನಾನು ಸರ್ ಶ್ಯಾಮ ಮಾತಾಡ್ತೀನಿ ಸರ್ ಅಂದ. ಏನು ಶ್ಯಾಮ್ ಫೋನೆಲ್ಲ ಇಟ್ಕೊಂಡು, ಸರ್ ಒಂದು ನಿಮಿಷ ಹಂಗೆ ಇರಿ ಸರ್ ಅಂತೇಳಿ ಇನ್ನೊಂದು ಕಾಲ್ನ ಅಟ್ಯಾಚ್ ಮಾಡ್ತಾನೆ ಅವನ ಹೆಂಡ್ತಿಗೆ. ಕಾನ್ಫರೆನ್ಸ್ ಕಾಲ್ ಆಗ್ತಾನೆ ಜೈಲಿಂದ. ಸರ್ ನೀವೇ ನನ್ನ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಂತ ನನ್ನ ಹೆಂಡ್ತಿಗೆ ಹೇಳಿದೆ ಸರ್, ನನ್ನ ಕತೆ ಕೇಳ್ಕೊಂಡು ಹೋಗಿದ್ದೀನಿ ಅಂತ. ನನಗೆ ಕಾನ್ಫರೆನ್ಸ್ ಕಾಲ್ ಹಾಕ್ಬಿಟ್ರು, ಜೈಲಿಂದ ಮಾತಾಡ್ತಿದ್ದಾನೆ. ಅದನ್ನು ನಾನು ಹೇಳಿದೆ ನಮ್ಮ ಎಡಿಜಿಗೆಲ್ಲ, ಸರ್ ಜೈಲಲ್ಲೆಲ್ಲ ಏನು ಸರ್ ಮೊಬೈಲೆಲ್ಲ ಓಡಾಡ್ತಾಯಿದೆ, ಯಾರಿಗೂ ಗೊತ್ತಾಗಲ್ಲ, ಏನೇನು ಬೇಕೋ ಎಲ್ಲ ಸಿಗತ್ತೆ. ಇವರು ಎಷ್ಟೇ ಟ್ರೈ ಮಾಡಿದ್ರು ಅವ್ರ ರೂಟು ಒಂದು ಹಿಡ್ಕೊಂಡಿದ್ದಾರೆ, ಆ ರೂಟಲ್ಲೆಲ್ಲ ಸಿಗತ್ತೆ ಅವ್ರಿಗೆ. ಜೈಲ ಸಮಥಿಂಗ್ ಅದೊಂದು ದೊಡ್ಡ ಡ್ರಾಮಾ ಅದು. ಸರ್ ನಮ್ಮ ಮನೆ ಈಗ ಹೊಸ ರೋಡ್, ನೀವು ಕೇಳಿದ್ರಲ್ಲ ಎಲ್ಲಿ ನಿಮ್ಮ, ನಾನು ಮೊದಲೆಲ್ಲ ಹೊಸ ರೋಡ್ ಅಂದರೆ ಅರ್ಧ ಗಂಟೆ ಲೆಕ್ಚರ್ ಕೊಡಬೇಕು. ಅವ್ರು ಕೇಳ್ತಾರೆ ಅದೆಲ್ಲಿ ಇದೆಲ್ಲಿ, ಹಳ ಹೋಗ್ಲಿ ಪರಪನಗರ ಜೈಲ್ ಹತ್ರ ಅಂದರೆ ತಮಾಷೆ ಮಾಡಿಬಿಡ್ರಿ ನಿಜ ಹೇಳಿ ಅಂತ. ಬಟ್ ಎನಿವೇ ಅಂದರೆ ಅಲ್ಲೂ ಎಷ್ಟೋ ಯೂಟ್ಯೂಬಲ್ಲೆಲ್ಲ ವಿಡಿಯೋಸ್ ಎಲ್ಲ ನೋಡಿದಾಗ ನಮಗೆ ಗೊತ್ತಾಗಿದ್ದು ನಮ್ಮ ಲಾ ಹೆಂಗೆ ಹೋಗ್ತಾ ಇದೆ ಅಂದರೆ, ಲಾ ಗಟ್ಟಿ ಮಾಡಿ ಎಳಿಬೇಕೇ ಹೊರತು ಜೈಲುಗಳ ಜೀರ್ಣೋದ್ಧಾರ ಆಗಬಾರ್ದು. ಜೈಲುಗಳನ್ನು ಉದ್ಧಾರ ಮಾಡಿಕೊಂಡು ಫೆಸಿಲಿಟಿ ಹೆಚ್ಚು ಮಾಡೋದು. ಲೈಕ್ ಇದೇ ಪರಪನಗರ ಜೈಲಲ್ಲಿ ಈಗ 2,500 ಜನ ಕೈದಿಗಳನ್ನು ಇಡೋ ಜಾಗ, ವಿಚಾರಣಾ ಕೈದಿಗಳು ಬೇರೆ, ಅಪರಾಧಿಗಳು, ಸೊ ಈ ಥರ ಅಂತಲ್ಲ. ಸೊ ಇವೆಲ್ಲ ನಿಮಗೆ ನೋಡ್ತಾ ಇದ್ದಾಗ ಯಾಕಿದೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಹೇಳಿದೆ ಅಂದರೆ, ಬರ್ತಾ ಇವತ್ತು ಇರೋ ಸಮಾಜದಲ್ಲಿ ಈ ಥರದ ಕಥೆಗಳು ಅಂದರೆ ಕ್ರೈಮು, ವೈಲೆನ್ಸು ಇದೆಲ್ಲ ಇದನ್ನ ಕೆಲವು ಸತಿ ಸಿನಿಮಾ ಮೂಲಕ ತೋರಿಸಿದಾಗ ಎಲ್ಲೊಂದು ಕಡೆ ಭಯ ಇರತ್ತಾ, ಅದನ್ನು ನೋಡಿ ಇನ್ನೊಂದಷ್ಟು ಜನ ಈಗ ಮನಿ ಹೈಸ್ಟ್ ನೋಡ್ಬಿಟ್ಟು ಒಂದಷ್ಟು ಜನ ಕಳ್ತನಗಳು ಮಾಡಿದ್ರಂತೆ. ಈ ಥರದ್ದೆಲ್ಲ ನೋಡಿ ಆ ಸೂಕ್ಷ್ಮತೆನ ಹೇಗೆ ಮೀರದೆ ಟಚ್ ಮಾಡದಿರೋ ಥರ ಇರೋದು ಸರ್. ಯಾಕೆ ನಿಮಗೆ ಹಂಗೆ ಅನ್ಸುತ್ತೆ ಅಂದರೆ, ನೋಡಿ ಅದರಲ್ಲಿ ನಮ್ಮ ಲಾಲ್ ಏನು ಹೇಳುತ್ತೆ ಅಂದರೆ, ಜೈಲ್ ಈಸ್ ಟು ರಿಫಾರ್ಮ್ ಹಿಮ್ ಅಂತ ಬರುತ್ತೆ. ಪನಿಷ್ಮೆಂಟ್ ಓಕೆ, ಫೈನಲಿ ಅವ್ನು ರಿಫಾರ್ಮ್ ಆಚೆ ಬರಬೇಕು ಅಂತ ಇದೆ. ಈಗ ಅವನು ಅವನ್ನ ರಿಫಾರ್ಮ್ ಮಾಡಬೇಕಾದ್ರೆ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಅವನ್ನ ಇನ್ವಾಲ್ವ್ ಮಾಡಬೇಕು, ಒಳ್ಳೆ ಕಾರ್ಯಕ್ರಮಗಳಲ್ಲಿ ಅಂತೀವಿ. ಅವನು ಎಲ್ಲೆಲ್ಲಿ ಲೂಪ್ ಹೋಲ್ಸಿದಾನೋ ಇಟ್ಕೊಂಡು ಅವ್ನಿಗೆ ಬೇಕಾಗಿರೋ ಸೌಕರ್ಯಗಳನ್ನ ಅವ್ನು ಮಾಡ್ಕೊಳ್ತಾನೆ. ಅದರಲ್ಲಿ ದುಡ್ಡಿರೋನು ಒಂಥರ ಆಟ ಆಡ್ತಾನೆ, ದುಡ್ಡಿಲ್ಲದೆ ಇರೋರು ಕರೆಕ್ಟಾಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರದ್ದಾಯ್ತು, ಅವ್ರ ಕೆಲಸ ಆಯಿತು, ಎಲ್ಲ ಥರನೂ ಇದೆ ಅದರಲ್ಲಿ. ಡ್ರಗ್ಸು ಎವ್ರಿಥಿಂಗ್ ಇಸ್ ದೇರ್. ನಿಮ್ಗೆ ಹೆಂಗೋ ಸಿಗುತ್ತೆ. ನಿಮಗೆ ದುಡ್ಡಿದ್ದರೆ ನಿಮ್ಗೇನೋ ಅಲ್ಲಿ ಸಿಗುತ್ತೆ. ನಿಮ್ಗೆ ಬಿಸ್ಕೆಟ್ ಸಿಗುತ್ತೆ, ಬಾಳೆಹಣ್ಣು ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದ್ರ ಜೊತೆಲಿ ಬಿಡಿ ಕೂಡ ಸಿಗುತ್ತೆ, ಸಿಗರೇಟು ಸಿಗುತ್ತೆ. ದುಡ್ಡಿದ್ರೆ ಅಲ್ಲೊಂದು ಕ್ಯಾಂಟೀನ್ ಇರುತ್ತೆ. ಕ್ಯಾಂಟೀನಲ್ಲಿ ಅದೊಂದು ಸಪ್ರೇಟ್, ಅದು ಇಷ್ಟೇ ದುಡ್ಡಲ್ಲಿ ಅವ್ನು ಇಷ್ಟು ತೊಗೋಬೇಕು ಅಂತ ಇರುತ್ತೆ. ಅದನ್ನು ಅವನು ಎಕ್ಸಸ್ ಮಾಡ್ತಾನೋ, ಅದು ಹಿಂಗೆ ಮಾಡ್ತಾನೋ, ಅವನದೊಂದು ಟೆಕ್ನಿಕ್ ಅದು. ನೀವು ಅಲ್ಲಿ ಹೋಗಿ ಅವನ್ನ ವಿಚಾರಣೆ ಮಾಡಿದಾಗ ಮಾತ್ರ ನಿಮ್ಗೆ ಆಚೆ ಬರುತ್ತದು. ಅದು ನಡೆದೋಯ್ತಲ್ಲ, DG ರೂಪಾ ಅವ್ರು ಇದ್ದಾಗ ಅಲ್ಲಿ ಶಶಿಕಲಾ ಇದ್ದರು. ಶಶಿಕಲಾ ಅವರು ಆಚೆ ಒಳಗಡೆ ಬರ್ತಿದ್ರು ಅಂತಾರೆ. ಅದು ಹೆಂಗೆ ಹೋಗ್ತಿದ್ರು, ಹೆಂಗೆ ಬರ್ತಿದ್ರು, ಬುಸ್ಕ ಹಾಕೊಂಡು ಹೋಗ್ತಿದ್ರು ಅಂತಾರೆ. ಅವ್ರು ಆಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ವಾಪಸ್ ಬರ್ತಿದ್ರು ಜೈಲಿಗೆ ಅಂತಾರೆ. ಇದೆಲ್ಲ ಹೆಂಗೆ ಅಲ್ಲಿ ಅದು ಕರೆಕ್ಟಾಗಿ ಹಿಡಿದಾಗ ಮಾತ್ರ ನಿಮಗೆ ಗೊತ್ತೇ ಆಗಲ್ಲ ನಿಮಗೆ ಅದು ರೂಮರ್ಸಾ ನಿಜನ. ನೀವು ರಿಸರ್ಚ್ ಮಾಡಿ ನೀವು ಇನ್ವೆಸ್ಟಿಗೇಟ್ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗತ್ತೆ. ಅದಕ್ಕೆ ನೀವು ಎಷ್ಟು ಟೈಮ್ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಅವಾಗ. ಸೊ ಇಷ್ಟು ವಾತಾವರಣ ಇದ್ದಾಗ ಅಗೇನ್ ಯಾಕೆ ಇದನ್ನೆಲ್ಲ ಕೇಳಲೆ ಅಂದರೆ, ಈಗ ನೀವು ಟಚ್ ಮಾಡೋ ಕೆಲವು ಸಬ್ಜೆಕ್ಟ್ಸ್ಗಳೆಲ್ಲ ಇಟ್ಸ್ ಕ್ರೈಮ್ ಆ್ಯಂಡ್ ದೆನ್ ಕೆಲವು ಸತಿ ಈ ಥರ ಇದ್ದಾಗ ನಿಮಗೆ ಕೆಲವು ಸತಿ ಬೇಕಾ ಬೇಡವಾ ಆ ಥರ ಗೊಂದಲಗಳಾಗಿದ್ದು ಉಂಟಾ? ಈ ಥರ ಸಬ್ಜೆಕ್ಟ್ಸ್ಗಳ ಪರಿಣಾಮ ಆಗುತ್ತೆ. ಆಮೇಲೆ ಕೆಲವ್ರು ಹೇಳ್ತಾರೆ, ನಿಜ ಹೇಳ್ತೀಯ ನೀನು ಅಂತಾರೆ. ಬಟ್ ನಾನು ಯಾರನ್ನೂ ಹರ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ನಾನು
ಇವರೇ ಮಾಡಿದ್ದಾರೆ ಅಂತೇಳಿ ಸುಮಾರು ಕಡೆ ಮಿಸ್ ಆಗತ್ತೆ ನಮಗೆ. ಇದೆ ಇವತ್ತು ಆ ಮೊಬೈಲ್ ಅವನ ಹತ್ರ ಇದೆ, ರಾಜ್ಶ್ಯಾಮನ ಹತ್ರ ಮೊಬೈಲ್ ಇದೆ. ಯಾರು ಕೊಟ್ಟರು ಅಂತ ಹೆಂಗೆ ತೋರ್ಸೋಕ್ಕಾಗ್ತ ನಾನು? ಯಾರನ್ನು ಎಕ್ಸ್ಪೋಸ್ ಮಾಡ್ತೀರಾ? ಹೆಂಗೆ ಬಂತು ಅಂತ ಅವನು ಹೇಳ್ಬೇಕಲ್ಲ ನನಗೆ. ಅವನು ಹೇಳಿಲ್ಲ ಅಂದರೆ ನಾನು ಸುಮ್ಮನೆ ಒಬ್ಬ ಕಾಪ್ನ ತೋರಿಸ್ಬಿಟ್ಟು ಇವನೇ ಮಾಡಿದ್ದು ಅಂತ ಹೇಳಕ್ಕೆ ಬರಲ್ಲ ಅಲ್ಲ. ಇವರೇ ಮಾಡಿದ್ರು ಅವ್ರು ಹೇಳಿದ್ರು ನೆಕ್ಸ್ಟ್ ವ್ಯಾಲಿಡೇಟು ಮಾಡಬೇಕಲ್ಲ. ಅದನ್ನು ಪ್ರೂವ್ ಮಾಡಬೇಕಲ್ಲ ನಾನು. ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಅಲ್ಲ. ಒಬ್ಬ ಜರ್ನಲಿಸ್ಟ್ ಅದನ್ನು ಬರಿಬೋದು, ಅಟ್ ದ ಸೇಮ್ ಟೈಮ್ ನಾವು ಒಬ್ಬ ಫಿಲ್ಮ್ ಮೇಕರ್ ಆಗಿ ಹೇಳ್ಬೋದು. ವಿ ಹ್ಯಾವ್ ಟು ಪ್ರೂವ್ ಟು ದ ಪೀಪಲ್ ದಟ್ ದಿಸ್ ಇಸ್ ದ ಥಿಂಗ್ ಎಕ್ಸಾಕ್ಟ್ಲಿ ಹಿ ಹ್ಯಾಸ್ ಡನ್ ಇಟ್ ಅಂತ. ಅದು ತುಂಬ ನಮಗೆ ಕಾಡ್ಸೋದು. ಅದು ಅಥೆಂಟಿಕೇಟ್ ಇದ್ದರೆ ಮಾತ್ರನೇ ಹೇಳ್ಬೇಕು. ನಾವೇನಾದರೂ ಹೇಳೋದಾದರೆ ಪ್ರೂಫ್ ಇರ್ಬೇಕು ನಮ್ಮ ಹತ್ರ. ಈ ಥರ ಸಬ್ಜೆಕ್ಟ್ಸ್ಗಳು ವಿಲ್ ಕಂಟಿನ್ಯೂ ದೆನ್ 100%. ಐ ಲವ್ ದಟ್. ಬಿಕಾಸ್ ಜನಗಳಿಗೂ ನಾನು ಈ ಥರದ್ದು ಹೇಳ್ತಾ ಇದ್ದಾಗಲೇ ಜಾಸ್ತಿ ಐ ಓಪನರ್ ಆಗಿರ್ಬೇಕಾದ್ರೆ ಅವಾಗ ಜನಗಳು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದಾರೋ ಏನೋ ಅಂತ ನಾನು ಇದು ಅದಕ್ಕೆ ಅದೊಂದು ಆದಮೇಲೆ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಸರ್ ಥ್ರೂ ನಿಮ್ಮ ಸಿನಿಮಾ ಜರ್ನಿ ಆ್ಯಸ್ ಎ ಡೈರೆಕ್ಟರ್ ಆ್ಯಂಡ್ ಎಲ್ಲ ಒಳ್ಳೇದಾಗಲಿ. ಅಂಟಿಲ್ ನೆಕ್ಸ್ಟ್ ಟೈಮ್. ಇಷ್ಟೆಲ್ಲ ನಮಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ರಲ್ಲ, ಈ ಪುಸ್ತಕಗಳನ್ನು ಓದೋ ಅಭ್ಯಾಸ ಇಟ್ಕೊಂಡಿದ್ದೀರಾ? ಲೈಟಾಗಿ ಅವಾಗ ಯಾವ್ದು ನಿಮ್ಮ ಫೇವ್ರೆಟ್ ಪುಸ್ತಕ? ಏನಂದರೆ ನನಗೆ ಇವಾಗ ಇದಕ್ಕೆಲ್ಲ ಒಂದು ನಂದಿ ಕಡಲ್ ಅಂತ ಒಬ್ಬರು ಶ್ರೀಲಂಕನ್ ಆರ್ಮಿನಲ್ಲಿದ್ದವರು ಅವರೊಂದು 400 ಪೇಜ್ ಬುಕ್ ಬರ್ದಿದ್ದಾರೆ. ಆ ಥರದ್ದು ನೋಡೋಕ್ಕೆ ಇಷ್ಟಪಡ್ತೀನಿ ನಾನು. ನಂದಿ ಕಡಲ್ ಯಾಕಂದರೆ ಯಾವ್ದ್ರ ಬಗ್ಗೆ ಅದು ಶ್ರೀಲಂಕನ್ ಆ ವಾರ್ ಬಗ್ಗೆ, ವಾಟ್ ಇಯರ್ ಸೀನ್ ಅಬೌಟ್ LTT ಅಂತ ಹೇಳಿ. ಈ ಥರದ್ದು ನೋಡಿದಾಗ ನಮಗೇನೆಂದರೆ ಅವರು ಆರ್ಮಿ ಚೀಫು ನಾನು ಇಲ್ಲಿ ನನ್ನ ಜೊತೆ ಇಲ್ಲಿಂದ ಆರ್ಮಿ ಚೀಫ್ IPKF ಯಾರು ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದಾಗ ಅವ್ರುಗಳು ಹೇಳ್ತಾರಲ್ಲ ಆ ಬುಕ್ಗಳು ಅದನ್ನು ಓದೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆರ್ಮಿನಲ್ಲೇ ಇದ್ದವರು ಅವ್ರ ಬುಕ್ಗಳು ಬರೀತಾರೆ. ಆ ಬುಕ್ಕು, ನಮ್ಮ DG ವಿಜಯಕುಮಾರ್ ಬುಕ್ಕು, ಶಂಕರ್ ಬದ್ರಿ ಬುಕ್ಕು, ಈ ಥರದ್ದೆಲ್ಲ ಕಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನನಗೆ. ಈ ಥರ ಬುಕ್ಸ್ಗಳು ನನಗೆ ಯೂಸ್ ಆಗುವಂಥದ್ದು ಜಾಸ್ತಿ ಅಂತೇಳಿ ಅದನ್ನು ಓದ್ತೀನಿ ನಾನು ಈಸ್ಕೊಂಡು. ಒಂದು ಬುಕ್ಕು ಶೋನಲ್ಲಿ ಬರೋ ಎಲ್ರಿಗೂ ನಾವು ಕೊಡ್ತೀವಿ. ಐ ಥಿಂಕ್ ದಿಸ್ ಇಸ್ ಒನ್ ಬುಕ್, ಐ ಗೆಸ್ ಒನ್ ಆಫ್ ದ ಬೆಸ್ಟ್ ಸೆಲ್ಲರ್. ಮಾಸ್ಟರ್ ಯುವರ್ ಮೈಂಡ್ ಆ್ಯಂಡ್ ಡಿಫೈ ದಿ ಆಡ್ಸ್ ಅಂತ ಇದೆ. ಕಾಂಟ್ ಹರ್ಟ್ ಮೀ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿಬಡಿ ಥ್ರೂ ಮೈ ಫಿಲ್ಮ್ಸ್. ಓಕೆ, ಅಟ್ ದ ಸೇಮ್ ಟೈಮ್ ನೀವು ಕೂಡ ಯು ಡೋಂಟ್ ವಾಂಟ್ ಟು ಬಿ ಹರ್ಟ್. ಯಾ, ಕಾಂಟ್ ಹರ್ಟ್ ಮೀ ಅಂತನಾ? ಓಕೆ, ಸಿಗ್ನೇಚರ್ ಹಾಕಿ ಕೊಟ್ಬಿಟ್ರೆ ಆಫ್ ಕೋರ್ಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ನಿಮಗೊಂದು ಕೆಲಸ, ಯಾವ 3 ವ್ಯಕ್ತಿತ್ವಗಳನ್ನು ಶೋನಲ್ಲಿ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾವುದು ಇದೇ ಚೇರ್ನಲ್ಲಿ ಕೂತ್ಕೊಂಡು ಅಂದರೆ ಯಾರನ್ನ ನಾವು 3 ಗೆಸ್ಟ್ ಆಗಿ ನಾವಿಲ್ಲಿ ಕರೆಸ್ಬೇಕು? ನಿಮ್ಮ ನಾಮಿನೇಷನ್ ರಂಗಾಯಣ ರಘುವನ್ನು ಕರೆಸ್ಬೋದು, ಮಾಲ್ವಿಕಾ ತುಂಬ ನಾಲೆಡ್ಜು, ಸೊ ವಾಸ್ಟಾಗಿ ತಿಳ್ಕೊಂಡಿರೋರು. ದೆನ್ ಅವಿನಾಶು ಓಕೆ, ವೆಲ್ ಆ್ಯಂಡ್ ಗುಡ್. ಥ್ಯಾಂಕ್ ಯು ಸರ್, ದಿಸ್ ಬುಕ್ ಇಸ್ ಫಾರ್ ಯು. ಥ್ಯಾಂಕ್ಸ್ ಅ ಲಾಟ್. ನಂದಿನಿ ಕಡೆಯಿಂದ ಒಂದು ಹ್ಯಾಂಪರ್, KMF ಅವ್ರ ಕಡೆಯಿಂದ, ಓಕೆ ಥ್ಯಾಂಕ್ ಯು. ರಿಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಓಕೆ, ಮ್ಯೂಸಿಕ್ ಪಿಲ್ಲೋನಾ ಇದು? ಎಸ್ ಸರ್. ನಿಮ್ಮ ಫೋನನ್ನು ನೀವು ಕನೆಕ್ಟ್ ಮಾಡಿದ್ರೆ ಮೆಡಿಟೇಷನ್ ಮ್ಯೂಸಿಕ್ಕು, ನಾರ್ಮಲ್ ಎನಿಥಿಂಗ್ ದಟ್ ಯು ವಾಂಟ್ ಟು ಲಿಸನ್ ಟು ಅಲ್ಲ, ಮೆತ್ತಗೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಹೇಗೆ ಅನ್ನಿಸ್ತು? ಏನು ಅನ್ಕೊಂಡು ಬಂದ್ರಿ? ಹೇಗಿತ್ತು? ವೆರಿ ಹ್ಯಾಪಿ. ನಾನು ನಿಮ್ಮದೊಂದು ಫ್ಯೂ ಶೋಸ್ ನೋಡಿದ್ದೆ, 1-2-3 ನೋಡಿದ್ದೆ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಮ್ಯಾಕ್ಸಿಮಮ್ ಇದೇನಾಗತ್ತೆ ಅಂದರೆ ನಮ್ಮ ಒಳಗಿರೋದನ್ನ ರೀಚ್ ಮಾಡಿಸ್ಬೇಕಾಗ್ತದೆ. ಜನಗಳಿಗೆ ನಾವೇನು ಅಂದ್ಕೊಂಡಿದ್ದೀವಿ ಹೇಳಬೇಕಾಗ್ತದೆ. ಸಿನಿಮಾಲ್ಲಿ ನಾವು ಹೇಳೋಕ್ಕಾಗಲ್ಲ, ಬರೀ ಕ್ಯಾರೆಕ್ಟರ್ಸ್ ಮುಖಾಂತರ ಕಥೆನ ಹೇಳ್ತೀವಿ. ಪರ್ಸ್ನಲ್ ಥಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲಿ ಜಾಗ ಇಲ್ಲ. ನಿಮ್ಮಂಥವ್ರ ಮುಖಾಂತರ ಅದು ರೀಚ್ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಈ ಥರ ಇನ್ನೂ ಸಾವಿರಾರು ಶೋಸ್ ನಡೀಲಿ, ಸಾವಿರಾರು ಜನ ಬರಲಿ, ಮಾತಾಡಲಿ, ಅವರ ಇದನ್ನು ಎಕ್ಸ್ಪೀರಿಯನ್ಸ್ನೆಲ್ಲ ಹಂಚ್ಕೊಳ್ಳಿ. ಜನಗಳಿಗೆ ಇದು ಬೇಕಾದವ್ರಿಗೆ ಇದು ಕೆಲವ್ರಿಗೆ ಯೂಸ್ ಆಗುತ್ತೆ. ಇದು ಈಗ ಸಿನಿಮಾ ಮಾಡೋರು ಓಕೆ ಈ ಥರ ಮಾಡಿದ್ರೆ ಅನುಕೂಲ ಆಗ್ಬೋದು ಅಂತ ಅದಕ್ಕೆ ಯೂಸ್ ಆಗುತ್ತೆ. ಕೆಲವ್ರಿಗೆ ಏನು ನಡೆದಿದೆ ಅಂತ ಸತ್ಯ ತಿಳ್ಕೊಳ್ಳೋಕ್ಕೋಸ್ಕರ ನೋಡ್ತಾರೆ. ಇದೆಲ್ಲ ಒಂದೊಂದು ಥರ ಜನಗಳಿಗೆ ಪ್ರತಿಯೊಂದು ರೀಚ್ ಆಗೋದೇ ಮೀಡಿಯಾ ಮುಖಾಂತರ. ಇಟ್ ಹ್ಯಾಸ್ ಟು ಬಿ ಪೇಪರ್ ಆರ್ ವಿಷುವಲ್ ಮೀಡಿಯಾ. ಇದೊಂದು ಮಾಧ್ಯಮ ಜನಗಳಿಗೆ ತಲುಪೋಕ್ಕೆ. ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ನನ್ನ ಫಿಲ್ಮ್ಗಳಿಗೆ ನೀವು ಹೆಲ್ಪ್ ಮಾಡ್ತಿರೋದ್ರಿಂದ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೆಷರ್ ಸರ್. ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ಟೈಮ್ ನಿಮ್ಗೇನು ಹೇಳೋಷ್ಟೇ ಇಲ್ಲ. ಯು ವಿಲ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಮತ್ತೆ ಮುಂದೆ ಸಿಗೋಣ ಸರ್. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಐ ಹೋಪ್ ಇವತ್ತಿನ ನಮ್ಮ ಮತ್ತು ರಮೇಶ್ ಸರ್ ಜೊತೆಗೆ ಎಷ್ಟೆಲ್ಲ ವಿಚಾರಗಳು ಮಾತಾಡಿದ್ವಿ. ಅದರಲ್ಲಿ ಲೈಫಿಗೆ ಬೇಕಾಗಿರೋ ಒಂದಷ್ಟು ವಿಚಾರಗಳಿದೆ, ಕೆಲವು ಸತಿ ಹೇಳದೇ ಇರೋ ಒಂದಷ್ಟು ವಿಚಾರಗಳು, ಏನೋ ಡೈರೆಕ್ಟಾಗಿ ಹೇಳದಂಥ ಒಂದಷ್ಟು ವಿಚಾರಗಳು, ಇವೆಲ್ಲ ನೋಡಿ ನಿಮ್ಮ ಲೈಫಿಗೆ ಹೇಗೆ ಅಪ್ಲೈ ಮಾಡ್ಕೊಳ್ತೀರಾ ಅಂತ. ನಮ್ಮ ಈ ಸಂಭಾಷಣೆಯ ಯಾವ ಒಂದು ಭಾಗ ನಿಮಗೂ ಬಹಳ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮುಂದಿನ ಗೆಸ್ಟ್ ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಹಾಗೆಯೇ ಸೈನೈಡನ್ನು ಕೂಡ ನೋಡಿ ರಿಲೀಸು, ಯಾಕೆಂದರೆ ರಿಲೀಸ್ಗೆ ಪ್ರೀಕ್ವಲ್ ಒಂದು ರೆಡಿ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ವಿಶಿಂಗ್ ಹಿಮ್ ಮೋರ್ ಸ್ಟೋರೀಸ್, ಮೋರ್ ಸ್ಕ್ರೀನ್ ಟೈಮ್. ಅಂಟಿಲ್ ನೆಕ್ಸ್ಟ್ ಟೈಮ್, ಇವತ್ತು ಯಾವ ಒಂದು ಮಾತನ್ನು ಹೇಳಿ ಶೋನ ಮುಗಿಸ್ಲಿ. ಅಬ್ರಹಾಮ್ ಲಿಂಕನ್ ಅವರ ಒಂದು ಮಾತಿದೆ, ಏನಂದರೆ ಶಿಸ್ತಂದರೆ ಏನು, ಡಿಸಿಪ್ಲಿನ್ ಈಸ್ ಅಬೌಟ್ ವಾಟ್ ಯು ವಾಂಟ್ ನೌ ಆ್ಯಂಡ್ ವಾಟ್ ಯು ವಾಂಟ್ ಮೋಸ್ಟ್. ನಾವು ಯೂಶಲಿ ಶಿಸ್ತಂತಂದಾಗ ಶಿಸ್ತಲ್ಲ ಫುಲ್ ಸುಸ್ತಂತ, ಅದೊಂದು ತಮಾಷೆಗೆ ಹೇಳಬೇಕಂದ್ರೆ ಶಿಸ್ತೇ ಇರಲ್ಲ ಲೈಫಿಗೆ, ಯಾಕೆ ಆಗಲ್ಲ ಬಿಡಿ. ಸೊ ಅದಕ್ಕೆ ನೋಡಿ ಈ ಥರ ಮಾತುಗಳೆಲ್ಲ ಕೇಳಿದಾಗ ಸಡನ್ನಾಗಿ ಒಂಥರ ಯಾರು ಸುತ್ತು ಹೊಡೆದಂಗೆ ಇರುತ್ತೆ. ಡಿಸಿಪ್ಲಿನ್ ಈಸ್ ವಾಟ್ ಯು ವಾಂಟ್ ಮೋಸ್ಟ್ ಆ್ಯಂಡ್ ವಾಟ್ ಯು ವಾಂಟ್ ನೌ, ಅಥವಾ ಅದು ಉಲ್ಟಾ, ವಾಟ್ ಯು ವಾಂಟ್ ನೌ ಆ್ಯಂಡ್ ವಾಟ್ ಯು ವಾಂಟ್ ಮೋಸ್ಟ್. ನಾವು ಓಕೆ, ಬಟ್ ಯಾವುದು ಮೋಸ್ಟ್ ಬೇಕಂತ ನೀವು ಆ ಫಿಲ್ಟರ್ ಮೂಲಕ ಹೋದಾಗ ನಿಮ್ಮನ್ನು ನೀವು ದಾರಿಗೆ ತರ್ತೀರಾ ಅನ್ನೋ ಒಂದು ಹೇಳಿಕೆ ಇದು. ಲೈಫ್ನ ಯಾವ ಭಾಗಕ್ಕೆ ಅಥವಾ ಯಾರಿಗೆ ಇದು ಬೇಕಾಗತ್ತೆ ಅಂತ ನೀವೇ ನಿಮ್ಮ ಕಡೆ ತಿರುಗಿಸ್ಕೊಂಡು ನೋಡಬೇಕಾಗತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಆ್ಯಸ್ ಆಲ್ವೇಸ್ ನನ್ನ ಎಂಡಿಂಗ್ ಲೈನ್, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಇನ್ ಲೈಫ್. ಹಳೆ ಎಪಿಸೋಡನ್ನು ನೋಡಿ ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ, ಕಮೆಂಟ್ಸ್ ಆ್ಯಸ್ ಯೂಶುವಲ್ ಮಾಡ್ತಾನೆ ಇರ್ತೀರಾ. ಆ್ಯಂಡ್ ಮುಂದಿನ ಗೆಸ್ಟ್ ರೆಕಮೆಂಡೇಷನ್ಸ್ ಕೂಡ ತಿಳಿಸಿ. ಕೊಟ್ಟು ಬರೋದಾ?